ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ರೈಟ್. ತುಂಬ ಜನ ಹಳೆ ಒಡಂಬಡಿಕೆ ಆದಾಮದಿಂದ ಸ್ಟಾರ್ಟ್ ಆಗ್ಬಿಡ್ತು ನೆನ್ಕೊಂತೀವಿ. ಇಲ್ಲ, ಹಳೆ ಒಡಂಬಡಿಕೆ ಎಂಬುದಾಗಿ ಹೇಳತಕ್ಕಂಥ ಒಡಂಬಡಿಕೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಮೋಸೆಗೆ ಕೊಡಲ್ಪಟ್ಟ ಜನದಿಂದ, ಅಂದರೆ ಅದು ಡಬಲ್ ಸೈಡ್ ಕವನೆಂಟ್, ಜನರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಆದಂಥ ಕವನೆಂಟು. ಸಿಂಗ್ಯುಲರ್ ಕವನೆಂಟ್ ಆದರೆ ಅಂದರೆ ಅಬ್ರಹಾಮೊಂದಿಗೆ ದೇವರು ಬಲಿಗಳನ್ನು ಸಲ್ಲಿಸೋದಕ್ಕಾಗಿರ್ತದೆ. ಆಗ ಬಲಿಗಳನ್ನು ಆತನು ಹೋಳು ಮಾಡಿ ಎರಡು ಪಕ್ಕ ಪ್ರಾಣಿಗಳನ್ನು ಇಟ್ಟಿರ್ತಾನೆ. ಅವನು ಪಕ್ಷಿಗಳು ಬಂದು ಅದು ತಿನ್ನಕ್ಕೆ ಬರ್ತದೆ ಅಂತೇಳಿ ಅವನು ಅದನ್ನು ಓಡಿಸ್ತಾ ಇದ್ದಾಗ ಗಾಢ ನಿದ್ರೆಯನ್ನು ದೇವರು ಬರ ಮಾಡ್ತಾರೆ. ಅವನು ಗಾಢ ನಿದ್ರೆಯಲ್ಲಿದ್ದಾಗ ಒಂದು ಅಲ್ಲಿ ಅಗ್ನಿಯ ಒಂದು ಹೊಗೆ ಹಾಗೆ ಅದರ ಕಾರ್ಗತ್ತಲು ಅದರ ಮಧ್ಯದಲ್ಲಿ ಏನಾಗ್ತದೆ? ಪ್ರವೇಶಿಸುತ್ತದೆ. ಅಂದರೆ ಯೇಸುವೆ ಆ ಒಡಂಬಡಿಕೆಗೆ ಸಾಕ್ಷಿಯಾದರು ಎಂಬುದಾಗಿ ನೋಡುತ್ತೇವೆ. ಆದ ಕಾರಣ ಈ ಅಬ್ರಹಾಮೊಂದಿಗೆ ಮಾಡಿದ ಒಡಂಬಡಿಕೆ ಬಂದು ಯೇಸುವೆ ಅದಕ್ಕೆ ಮಧ್ಯಸ್ಥರಾಗಿ ಹೋದ ಕಾರಣ ಅಬ್ರಹಾಮನ ಮಕ್ಕಳು ತಪ್ಪು ಮಾಡಿದ್ರು ಸಹ ಇವತ್ತುವರೆಗೂ ದೇವರು ಆ ಒಡಂಬಡಿಕೆಯನ್ನು ಕಾಪಾಡಿಕೊಂಡಿದ್ದಾರೆ. ಆಮೇಲೆ ಏನಕ್ಕೋಸ್ಕರ? ಆ ಒಡಂಬಡಿಕೆ ಮನುಷ್ಯರು ದೇವರು ಇಬ್ಬರು ಸೇರಿ ಮಾಡಿಲ್ಲ. ದೇವರೇ ಆ ಒಡಂಬಡಿಕೆಯನ್ನು ತನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನು ಅದರ ಮಧ್ಯದಲ್ಲಿ ಪ್ರವೇಶ ಮಾಡುವಂತೆ ಮಾಡಿ ದೇವರೊಂದಿಗೆ ಒಡಂಬಡಿಕೆ ಮಾಡಿದ ಕಾರಣ ಆ ಒಡಂಬಡಿಕೆಯಲ್ಲಿ ಎದುರು ಪಾರ್ಟಿ ಮಿಸ್ಟರ್ ಆದರೂ ಅವರಿಗೆ ಕ್ಷಮಾಪಣೆ ಇದೆ, ಬಿಡುಗಡೆ ಇದೆ. ಇವತ್ತುವರೆಗೂ ದೇವರು ಕಾಪಾಡ್ಕೊಂಡು ಬರ್ತಾರೆ. ಡೇವಿಡಿನ ಕವನೆಂಟ್ ಅಂತ ಹೇಳ್ತಾರಲ್ವ, ದಾವಿದೊಂದಿಗೆ ಒಡಂಬಡಿಕೆ ಮಾಡಿದ್ರು. ಆ ದಾವಿದೊಂದಿಗೆ ಒಡಂಬಡಿಕೆ ಮಾಡಿದ್ರು. ದೇವರು ಹೇಳಿದ್ರು, ನಿನ್ನ ಮಕ್ಕಳು ತಪ್ಪು ಮಾಡಿದ್ರು, ಅವರನ್ನ ಶಿಕ್ಷಿಸ್ತೀನಿ ಹೊರತು ನಾನು ಈ ಸಿಂಹಾಸನ ಎಂದೆಂದಿಗೂ ತೆಗೆಯೋದಿಲ್ಲ. ದಾವಿದನ ಸಿಂಹಾಸನ ಏನು ಮಾಡೋದಿಲ್ಲ. ಬರಬೇಕಾಗಿರುವ ಮೆಸ್ಸಯ ಅದೇ ವಂಶದಲ್ಲಿ ಯೂದಾ ಕೋತಲದಲ್ಲಿ ಮೆಸ್ಸಯ ಬಂದರು. ಮೆಸ್ಸಯ ಬಂದರೂ ಕೂಡ 110 ಕೀರ್ತನೆ ಹೇಳ್ತದೆ, ನೀನು ನನ್ನ ಬಲಭಾಗದಲ್ಲಿ ಕೂತಿರು, ನಿನ್ನ ವೈರಿಗಳನ್ನು ಪಾದಪೀಠಕ್ಕೆ ಹಾಕುವ ತನಕ ಅಂತ ಯೇಸು ಸ್ವಾಮಿಗೆ ಹೇಳಿದ್ದಾರೆ. ಈಗ ತಂದೆಯಾದ ದೇವರ ಬಲಭಾಗದಲ್ಲಿ ಯೇಸು ಕೂತಿದ್ದಾರೆ. ಆತನು ಇನ್ನೂ ಮೌನವಾಗಿದ್ದಾರೆ. ಯಾಕಂದರೆ ಈ ಭೂಮಿ ಮೇಲೆ ಸಭೆಯು ಎತ್ತಲ್ಪಟ್ಟಾಗ 7 ವರ್ಷಗಳು ಉಪದ್ರ ಕಾಲ ಇರ್ತದೆ. ಆ ಉಪದ್ರ ಕಾಲಗಳು ನಾನು ಇಲ್ಲಿ ಇಟ್ಕೊಂಡು ಅಲ್ಲಿ ಈ ಚರ್ಚ್ ಇದಲ್ವಾ, ಚರ್ಚ್ ಎತ್ತಲ್ಪಡ್ತದೆ. ಎತ್ತಲ್ಪಟ್ಟಾಗ ಇಲ್ಲಿ 7 ವರ್ಷಗಳು ಕಾಲ ಏನಿರ್ತದೆ, ಇದು ಉಪದ್ರ ಕಾಲ ಇರುವಂಥದ್ದಾಗಿದೆ. ಈ 7 ವರ್ಷ ಉಪದ್ರ ಕಾಲದಲ್ಲಿ ಏನಾಗ್ತದೆ ಅಂತಂದರೆ ಮದುವೆ, ಮೊದಲಿಗಿಂತೆಗೆ ಏನಾಗ್ತದೆ, ಮದುವೆ ಆಗುತ್ತೆ. ಕೀಳಗಿರತಕ್ಕ ಯೂದರು ಉಪದ್ರ ಒಳಗೆ ಹೋಗ್ತಾರೆ. ಅವರು ಮೊದಲೇ ಹಾಕಿಕೊಳ್ಳೋದಿಲ್ಲ, ಸಭೆಗಲ್ಲ, ಅದು ಅವರಿಗೆ. ಇವತ್ತು ಸಭೆಗೆ ಅಂತ ಹೇಳ್ತದ ಜನ. ಅದನ್ನೆಲ್ಲ ನಾನು ಇನ್ನೊಂದು ಸರ್ತಿ ಕ್ಲೀನಾಗಿ ಟೀಚ್ ಮಾಡ್ತೀನಿ, ಎಷ್ಟು ಸ್ಪಷ್ಟವಾಗಿದೆ ಅಲ್ಲಿ ನೋಡ್ಕೊಳ್ಳಲಿದೆ. ಆದ ಕಾರಣ ಅಲ್ಲಿ ಆ 7 ವರ್ಷಗಳು ಭೂಮಿ ಮೇಲೆ ಏನಾಗ್ತದೆ, 3 ವರ್ಷ ಉಪತ್ರವು ಮಹಾ ಉಪತ್ರ ಇರ್ತದೆ. ಅದು ಯೂದರಿಗಾಗತಕ್ಕಂಥ ಸಂಗತಿಗಳನ್ನಲ್ಲಿ ಹೆಚ್ಚಾಗಿ ಬರೆದಿರ್ತಾರೆ. ಸಭೆಯು ಎತ್ತಲ್ಪಡಲಾಗಿರ್ತದೆ. ಮೊದಲಿಗೆತೆಯಾಗಿರುವ ಸಭೆಯನ್ನು ಯಾವೊಂದು ಕಳಂಕು ಸುಕ್ಕು ಮುಂತಾದ ಒಂದೂ ಇಲ್ಲದ ಕಣ್ಣಿಕೆಯು ಎಂಬಂತೆ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕಾಗಿ ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡುತ್ತಾನ ಮಾಡಿದ್ದಾನ. ಕೆಲವರು ಮಾಡಿಸ್ಕೊಂತ ಇನ್ನೂ ಪ್ರಾಣ ತೆಗಿತಾ ಇದ್ದಾರೆ. ಪ್ರಾಣ ತಗೊಂಡು ಹೋಗ್ಲತ್ತಾಗೆ ನಾವು ಮಾತ್ರ ನಂಬಿಕೆ ಇಡ್ಲ ಬದುಕೋಣ. ಹಾಗಾಗಿ ನಾವು ಎತ್ತಲ್ಪಡತಕ್ಕಂಥವರಾಗಿರ್ತೇವೆ. ಎತ್ತಲ್ಪಟ್ಟ ಮೇಲೆ 7 ವರ್ಷ ಉಪದ್ರ ಆದ ನಂತರ ಮತ್ತೆ ಯೇಸು ಕ್ರಿಸ್ತನು ಏನು ಮಾಡ್ತಾರೆ, ಆತನು ಬರುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಭೂಮಿಗೆ ಬರುವಾತನಾಗಿದ್ದಾನೆ. ಬರುವಾಗ ತುಂಬ ಜನ ಹೇಳ್ತಾರೆ, ನಾವು ಬರ್ತೀವಿ, ನಾವು ಬರಲ್ಲ. ಮೊದಲಿಗೀತೆ ಅಲ್ಲಿರ್ತಾಳೆ, ಮೊದಲಿಗೀತೆಯಲ್ಲಿರ್ತಾಳೆ, ಪರಲೋಕದಲ್ಲಿ ಇರ್ತಾಳೆ. ಯಾರು ಬರ್ತಾರೆ? ಯಹೂದ್ಯರಲ್ಲಿ ಯೂದಾ ಗೋತ್ರದವರಿಗೆ ಯೇಸುಗೆ ಹೇಳಿದ್ರಲ್ಲ, ನಿನ್ನ ಪಾದಪೀಠದಲ್ಲಿ ಕೂತಿರು, ನಿನ್ನ ವೈರ್ಯನ ಏನು ಮಾಡ್ತೀನಿ ನಾನು, ನಿನ್ನ ಪಾದಪೀಠ ನನ್ನ ಬಲಭಾಗದಲ್ಲಿ ಕೂತಿರು, ನಿನ್ನ ವೈರ್ಯನ ಎಲ್ಲಾಗ್ತೀನಿ ನಾನು. ಆಗ 1000 ವರ್ಷ ಈ ಭೂಮಿ ಮೇಲೆ ಆಳ್ವಿಕೆ ಆಗ್ತದೆ. ಆ ಆಳ್ವಿಕೆಯನ್ನು ಮಾಡುವವರು ಸಭೆ ಅಲ್ಲ. ಈಗ ನಾವು ಆಳ್ವಿಕೆ ಮಾಡ್ತೇವೆ. ಅಲ್ಲಿ ಮೊದಲಿಗನಾಗಿರುವ ಆತನ ತಂದೆ ಮನೆಯಲ್ಲಿ ಇರತಕ್ಕಂಥವರಾಗಿರ್ತೇವೆ. ಯೇಸು ಈ ಭೂಮಿಯಲ್ಲಿ ಆತನು ಬರುವಾಗ ಆ ಯೂದಾ ಗೋತ್ರದವರು, ಆ ಹೆಸರೇನು, ದಾವೀದನಿಂದ ಹಿಡಿದು ಇವತ್ತುವರೆಗೂ ಇರತಕ್ಕಂಥ ಯೂದರುಗಳು ಈ ಭೂಮಿ ಮೇಲೆ 1000 ವರ್ಷ ಏನು ಮಾಡ್ತಾರೆ,
ಆಳ್ವಿಕೆ ಮಾಡತಕ್ಕಂಥವರಾಗಿದ್ದಾರೆ, ಅವರು ರಾಜರಾಗಿ ಅವರ ಕರೆಯಲ್ಪಟ್ಟಿದ್ದಾರೆ. ದೇವರು ಒಡಂಬಡಿಕೆ ಮಾಡಿದ್ದಾರೆ, ನಿನ್ನ ಸಿಂಹಾಸನ ಎಂದೆಂದಿಗೂ ನಾನು ನೆಲೆಗೊಳಿಸ್ತೀನಿ ಅಂತೇಳಿ. ಅದಕ್ಕಾಗಿ ಅವರು ಈ ಭೂಮಿ ಮೇಲೆ ಆಳ್ವಿಕೆ ಮಾಡ್ತಾರೆ. ಆದ ನಂತರ ಒಂದೇ ಸತಿ ಮತ್ತೆ ಸ್ವಲ್ಪ ದಿನಕ್ಕೆ ಸೈತಾನನನ್ನು ಬಿಚ್ಚಿ ಬಿಡುವಾಗ 1000 ವರ್ಷ ಆದಮೇಲೆ ಆಗ ಸೈತಾನನ ಏನು ಮಾಡ್ತಾನೆ ಅಂದರೆ ಗೋಗ್ ಇವ್ರನ್ನೆಲ್ಲ ಪ್ರೇಪಿಸಿ ಎಲ್ಲರೂ ಎಲ್ಲಿಗೆ ಬರ್ತಾರೆ, ಇಸ್ರಾಯೇಲ್ಗೆ ಬರ್ತಾರೆ ವಿರೋಧವಾಗಿ. ಆಗ ದೇವರು ಅಂತ ಊದಿ ಬಿಡ್ತಾರೆ, ಕಂಪ್ಲೀಟ್ ನಾಶವಾಗ್ಬಿಡ್ತಾರೆ. ಅದರ ನಂತರ ಹೊಸ ಆಕಾಶ ಹೊಸ ಭೂಮಿ ಆಗ್ತದೆ. ನ್ಯಾಯ ತೀರ್ಪು ಹೊಸ ಆಕಾಶ ಹೊಸ ಭೂಮಿ ಆಗಿ ಪರಮ ಯೆರೂಸಲೇಮ್ ಆಗಿರತಕ್ಕ ಮೊದಲ ಗೀತೆಯಾದವಳು ಪರಲೋಕದಿಂದ ಇಳಿದು ಬರೋದನ್ನು ಕಂಡೆ ಅಂತ ಇವನು ಯೋವಾನು ಹೇಳ್ತಾನೆ. ಆಗ ಪರಲೋಕದ ಬರತಕ್ಕಂಥ ಯೆರೂಸಲೇಮ್ ಯಾರು ಅಂದರೆ ತನ್ನ ಗಂಡನಿಗೋಸ್ಕರ ಅಲಂಕರಿಸಲ್ಪಟ್ಟಂಥ ಸಭೆ. ಬೇಡಿ, ಈಗ ಅದು ಬೇಕಾಗಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಈಗ ನಾವು ಸತ್ಯವಾದ ರೀತಿಯಲ್ಲಿ ಬೈಬಲ್ ಓದುವಾಗ ಮೇಲೆ ಕೆಳಗೆ ಓದಬೇಕು. ಇಟ್ಕೆ ತೆಗೆದುಬಿಟ್ರೆ ಒಂದೊಂದು ಮಧ್ಯದಲ್ಲಿ ತಲೆ ಕೆಟ್ಟೋಗಿ ಎಲ್ಲ ಲೂಸ್ಗಳು ಥರ ಆಗ್ಬಿಡ್ತೀವಿ. ಈಗ ನಾನು ಓದ್ತೀನಿ ಕೇಳ್ರಿ. ನಾವು ಹೇಳಿದ್ವಿ ಯಾವ್ದು ಬಗ್ಗೆ? ಬೆಳಿಗ್ಗೆ ನಾವೇನು ನೋಡ್ತಿದ್ದೀವಿ? ಪ್ರಮಾಣಕ್ಕೂ ಸತ್ಯಕ್ಕೂ ಇರತಕ್ಕಂಥ ವಿಚಾರ. ಓಲ್ಡ್ ಟೆಸ್ಟಮೆಂಟಲ್ಲಿ ಒಬೀಡಿಯಂಟ್ ಎಂಬುದಾಗಿರತಕ್ಕಂಥದ್ದು ನಿಮ್ಮ ಸ್ವಂತ ಬಲದಿಂದ ನೀವು ಮಾಡುವವರಾಗಿದ್ರಿ. ನ್ಯೂ ಟೆಸ್ಟಮೆಂಟಲ್ಲಿ ಸತ್ಯವನ್ನು ಅರಿಯೋದ್ರಿಂದ ಸತ್ಯವು ನಿಮ್ಮನ್ನು ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಸತ್ಯ ಅಂದರೆ ಏನು? ಯೇಸು ನಿನಗಾಗಿ ಏನು ಮಾಡಿದ್ರು ಅದು ಸತ್ಯ. ಓಲ್ಡ್ ಟೆಸ್ಟಮೆಂಟಲ್ಲಿ ದೇವರ ಸ್ಟ್ಯಾಂಡರ್ಡನ್ನು ನೀವೇ ನೆರವೇರಿಸಬೇಕಾಗಿತ್ತು. ಯಾಕೆ ಕೊಟ್ಟರು? ಅವ್ರು ಕೇಳಿದ್ರು, ದೇವರು ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಮಗೆ ಯೇಸು ಕ್ರಿಸ್ತನು ಹುಡುಕಿ ಬಂದು ನಮ್ಮನ್ನು ರಕ್ಷಿಸಿದ್ರು. ಯಾರನ್ನು ಮುನ್ಸೂಚಿಸಿದ್ರು ಅವರನ್ನೇನು ಮಾಡಿದ್ರು? ದೇವರು ಕರೆದ್ರು. ಯಾರನ್ನು ಕರೆದ್ರು ಅವ್ರನ್ನ ಏನೇ ಮಾಡಿದ್ದಾರೆ? ದೇವರು ನೀತಿವಂತರೆಂದು ನಿರ್ಣಯಿಸಿದ್ರಲ್ವಾ? ಯಾರನ್ನು ನೀತಿವಂತ ನಿರ್ಣಯಿಸೋ ಅವನ ಮಗನ ಪದವಿಯನ್ನು ಅವರಿಗೆ ಕೊಟ್ಟರು. ತನ್ನ ಮಹಿಮಾ ಪದವಿಯನ್ನು ಕೂಡ ದೇವರು ಏನು ಮಾಡಿದ್ದಾರೆ? ದಯಪಾಲಿಸಿದವರಾಗಿದ್ದಾರೆ. ಇದಕ್ಕಾಗಿ ಬಡ್ಕೊಂಡು ಅವಶ್ಯಕತೆ ಇಲ್ಲ. ಇವುಗಳ ಆಗಿರತಕ್ಕಂಥ ವಿಚಾರವನ್ನು ನಾವು ತರೋವಾಗಿ ಬೈಬಲ್ ಓದುವಾಗ ಪವಿತ್ರಾತ್ಮನ ಸಹಾಯದಿಂದ ಅವುಗಳೆಲ್ಲವೂ ನಮ್ಮ ಮನಕಣ್ಣುಗಳು ತೆರೆಯಲ್ಪಟ್ಟು ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಳ್ಳತಕ್ಕಂಥವರಾಗಿದ್ದೇವೆ. ಈ 5 ಫೋಲ್ಡ್ ಮಿನಿಸ್ಟ್ರಿ ಇದೆಯಲ್ಲ, ಅಪೋಸ್ತಲರು, ಪ್ರವಾದಿಗಳು ಮತ್ತು ಸುವಾರ್ತಿಕರು, ಸಭಾಪಾಲಕರು, ಟೀಚರ್ಸ್, ಈ 5 ವಿಧವಾದ ಸೇವೆಯ ಉದ್ದೇಶ ಕಮ್ಯಾಂಡ್ ಮಾಡ್ಕೊಂಡಿರೋದಕ್ಕಾಗಲ್ಲ. ಅವರ ಉದ್ದೇಶಗಳು ಕ್ಲಿಯರಾಗಿ ಹೇಳ್ತದೆ ನೋಡಿ. ಎಫೆಸರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ 14ನೇ ವಚನ ಓದ್ಕೊಡ್ರಿ. ನಾವೆಲ್ಲರೂ ನಂಬಿಕೆಯಿಂದಲೂ, ನೋಡ್ರಿ ಎಲ್ಲ ಗಮನವಾಗಿ ಕೇಳಿ, ಪ್ಲೀಸ್ 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 ಕೇಳ್ಕೊಡ್ರಿ. ನಾವೆಲ್ಲರೂ ಯಾವುದರಿಂದಲೂ? ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ. ಯಾರ ವಿಷಯವಾದ? ದೇವಕುಮಾರ. ನಂಬಿಕೆಯಿಂದಲೂ ಅಂದ್ರೆ ಏನರ್ಥ? ಫಸ್ಟ್ ನಂಬಿಕೆ ಅಂದ್ರೆ ಏನು ಹೇಳಿ? ನಂಬಿಕೆ ಅಂದ್ರೆ ಏನು ಹೇಳಿ ಹೇಳಿ ಹೇಳಿ. ವಾಕ್ಯದ ಆಧಾರದಲ್ಲಿ ಹೇಳಿ ನೋಡೋಣ. ಏನಂದ್ರೆ? ಹೌದೇ, ಕಾಣದೇ ಇರತಕ್ಕಂಥದ್ದು. ಗಲಾತ್ಯರು 5ನೇ ಅಧ್ಯಾಯ ಆಯ್ತಾನೆ, 4ನೇ ಅಧ್ಯಾಯ ನೋಡ್ರಿ 21ರಿಂದ ಓದ್ಕೊಂಡ್ರಿ. ಧರ್ಮಶಾಸ್ತ್ರ ಅಧೀನರಾಗುವುದಕ್ಕೆ ಮನಸ್ಸುಳ್ಳವರೇ. ಅದಲ್ಲ, ರೈಟ್, 3ನೇ ಅಧ್ಯಾಯ, ರೈಟ್. ಹಾಗಾಗದೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಉಂಟಾಗುವ. ಇವನ ಕೇಳಿ ಪ್ಲೀಸ್ ಪ್ಲೀಸ್. ಬಹಳ ಜನ ಬಹಳ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ಏನ್ ಮಾಡೋದ್ರಿಂದ? ನಂಬಿಕೆ ಇಡುವುದರಿಂದ. ನಂಬಿಕೆ ಇಡುವುದರಿಂದ ನಾ ಬೆಳಿಗ್ಗೆ ಕೂಡ ಹೇಳಿದೆ, ನಂಬಿಕೆ ಅಂದ್ರೆ ನಂಬಿಕೆ ಇಡುವುದಂದ್ರೆ ಏನು? ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಂದ್ರೆ ಏನರ್ಥ? ಫಿನಿಶ್ಡ್ ವರ್ಕ್ ಅನ್ನ ನಾವು ನಂಬುವುದೇ. ಇನ್ನು ಹೇಳಕ್ ಹೋದ್ರೆ ಆತನು ಮುಗಿಸಿದಂತ ಕೆಲಸವನ್ನ ನಾವು ಮಾಡಬೇಕಾದ ಕೆಲಸವಲ್ಲ, ಆತನು ಮುಗಿಸಿದಂತ ಕೆಲಸ. ಆತನ ಏನು ಮುಗಿಸಿದ್ರು? ಸಾಧ್ಯವಾದ ನಾಳೆದ ಬಗ್ಗೆ ತೋರಿಸ್ತೀನಿ ಆತನ ಏನೆಲ್ಲ ಮುಗಿಸಿದ್ರು ಶಿಲ್ಬೆ ಮೇಲೆ ಅಂತೇಳಿ, ಆಯ್ತಾ? ಆದ ಕಾರಣ ಮುಗಿಸಿದ ಕೆಲಸವನ್ನ ನೀವು ಟ್ರೈ ಮಾಡಬಾರ್ದು ಮಾಡೋದಕ್ಕೆ. ನೀನು ಮಾಡುವಾಗ ಶಾಪ ತಗೊಂತೀಯ.
ಸುಮ್ಮನೆ ಶಾಪಕಸ್ತನಾಗ್ತಿ. ಆತನು ಮುಗಿಸಿದ್ದನ್ನ ನಂಬುವುದೇ ಕ್ರಿಸ್ತನಲ್ಲಿರುವ ನಂಬಿಕೆ. ಅರ್ಥ ಆಯ್ತಾ? ಅರೆ ಅರ್ಥ ಆಯ್ತ್ರಿ? ರೈಟ್. ಈಗ ಕೆಲವು ವಚನಗಳು ನಮ್ಮ ಮಧ್ಯದಲ್ಲಿ ಬಂದಾಗ ಕನ್ಫ್ಯೂಷನ್ ಆಗಿರ್ಬೋದು. ನೀವು ಏನಪ್ಪ ಪಾಸ್ ಹಿಂಗಂತಾರೆ, ಅವ್ರು ಹಿಂಗಂತಾರೆ ಅಂತೇಳಿ ನಾನು ವಿವರಿಸಿ ತೋರಿಸ್ತೀನಿ ನಿಮಗೆ. ನೋಡ್ರಿ, ಅದೇ ಕಂಟಿನ್ಯೂ ಮಾಡ್ರಿ. ನಂಬಿಕೆಯಿಂದ ಉಂಟಾಗುವುದರಿಂದ, ನಂಬಿಕೆ ಉಂಟಾದ್ರಿಂದ ಆ ವಾಗ್ದಾನದ ಫಲವು ಏನು ವಾಗ್ದಾನ ಮಾಡಿದ್ರು ದೇವರು ಅಬ್ರಹಾಮನಿಗೂ? ನಿನ್ನ ಮೂಲಕವಾಗಿ ಸಂತಾನ, ಸೀಡ್, ಅದರ ಬಗ್ಗೆ ಹೇಳ್ಕೊಂಡ್ ಬರ್ತಾರೆ ಇಲ್ಲಿ. ಆಯ್ತಾ? ಓಕೆ. ಫಲವು ನಂಬುವವರಿಗೆ. ಯಾವತ್ತು ಬೈಬಲ್ ಓದುವಾಗ ನೀವು ಒಂದು ವಚನ ತೆಗೆದು ಪ್ರಸಂಗ ಮಾಡೋದು ತಪ್ಪೇನಿಲ್ಲ. ನಿನಗೆ ದಮ್ಮಿದ್ರೆ ಕೂತ್ಕೊಂಡು ಮೇಲೆ ಕೆಳಗೆ ಓದಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಮಧ್ಯದಲ್ಲಿ ತೆಗೆದು ಬಾಣ ಬಿಟ್ಟಂಗೆ ಬಿಟ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡ್ತೇನೆ ನೀನು. ಮೇಲೆ ಕೆಳಗೆ ಓದು, ಯಾರ ಬಗ್ಗೆ ಏನ್ ಬಗ್ಗೆ ಅಂತ ಓದ್ಕೋ. ವಾಗ್ದಾನದ ಫಲವು ನಂಬುವವರಿಗೆ ಕೊಡಲ್ಪಡಬೇಕೆಂದು, ವಾಗ್ದಾನದ ಫಲವು ನಂಬುವವರಿಗೆ ಕೊಡಲ್ಪಡಬೇಕೆಂದು ಶಾಸ್ತ್ರವು ಸಮಸ್ತವನ್ನು ಪಾಪಕ್ಕೊಳಗಾಗಿದೆ ಎಂದು ತೀರ್ಮಾನಿಸಿತ್ತು. ಕ್ರಿಸ್ತ ನಂಬಿಕೆಯ ಕಾಲ. ಎಂತ ನಂಬಿಕೆ ಕಾಲ? ಅದೇನ್ ಕಾಲ ಅದು? ಕ್ರಿಸ್ತ ನಂಬಿಕೆ ಕಾಲ ಕ್ರಿಸ್ತನು ಬರುವ ತನಕ. ಎಲ್ಲ ವೇದಗಳಲ್ಲಿ ಯಾರ ಕುರಿತು ಹೇಳ್ತಾ ಇತ್ತು? ಮೋಸೆ ಬರೆದಂಥ ಗ್ರಂಥಗಳಲ್ಲೂ ಕೀರ್ತನೆಗಳಲ್ಲೂ ಎಲ್ಲಾ ಪ್ರವಾದನ ಗ್ರಂಥದ ಕುರಿತು ಯಾರ ಕುರಿತು ಹೇಳ್ತಾ ಐತೆ? ಈಗ ಆ ಕಾಲ ಬಂದ್ಬಿಡ್ತು. ಯಾವ ಕಾಲ ಬಂತು? ಕ್ರಿಸ್ತನ ಬಂದ್ಬಿಟ್ರು. ಕಾಲ ಬರುವುದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಾಗಿರುವ ನಂಬಿಕೆಗೆ ಅದು ಯಾವ ನಂಬಿಕೆ? ಕ್ರಿಸ್ತನ ವಿಷಯದಲ್ಲಿರತಕ್ಕಂಥ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ಏನ್ ಕ್ರಿಸ್ತನ ವಿಷಯದಲ್ಲಿ ನಂಬಿಕೆ ಅಂದರೆ, ನಮಗಾಗಿ ಆತನ ಭೂಮಿಗೆ ಬಂದದ ಕುರಿತು ಬರೆಯಲ್ಪಟ್ಟ ಹಾಗೆ ಬಂದನು, ಶಿಲ್ಬೆ ಮೇಲೆ ಹೊಡೆಯಲ್ಪಟ್ಟು ಸತ್ತು ಜೀವಾಗಿದ್ದು ಇವತ್ತು ಜೀವಿಸ್ತಾ ಇದ್ದಾರೆ. ಇದೇ ನಂಬಿಕೆ. ವಶವಾಗುವುದಕ್ಕಾಗಿ, ಆ ನಂಬಿಕೆಗೆ ಏನಾಗುವುದಕ್ಕಾಗಿ? ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈ ಕೆಳಗೆ ಕಾವಲಲ್ಲಿ ಏನಿದ್ವಿ ನಾವು? ಕಾವಲಲ್ಲಿ ಜೈಲಿದ್ದಾಗಿದ್ವಿ ನಾವು. ಕಾವಲಲ್ಲಿ ಮುಚ್ಚಲ್ಪಟ್ಟಿದ್ದೆವು. ಅದಕ್ಕೆ ಬೈಬಲ್ ಹೇಳುತ್ತದೆ, ಕುಮಾರನು ಬಿಡುಗಡೆ ಮಾಡಿದರೆ ನಿಜವಾದ ಬಿಡುಗಡೆ. ನಾವು ದಾಸರಲ್ಲ ಅಂತ ಯಾರು ಹೇಳ್ತಾರೆ? ಯಹೂದ್ಯರು ಹೇಳ್ತಾರೆ. ಅದಕ್ಕೆ ಯೇಸು ಹೇಳ್ತಾರೆ ಅವರಿಗೆ, ಸತ್ಯವನ್ನು ಅರಿಯಿರೋ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವುದು. ಪ್ರೈಸ್ ದಿ ಲಾರ್ಡ್. ಸತ್ಯ ಯಾರು? ಯೇಸು ಕ್ರಿಸ್ತನು. ಆತನ ಏನ್ ಮಾಡಿದ್ದಾರಂತ ಅರ್ಥಕೊಳ್ಳುವಾಗ ಅದು ನಮಗೆ ಬಿಡುಗಡೆ. ಮತ್ತು ಕುಮಾರನು ಬಿಡುಗಡೆ ಮಾಡಿದರೆ, ಅಥವಾ ನಂಬಿಕೆ, ನಾವೇನು ನಂಬಿಕೆ ಇದೆ ಅದು ನಮ್ಮನ್ನು ಬಿಡುಗಡೆ ಮಾಡಿದ್ರೆ, ಸತ್ಯ ನಮ್ಮನ್ನು ಬಿಡುಗಡೆ ಮಾಡಿದ್ರೆ, ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ರೆ ಅದು ನಿಜವಾದ ಬಿಡುಗಡೆ. ಪ್ರೈಸ್ ಗಾಡ್. ಇನ್ನೊಂದು ಬಿಡುಗಡೆ ಕೂಟ ಅವಶ್ಯಕತೆ ಇಲ್ಲ. ಇನ್ನೊಂದು ಬಿಡುಗಡೆಗಾಗಿ ಪ್ರಾರ್ಥನೆ ಅವಶ್ಯಕತೆ ಇಲ್ಲ. ಕುಮಾರನು ಬಿಡುಗಡೆ ಮಾಡಿದರೆ ನಿಜವಾದ ಬಿಡುಗಡೆ. ಈಗ ನಮಗೆ ಬಿಡುಗಡೆ ಅವಶ್ಯಕತೆ ಇಲ್ಲ, ನಂಬಿಕೆ ಅವಶ್ಯಕತೆ. ನಂಬಿಕೆಗೆ ಆಧಾರ ಸತ್ಯ, ವಾಕ್ಯವನ್ನು ಅರಿಯುವಾಗ ನಂಬಿಕೆ ಬಂದ್ಬಿಡ್ತದೆ ನಮಗೆ. ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್, ಕೇಳ್ತಾ ಏನ್ ಬಂದ್ಬಿಡ್ತದೆ? ನಂಬಿಕೆ ಬಂದ್ಬಿಡ್ತದೆ. ಯಾವುದನ್ನು ಕೇಳಬೇಕು? ಕ್ರಿಸ್ತನ ವಾಕ್ಯ. ಪ್ರಮಾಣ ಅಲ್ಲ. ನೀನೇನ್ ಮಾಡಬೇಕು ಅದನ್ನು ಕೇಳಿದ್ರೆ ತಲೆ ಕೆಟ್ಟೋಗಿ ಗೂಬೆ ತಲೆ ಕುತ್ಕೊಂಡ್ಬಿಡ್ತೀರಿ. ಸತ್ಯವನ್ನು ಕೇಳುವ ಕ್ರಿಸ್ತನ, ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ವರ್ಡ್ ಆಫ್ ಕ್ರೈಸ್ಟ್, ಕ್ರಿಸ್ತನ ವಾಕ್ಯವನ್ನು ಕೇಳೋದ್ರಿಂದ ನಂಬಿಕೆ ಬರ್ತದೆ. ಅಭಿಷೇಕವುಳ್ಳ ವಾಕ್ಯವನ್ನು ಕೇಳಿದಾಗ ನಂಬಿಕೆ ಬರ್ತದೆ. ಅಥವಾ ಸತ್ತು ಜೀವ ಗೆದ್ದಾತನ ಬಗ್ಗೆ ವಿಷಯದಲ್ಲಿ ನಾವು ಕೇಳುವಾಗ ನಂಬಿಕೆ ಬರ್ತದೆ. ಅಥವಾ ಫಿನಿಶ್ಡ್ ವರ್ಕ್ ಬಗ್ಗೆ ಕೇಳುವಾಗ ನಂಬಿಕೆ ಬರ್ತದೆ. ಬೇರೆ ಯಾವುದೇ ರೀತಿಯಲ್ಲಿ ನಂಬಿಕೆ ಬರೋದಕ್ಕೆ ಸಾಧ್ಯತೆ ಇಲ್ಲ. ಯಾರಿಗಾದ್ರೂ ನಂಬಿಕೆ ಬರಬೇಕು ಅಂತಂದ್ರೆ ಬೈಬಲ್ ಓದಿದ್ರೆ ನಂಬಿಕೆ ಬರೋದಿಲ್ಲ, ಕ್ರಿಸ್ತನ ವಾಕ್ಯವನ್ನು ಕೇಳೋದ್ರಿಂದ ನಂಬಿಕೆ ಬರ್ತದೆ. ಆಗ ಅಭಿಷೇಕಿಸಲ್ಪಟ್ಟವನ್ನ ನಮಗಾಗಿ ಮಾಡಿರುವ ವಿಚಾರಗಳನ್ನ ಕೇಳಿದಾಗ ಕೇಳ್ತಾ ನಮಗೆ ನಂಬಿಕೆ ಬರ್ತದೆ. ಪ್ರೈಸ್ ದಿ ಲಾರ್ಡ್. ರೈಟ್, ಓದ್ಕೊಳ್ಳೋಣ.
ಹೀಗಿರ್ಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ ನಾವು ನಂಬಿಕೆಯಿಂದ ನೀತಿವಂತರೆಂಬ ನಂಬಿಕೆಯಿಂದ. ಏನ್ ನಂಬಿಕೆಯಿಂದ? ಕ್ರಿಸ್ತನ ನಂಬಿಕೆ. ಏನ್ ಕ್ರಿಸ್ತನ ನಂಬಿಕೆ? ಕ್ರಿಸ್ತನ ಮೇಲಿರುವ ನಂಬಿಕೆ ಯಾವುದು? ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಅರಿಕೆ ಮಾಡಿದವನು ರಕ್ಷಣೆ ಹೊಂದಿ ಬಿಡುತ್ತಾನೆ. ಏನಂತ ನಿನ್ನ ನಂಬಿಕೆ? ಹೇಳಿ ಹೇಳಿ, ಏನ್ ನಂಬಿಕೆ? ನಾವು ಧರ್ಮಶಾಸ್ತ್ರ ಅಧೀನದಲ್ಲಿದ್ವಿ, ಪಾಪದ ಸಂಬಳ ಮರಣ ಎಂಬುದಾಗಿರ್ತಿತ್ತು. ಈಗ ದೇವರು ಉಚಿತಾರ್ಥ ವರವು ನಿತ್ಯ ಜೀವ. ಆ ಉಚಿತಾರ್ಥ ವರವು ಹೇಗೆ ಉಂಟಾಯ್ತಂದ್ರೆ, ಆತನು 2000 ವರ್ಷದ ಹಿಂದೆ ನಮಗಾಗಿ ಭೂಮಿಗೆ ಬಂದು ಶಿಲುಬೆ ಮೇಲೆ ಹೊಡೆಯಲ್ಪಟ್ಟು ಸತ್ತು ಜೀವ ಗೆದ್ದು ಇವತ್ತು ಜೀವಿಸ್ತಿದ್ದಾರೆ. ಇದೇ ನಂಬಿಕೆ. ಅರ್ಥ ಆಯ್ತ್ರಿ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಇದನ್ನೇ ಪೌಲು ತಿಮೋತಿಗೆ ಹೇಳ್ತಾನೆ, ಒಳ್ಳೆ ಹೋರಾಟವನ್ನು ಹೋರಾಡು, ವಿಶ್ವಾಸವನ್ನು ಕಾಪಾಡಿಕೋ. ನೀ ರಕ್ಷಣೆ ಹೊಂದಿದ್ದು ಯಾವುದರಿಂದ? ಅದು ಕ್ರಿಸ್ತನ್ ಇದ್ರೂ ಕೂಡ ನಿನ್ನ ನಂಬಿಕೆ ಹೊಂದಿದ್ದು ನಂಬಿಕೆಯಿಂದ ರಕ್ಷಣೆ ಹೊಂದಿದ್ದು. ಯಾವುದರಿಂದ? ಏನಂತ ನಂಬಿಕೆ? ಅದೇ ಈಗ ನಮ್ಮ ಪಾಯಿಂಟ್. ಏನಂತ ನಂಬಿಕೆ? ಹೇಳಿ ಹೇಳಿ, ಬಾಯಿ ತೆಗೆದು ಹೇಳ್ರಿ. ಇವತ್ತು ಬಹಳ ಜನ ಸೇವಕರಿಗೆ ನಮ್ಮ ನಂಬಿಕೆಗೆ ಆಧಾರನೇ ಗೊತ್ತಿಲ್ಲ. ಅದೇ ನೀನು ಎಲ್ಲಿ ರಕ್ಷಣೆ ಹೊಂದಿದೆ ಅಂತ ಕೇಳಿದ್ರೆ ಹೊಟ್ಟೆ ನೋವು ಹೋಯ್ತು, ತಲೆನೋವು ಹೋಯ್ತು, ಚರ್ಚಿಗೆ ಹೋದೆ, ಹಾಗೆ ರಕ್ಷಣೆ ಹೊಂದ್ಬಿಟ್ಟೆ. ಅಲ್ಲೇ ನಿನ್ನ ನಂಬಿಕೆಗೆ ಆಧಾರ ಯಾವುದು ಗೊತ್ತಾ? 2000 ವರ್ಷದಿಂದ ನನ್ನನ್ನು ಪ್ರೀತಿಸಿ ನನಗಾಗಿ ಭೂಮಿಗೆ ಬಂದ ಆತನು ಸತ್ತು ಜೀವಾಗಿದ್ದು ಇವತ್ತು ಜೀವಿಸ್ತಿದ್ದಾರೆ. ಫೈತ್ ಎಂಬುದಾಗಿ ಹೇಳತಕ್ಕಂಥದ್ದು ಅಲ್ಲೇ. ಅರ್ಥ ಆಯ್ತು ರೀ? ಅದನ್ನು ನಂಬಿದಾಗ ರಕ್ಷಣೆ ಉಂಟಾಯಿತು. ಇದನ್ನೇ ಪೌಲ್ ತಿಮೋತಿಗೆ ಹೇಳ್ತಾನೆ, ತನಗೂ ಹೇಳ್ಕೊತಾನೆ. ಒಳ್ಳೆ ಹೋರಾಟ ನೋಡ್ರಿ, ಮೇಲೆ ಕೆಳಗೆ ಹೋದ್ರಿ. ನಾನು ಹೇಳ್ತೀನಿ, 1 ತಿಮೋತಿ 1ನೇ ಇದು ಓದಿ ಮುಗಿಸಿ ಆಮೇಲೆ ಓದೋಣ ಅದನ್ನು. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಈಗ ಹೆಂಗ್ ನಿರ್ಣಯ ಹೊಂದಿದ್ದೀವಿ ನೀವು? ಜಸ್ಟಿಫೈಡ್, ಇಂಗ್ಲಿಷ್ ನಲ್ಲಿ ಜಸ್ಟಿಫೈಡ್. ನೀವು ನೀತಿವಂತರು ಅಂತ ದೇವ್ರು ಏನ್ ಮಾಡ್ಬಿಟ್ಟಿದ್ದಾರೆ? ನಿರ್ಣಯ ಮಾಡಿದ್ದಾರೆ. ಈಗ ನಾವು ನೀತಿವಂತರ ಪಾಪಿಯ? ರೈಟ್. ಈಗ ಈ ನಿರ್ಣಯವನ್ನು ಯಾರು ಮಾಡಿದ್ದು? ಹೇಗೆ ಮಾಡಿದ್ರು? ನಿಮ್ಮ ನಂಬಿಕೆಯಿಂದ ಮಾಡಿದ್ರು. ಏನ್ ನಿನ್ನ ನಂಬಿಕೆಗೆ ಆಧಾರ? ಕ್ರಿಸ್ತನ ವಾಕ್ಯ. ಕ್ರಿಸ್ತನ ವಾಕ್ಯ ಯಾವುದು? ಆತ ನಮಗಾಗಿ ಬಂದು ಹೊಡೆಯಲ್ಪಟ್ಟು ಸತ್ತು ಜೀವ ಗೆದ್ದು ಇವತ್ತು ಜೀವಿಸಿದ್ದಾರೆ. ಇದನ್ನ ಕೊನೆಯ ತನಕ ಎಂಥ ಮನುಷ್ಯ ಯಾವನ ಬಂದ್ರು ಇದನ್ನ ಹಿಡ್ಕೊಬೇಕು. ವಿಶ್ವಾಸನ ಹಿಡ್ಕೋಬೇಕು. ಇದನ್ನ ಹಿಡ್ಕೊಬೇಕು. ನಮ್ಮ ವಿಶ್ವಾಸಕ್ಕೆ ಅಡ್ಡಿಯಾಗಿ ಬರತಕ್ಕ ಯಾವುದರ ವಿಷಯದಲ್ಲಿ ಕೂಡ ಅಂಗೀಕಾರ ಮಾಡ್ಕೋಬಾರ್ದು. ಒಳ್ಳೆಯ ಹೋರಾಟವನ್ನು ಹೋರಾಡಬೇಕು, ವಿಶ್ವಾಸವನ್ನು ಹಿಡ್ಕೋಬೇಕು. ನಿಮ್ಗೆ ವಾಕ್ಯದ ಆಧಾರದಲ್ಲಿ ಹೇಳ್ತೀನಿ, ಸುಮ್ಮನೆ ಹಂಗೆಲ್ಲ ಹೇಳಲ್ಲ ನಾನು. ಮೇಲೆ ಕೆಳಗೆ ಓದಿ ಹೇಳೋದು, ಓದ್ಕೊಳ್ಳೋದು. ಇದು ಓದು, ಈಗ ಓದೋದು. ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ. ಎಲ್ಲಿ ಸೇರುವ ತನಕ? ಈಗ ನೀತಿವಂತರು ಎಂಬ ನಿರ್ಣಯ ಹೊಂದುವುದು ಯಾವಾಗ? ಕ್ರಿಸ್ತನಲ್ಲಿ ಸೇರುವಾಗ. ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಅದೇನ್ ಮಾಡ್ತಾ ಇತ್ತು? ಧರ್ಮಶಾಸ್ತ್ರ ಕಾಯ್ತಾ ಇತ್ತು. ಇದು ಮಾಡಬೇಡ, ಅದ್ ಮಾಡು, ಹಂಗ ಹೋಗ್ಬೇಡ, ಹಿಂಗ್ ಹೋಗ್ಬೇಡ ಅಂತ ನಮ್ಮನ್ನ ಕಾಯ್ತಾ ಇತ್ತು. ಆದರೆ ಕ್ರಿಸ್ತ ನಂಬಿಕೆಯು, ಈಗ ಹೇಳಿ, ಕ್ರಿಸ್ತ ನಂಬಿಕೆಯು ಏನು? ಕ್ರಿಸ್ತ ನಂಬಿಕೆ ಹೇಳು. ಸುಮ್ಮನೆ ಬಾಯಲ್ಲಿ ಹೇಳ್ಬಿಡ ಕ್ರಿಸ್ತ ನಂಬಿಕೆ ಅಂತ ಹೇಳ್ಬೇಡ್ರಿ. ಏನ್ ಕ್ರಿಸ್ತ ನಂಬಿಕೆ ಅಂದ್ರೆ ಏನು? ವಾಟ್ ಯು ಹ್ಯಾವ್ ಫಿನಿಶ್ಡ್. ಆತ ನನಗಾಗಿ ಬಂದು ಸತ್ತು ಜೀವ ಗೆದ್ದು ಇವತ್ತು ಜೀವಿಸ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ವಾಟ್ ಇಸ್ ಗಾಸ್ಪಲ್? ಅದೇ ಗಾಸ್ಪಲ್. ವಾಟ್ ಇಸ್ ಫೇತ್? ಇದೇ ಫೇತ್. 1 ಕೊರಿಂಥಿ 15ನೇ ಅಧ್ಯಾಯ 2, 3, 4 ವಚನ ಓದ್ಕೊಳ್ಳೋಣ. 1 ಕೊರಿಂಥ್ಯ 15ನೇ ಅಧ್ಯಾಯ. ಸಹೋದರರೇ, ನಾವು ನಿಮಗೆ ತಿಳಿಸಿದ ಸುವಾರ್ತೆಯನ್ನು, ಗಾಸ್ಪಲ್ ಅನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದ್ದೀರಿ, ಸ್ವೀಕಾರ ಮಾಡ್ಕೊಂಡಿದ್ದೀರಿ. ಯಾವುದನ್ನು? ಸುವಾರ್ತೆಯನ್ನು. ಏನಂತ ಸುವಾರ್ತೆಯಲ್ಲಿ ಪ್ಯಾಕೇಜ್ ಇತ್ತು?
ಹೇಳ್ತಾರೆ. ಅದರಲ್ಲಿ ನಿಂತಿದ್ದೀರಿ. ಏನ್ ಮಾಡಿದಿರಿ ನೀವು? ನಿಂತಿದ್ದೀರಿ. ಅಪ್ಪ ಏನ್ ಮಾಡಿದಿರಿ ನೀವು? ಸಾಯುವ ತನಕ ಒಳ್ಳೆ ಹೋರಾಟ ಮಾಡ್ರಿ, ಅದರಲ್ಲೇ ನಿಂತ್ಕೊಳ್ರಿ. ಯಾವ್ದ್ರಲ್ಲಿ? ಸುವಾರ್ತೆ. ನಾವು ನಿಮಗೆ ಸಾರಿದ ಸುವಾರ್ತೆಯಲ್ಲಿ ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದ್ದೇನೋ ನೀವು ಅದನ್ನು ಗಟ್ಟಿಯಾಗಿ ಇದು ಹೆಂಗ್ ಇಟ್ಕೋತೀರ? ಗಟ್ಟಿಯಾಗಿ ಹೇಳ್ರಿ. ಒಬ್ಬರು ಬರ್ಬೋದು, ಇನ್ನೊಂದು ಹೇಳ್ಬೋದು, ಇನ್ನೊಬ್ಬರು ಬರ್ಬೋದು, ಇನ್ನೊಂದು ಹೇಳ್ಬೋದು, ಇನ್ನೊಬ್ಬರು ಬರ್ಬೋದು, ಇನ್ನೊಬ್ರು ಹೇಳ್ಬೋದು ಅಭಿಪ್ರಾಯಗಳನ್ನ. ನಮಗೆ ಅಭಿಪ್ರಾಯ ಬೇಕಾಗಿಲ್ಲ, ಸತ್ಯ ಬೇಕಾಗಿರತಕ್ಕಂಥದ್ದು, ಇಲ್ಲ ವಾಕ್ಯ ಬೇಕಾಗಿರತಕ್ಕಂಥದ್ದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತ್ರಿ? ಏನು ಅದು ಹೇಳ್ರಿ, ಅದು ಉದಾರವಾಗಿ ಹೇಳ್ತಾರೆ ನೋಡ್ರಿ. ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ. ನಾನೇ ಎಡವಟ್ಟು, ನನಗೆ ನೀನು ಸರಿಯಾದ ಎಡವಟ್ಟು ಮಾಡ್ಬಿಡ್ತೀಯ. ನಮ್ಮ ಕನ್ನಡ ಗೊತ್ತಿಲ್ಲ. ನಿರಾಧಾರವಾಗದ ಲೈವ್ ಅಲ್ಲೆಲ್ಲ ಹೋಗ್ತೈತೆ. ಆಮೇಲೆ ನನ್ನ ಮನೆ ಹೋಗ್ತೈತೆ. ಅದಕ್ಕೆ ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ. ಯಾವ್ದ್ರಿಂದ ರಕ್ಷಣೆ ಆಯ್ತದೆ ನಿಮಗೆ? ಆ ಸುವಾರ್ತೆಯಿಂದ. ಆ ಸುವಾರ್ತೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡ್ರಿ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಯೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. ಅದು ನಾನು ಸಹ ಕಲಿತುಕೊಂಡದ್ದೇ. ಹಲೋ, ಏನ್ ಮಾಡಿದ್ದು? ಕಲಿತುಕೊಂಡಿದ್ದೆ. ಅದೇನೆಂದರೆ ಶಾಸ್ತ್ರದಲ್ಲಿ ತಿಳಿಸಿರುವ ಎಲ್ಲ ಗಮನ ಕೇಳಿ. ಮೋಸೆ ಗ್ರಂಥಗಳಲ್ಲೂ ಕೀರ್ತನೆಗಳಲ್ಲೂ ಪ್ರವಾದನೆ ಗ್ರಂಥಗಳಲ್ಲಿ ಮೊದಲೇ ತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಊಳಲ್ಪಟ್ಟನು. ಶಾಸ್ತ್ರದ ಪ್ರಕಾರ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. This is our faith. ಪಾಪ ಪರಿಹಾರ ಮಾಡಕ್ ಬಂದಿಲ್ಲ, ತೆಗೆದು ಬಿಡಕ್ ಬಂದಿದ್ದನು. ಟು ಟೇಕ್ ಅವೇ ದಿ ಸಿನ್ಸ್. ಪಾಪಗಳನ್ನು ತೆಗೆದು ಬಿಡೋದಕ್ಕಾಗಿ ಬಂದನು. ಆಯ್ತಾ? ಈಗ ನನ್ನ ಪಾಯಿಂಟ್ ಏನಂದ್ರೆ, ವಾಟ್ ಇಸ್ ಗಾಸ್ಪಲ್? ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರಗಳೇ ನಮಗೋಸ್ಕರ ನಮ್ಮೆಲ್ಲರ ಪಾಪಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಆತನು ಸತ್ತು ಉಣಲ್ಪಟ್ಟು ಎಬ್ಬಿಸಲ್ಪಟ್ಟು ಇವತ್ತು ದಿವಸ. ಅರ್ಥ ಆಯ್ತಾ? ಯಾರಿಗಾದ್ರೂ ಸುವಾರ್ತೆ ಸಾರ್ತೀನಿ ಅಂತ ಹೇಳಿದ್ರೆ ಇದನ್ನ ಹೇಳ್ಬಿಟ್ಟು ಬಿಟ್ಬಿಡಿ. ಅದಕ್ಕೆ ಜೀವ ಇದೆ, ಅದು ಮನುಷ್ಯನ ರಕ್ಷಿಸಲು ದೇವರ ಬಲಸನೆ. ಆಮೇನ್. 3 ಸೆಕೆಂಡಲ್ಲಿ ಹೇಳ್ಬೋದು, 3 ನಿಮಿಷದಲ್ಲಿ ಹೇಳ್ಬೋದು, 30 ನಿಮಿಷ ಕುಯ್ಬೋದು, 3 ಅವರ್ ಕೂಡ ಕುಯ್ಬೋದು. ನನ್ನಂಥವ್ರ ಕೈಲಿ ಕೊಟ್ಟರೆ 3 ಅವರ್ ಕುಯ್ತೀವಿ ಈ ಸುವಾರ್ತೆಯನ್ನೇ. ಅರ್ಥ ಆಯ್ತು? ಬಟ್ ಪಾಯಿಂಟ್ ಇದೇ ಇರಬೇಕು. ನಾವೆಲ್ಲರೂ ಪಾಪಿಗಳು. ನಮ್ಮ ಪಾಪದ ಸಲುವಾಗಿ ಶಿಲುಬೆ ಮೇಲೆ ಯೇಸು ಸ್ವಾಮಿ ಹೊಡೆಯಲ್ಪಟ್ಟು ಸತ್ತು ಜೀವಾಗದ್ದು ಇವತ್ತು ಜೀವಿಸ. ಇದೇ ನಮ್ಮ ನಂಬಿಕೆಗೆ ಆಧಾರ. ಇದನ್ನೇ ಪೌಲ್ ತಿಮೋತಿಗೆ ಹೇಳ್ತಾರೆ. ಇದನ್ನೇ ತಾನು ಹೇಳ್ಕೊತಾನೆ. ನಾನು ಒಳ್ಳೆ ಹೋರಾಡಿದ್ದೇನೆ. ನಾನು ಯಾವತ್ತು ಯಾವ್ದ ಮೇಲೆ ನಂಬಿಕೆ ಇಟ್ಟನೋ ದೇವರನ್ನ ಹೊಂದಿದ್ರಲ್ಲಿ ಅದ್ರಲ್ಲಿ ದೃಢವಾಗಿ ನಿಂತಿದ್ದೇನೆ. ಪ್ರೈಸ್ ಗಾಡ್. ಅರ್ಥ ಆಯ್ತು? ಸೇವೆ ಬಗ್ಗೆ ಹೇಳಲಿಲ್ಲ, ಬೇರೆ ಯಾವ ವಿಚಾರ ಹೇಳಲಿಲ್ಲ, ಯಾವ ಸಂಗತಿ ಹೇಳಲಿಲ್ಲ. ಮೇಲೆ ಕೆಳಗೆ ಓದೋಣ, ಅಲ್ಲಿ ಕೂಡ ಬರ್ತೇನೆ. 1 ನಿಮಿಷ ಓದ್ಕೊಳ್ರಿ. ಇದು ಓದ್ಕೊಳ್ಳಿ, ಇದು ಮುಗಿಸ್ಬಿಡಿ. ಇದನ್ನ ಇಲ್ಲಿ ಗಲಾತ್ಯರು 25:3-25. ಆದರೆ ಕ್ರಿಸ್ತ ನಂಬಿಕೆಯು ಎಲ್ಲ ಗಮನ ಕೇಳಿ. ನಂಬಿಕೆ ಎಲ್ಲ ಕೇಳಿ. ಯಾವ ನಂಬಿಕೆ? ಕ್ರಿಸ್ತ ನಂಬಿಕೆ. ಏನದು ಕ್ರಿಸ್ತ ನಂಬಿಕೆ? ನಾವೆಲ್ಲರೂ ರಕ್ಷಣೆ ಹೊಂದಿದ ಆ ನಂಬಿಕೆಯಲ್ಲೇ. ಏನಂತ ನಂಬಿಕೆ ಇಟ್ರಿ? ನಾನೊಬ್ಬ ಪಾಪಿ, ನನ್ನ ಪಾಪದ ಸಲುವಾಗಿ ಆತನು ಬಂದು ನನ್ನ ಪಾಪ ಹೊತ್ತುಕೊಂಡು ಸತ್ತು ಜೀವ ಗೆದ್ದಿದ್ದಾರೆ. ಇದನ್ನೇ ಪೌಲನು ಎಲ್ಲ ಪುಸ್ತಕಗಳಲ್ಲೂ ಮರೆಮುಗಿಯಾಗಿ ಡೈರೆಕ್ಟ್ ಆಗಿ ಹೇಳ್ಕೊಂಡ್ಬರ್ತಾನೆ. ಫೇತು, ಗಾಸ್ಪಲ್ಲು, ಶುಭ ಸಂದೇಶ ಮತ್ತು ಸುವಾರ್ತೆ
ಇವನ್ನೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓದ್ಕೊಳ್ಳಿ. ಆದರೆ ಕ್ರಿಸ್ತ ನಂಬಿಕೆಯು, ನೋಡಿ ಮತ್ತೆ ಹೇಳ್ತದೆ, ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ಇನ್ನು ಕಾಯುವವನ ಕೈ ಕೆಳಗೆ ಇರುವವರಲ್ಲ. ಇದು ಮಾಡು, ಇದು ಮಾಡಬೇಡ, ಇದು ಸರಿ, ಇದು ಸರಿ ಇಲ್ಲ, ಈಗ ನಡ್ಕೋ, ಈಗ ನಡಿಬೇಡ ಅಂತ ಕೆಳಗಡೆ ನಾವು ಕೂತ್ಕೊಂಡು ಅವೆಲ್ಲ ಕೇಳೋದಕ್ಕೆ ಆಳಲ್ಲ. ನಾವು ಗುಲಾಮರಲ್ಲ. ನಾವು ಹಲೋ ಗುಲಾಮರಲ್ಲ. ಈ ವಿಷಯದಲ್ಲೇ ಪೌಲನು ತಿಮೋತಿಗೆ ಹೇಳ್ತಾನೆ, ಇಂಥ ಬಂದು ನಿನ್ನ ಕಲೆ ಕೆಡಿಸ್ಬಿಡ್ತಾರೆ, ನೀನು ಯಾವುದರಿಂದ ರಕ್ಷಣೆ ಹೊಂದಿದೆಯೋ ಅದನ್ನು ಗಟ್ಟಿಯಾಗಿ ಹಿಡ್ಕೋ. ಓದ್ಕೊಳ್ಳಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ, ಎಲ್ಲ ಗಮನ ಕೇಳಿ, ಕ್ರಿಸ್ತು ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ. ಈಗ ಏನಂತ ನಂಬಿಕೆ ಇಟ್ರಿ ನೀವು? ಎಷ್ಟು ಜನ ದೀಕ್ಷಾಸನ ತೆಗೆದ್ರಿ? ಎಷ್ಟು ಜನಕ್ಕೆ ಜ್ಞಾಪಕ ಐತೆ ದೀಕ್ಷಾಸನ ತೆಗೆದಾಗ ನಿಮಗೆ ಅರ್ಕೆ ಮಾಡಿದ ಜ್ಞಾಪಕ ಐತಾ? ಜ್ಞಾಪಕ ಇದ್ರೂ ಕೂಡ ಅವತ್ತು ಅರ್ಥಗರ್ಭಿತವಾಗಿ ಆಗಿಲ್ಲ, ಆದರೂ ರಕ್ಷಣೆ ಹೊಂದ್ಬಿಟ್ಟಿದ್ದೀರಾ, ಹೌದಾ ಇಲ್ಲ? ಅದು ಹೇಳ್ರಿ, ಸಿಂಪಲ್ ಫೈತಿಂದ ಅರ್ಥವೇ ಆಗದಿದ್ದು ರಕ್ಷಣೆ ಹೊಂದ್ಬಿಟ್ಟಿದ್ದಾರೆ ನೋಡಿ, ಅದು ಗ್ರೇಟು. ಇವತ್ತು ಇಷ್ಟು ಕ್ಲೀನಾಗಿ ವಿವರವಾಗಿ ಹೇಳ್ಕೊಳಕ್ಕೆ ಅವತ್ತಿಲ್ಲ. ಅವತ್ತು ಹೇಳಿದ್ರು ಇನ್ನು ತಲೆ ಒಳಗೆ ಹೋಗ್ತಿರಲಿಲ್ಲ, ಆದರೂ ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ ನೋಡಿ, ಹೌದಲ್ರಿ? ದೀಕ್ಷಾಸ್ಥಾನ ತೆಗೆದಾಗ ಯಾರ ಹೇಳ್ರಿ ಏನಂದ್ರು? ಪಾಸ್ಕೊಳ್ತಾನೆ ದೀಕ್ಷಾಸ್ಥಾನ ಕೊಟ್ಟಾಕ್ಬಿಡ್ರಿ. ನೀವು ಏನು ಕೊಡ್ತಾ ಇದ್ದೀರಾ? ನಂಬುತ್ತೀಯಾ? ಹೌದು. ನೀವು ಕುರಿ ಥರ ಚಳಿಲಿ ನಿಂತ್ಕೊಂಡು, ಹೌದು. ಮತ್ಯಾ ಥಳಕ್ಕದ ಮುಳುಗಿ ಮೇಲೆ ತೆಗೆದು ನಿಲ್ತೀಯ ಬೇರೆ, ಅದು ಪ್ರಮಾಣ. ನಿಲ್ತೀಯ ನಿಲ್ಲಲ್ವಾ? ನಾನಲ್ಲ, ನಿಲ್ಲಿಸುವಾತನ ಆತನು. ನನ್ನೆಲ್ಲ ಆರಂಭಿಸಿದ ಒಳ್ಳೆ ಕಾರ್ಯವನ್ನು ಆತನು ಬರೋದ್ರೊಳಗೆ ಮುಗಿಸುವನಾಗಿದ್ದಾನೆ. ಆಮೇನ್, ಹೌದಾ ಇಲ್ವಾ? ಯೇಸು ನಿನ್ನ ಪಾಪಗಳನ್ನು ಹೊತ್ತುಕೊಂಡು ನಿನಗಾಗಿ ಶಿಲ್ಬೆ ಮೇಲೆ ಮರಣ ಹೊಂದಿ ಸತ್ತು ಜೀವ ಗೆದ್ದಿದ್ದಾರೆ. ನಂಬ್ತೀರಾ? ನಂಬುವವನಿಗೆ ತಂದೆ, ಮಗ, ಪವಿತ್ರ ಆತ್ಮ ಸಂದೇ ಹೋ. ಮುಗ್ದಾಯ್ತು. ಏನಪ್ಪ ಆಯ್ತು? ಪಾಪದ ಪಾಲಿಗೆ ಸತ್ತ, ಇನ್ನು ಜೀವಿಸುವುದು ಅವನಲ್ಲ, ಕ್ರಿಸ್ತ ಯೇಸು ನಿನ್ನಲ್ಲಿ ಜೀವಿಸುವರಾಗಿದ್ದಾರೆ. ಇದನ್ನ ಆರಂಭದಿಂದಲೇ ಮರ್ಯಾದೆಯಾಗಿ ನಮ್ಮ ವಿಶ್ವಾಸಿಗಳಿಗೂ ನಮಗೂ ಹೇಳ್ಕೊಟ್ಟಿದ್ದಿದ್ರೆ ಇವತ್ತು ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇರಲಿಲ್ಲ. ಈ ರೀತಿಯಲ್ಲಿ ಇದಕ್ಕೊಂದು ಸೆಮಿನಾರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇವೆಲ್ಲವೂ ಬೇಸಿಕ್ಗಳು, ಇವೆಲ್ಲ ಆ್ಯಕ್ಚುಲಿ ಬೇಬಿ ಸಿಟ್ಟಿಂಗ್. ಇವೆಲ್ಲ ಇನ್ನೂ ಆಳವಾದದ್ದೈತೆ. ಎಲ್ಲೂ ಹೋಗಕ್ಕೆ ಬಿಡ್ತೀರಾ? ಬರೀ ಇಲ್ಲೇ ತಡಪಾಯಿಸ್ಕೊಂಡು ಸಾಯ್ತಾ ಇದ್ದೀನಿ. ಇನ್ನು ಹೋಗೋದೆಲ್ಲ ಇದ್ದು ನಾನು ಕೇಳಿದ್ರೆ ಅಬ್ರಾಮ್ ಕೇಳ್ತಾರೆ, ಪಾಸ್ಟರ್ ಓದು ಸೈನ್ಸ್ ತೆಗೆದ್ರಲ್ಲ ಅದನ್ನು ಮುಂದೆ ಹೋಗ್ತೀರಾ? ಇಲ್ಲೇ ತಡಪಾಯಿಸ್ಕೊಂಡು ಸಾಯ್ತಾ ಇದ್ದೀರಿ, ಮತ್ತೆಲ್ಲಿ ಹೋಗೋದು ನಾನು ಮುಂದೆ? ರಕ್ಷಣೆ ಹೊಂದಿದ್ಯಾ? ಅಂತ್ಯ. ಹೆಂಗೆ ರಕ್ಷಣೆ ಹೊಂದಿದ್ದೆ? ಅದೇ ದೀಕ್ಷಾಸ್ಥಾನ ತೆಗೆದಲ್ಲ ಅವಾಗ ಅಂತ್ಯ. ಏನು ತೆಗೆದೆ? ಅಲ್ಲ, ಮನೇಲಿ ಕೇಳೋದು ತೆಗೆದ್ಬಿಟ್ಟೆ ಅಂತ. ಹಂಗೆ ಹೆಂಗಮ್ಮ ರಕ್ಷಣೆ ಹೊಂದಿದ್ದೆ ಕೇಳು. ಪ್ಯಾಕೆಟ್ನಾಗ ಸಿಗರೇಟ್ ಕೊಡ್ತಿದ್ದೆ, ಬೀಡಿ ಕೊಡ್ತಿದ್ದೆ. ನಮ್ಮ ಹೆಂಡತಿ ನನಗೆ ಪ್ರಾರ್ಥನೆ ಮಾಡಿದ್ರು, ಚರ್ಚಿಗೆ ಬಂದೆ, ಬಂದೆ, ಆಯ್ತು ಮಗ ದೀಕ್ಷಾಸ್ಥಾನ ತೆಗೆದು ತೆಗೆದ್ಬಿಟ್ಟೆ. ಹೊಟ್ಟೆ ನೋವಿತ್ತು, ಚೆನ್ನಾಗಾಯ್ತು. ಯಾವರಾದರೂ ಸ್ಪಷ್ಟ ಬುದ್ಧಿಯಿಂದ ಈ ಥಿಯಾಲಜಿಕಲ್ ಆಗಿ ರಕ್ಷಣೆ ಹೊಂದಿದ್ದೀವಿ ನಾವು? ಇಲ್ಲ. ಆದರೂ ರಕ್ಷಣೆ ಹೊಂದಿದ್ದು ನೋಡ್ರಿ, ಅದೇ ಆ ಫೇತ್, ಆ ನಂಬಿಕೆ. ಅರ್ಥ ಆಯ್ತ್ರಿ? ಅದನ್ನು ಗಟ್ಟಿಯಾಗಿ ಹಿಡ್ಕೋ ಅಂತ ಪೌಲ್ ಹೇಳ್ತಕ್ಕಂಥವರಾಗಿದ್ದಾರೆ. ಆಯ್ತಾ? ಈಗ ಬರೋಣ 1 ತಿಮೋತಿ 1ನೇ ಅಧ್ಯಾಯ 18-19. ಮಗನಾದ ಒಂದು ನಿಮಿಷ, ಇದು ಓದಕ್ಕೆ ಮುಂಚೆ ಈಗ ಏನಾಗಿದ್ದೀವಿ ಅಂತ ಕೂಡ ಹೇಳ್ಬಿಡ್ತೀನಿ. ಈಗ ಕಂಟಿನ್ಯೂ ಮಾಡೋಣ ಅದನ್ನು. 26. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹಲೋ, ಏನಾಗಿದ್ದೀರಿ? ಪುತ್ರರಾಗಿದ್ದೀರಿ. ಆಗ್ತೀರಾ? ಆಗ್ಬೇಕಾ? ಪುತ್ರರಾಗಿ ಇದ್ದೀರಿ. ಹಲ್ಲೆಲೂಯಾ. ಧರ್ಮಶಾಸ್ತ್ರ ಕೆಳಗಿರುವವರೆಗೂ ಗುಲಾಮನಾಗಿದ್ದೆ, ಈಗ ಯೇಸು ಕ್ರಿಸ್ತನ ನಂಬಿಕೆ ಮೂಲಕವಾಗಿ ಪುತ್ರನಾಗಿದ್ದಿ. ಕೆಳಗೆ ಓದ್ಕೊಳ್ಳೋಣ.
ಹೇಗೆ ಅದಾಯ್ತು ಅಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಆಮೇಲೆ ಏನ್ ನೋಡಿದೆ ದೊಡ್ಡ ಕೆಲಸ ನಿನ್ನೇನು ಮಾಡಿದೇನು? ದೀಕ್ಷಾಸ್ನಾನ ತೆಗೆದ ನಂಬಿಕೆಯಿಂದ ಯಾರನ್ನು ಧರಿಸ್ಕೊಂಡಿದ್ಯಾ? ನಿನ್ನ ಯಾರನ್ನು ಧರಿಸ್ಕೊಂಡಿದ್ದೆ? ನಿನ್ನ ನೋಡಿದ್ರೆ ಯಾರು ನೋಡ್ದಂಗೆ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ. ಆಕ್ಟಿಂಗ್ ಎಲ್ಲ ಮಾಡಕ್ ಹೋಗ್ಬೇಡ. ನೀನ್ ದೀಕ್ಷಾಸ್ಥಾನದ ಮೂಲಕವಾಗಿ ಯಾರನ್ನು ಧರಿಸ್ಕೊಂಡಿದ್ದಿ? ಅರೆ ಹೇಳ್ರಿ, ಇದು ನಮ್ಮ ನಂಬಿಕೆಯಿಂದ ಆದಂಥ ವಿಚಾರ. ಅರ್ಥ ಆಯ್ತಾ? ಅದನ್ನೇ ಪೌಲ್ ತಿಮೋತಿಗೆ ಹೇಳ್ತಾನೆ. ಇನ್ನೊಬ್ರು ಬರ್ತಾರೆ ಏನೇನು ಹೇಳ್ತಾರೆ, ಅದಕ್ಕೆಲ್ಲ ಕಿವಿ ಕೊಡಬೇಡ. ನಾವು ನಂಬಿದ್ದನ್ನು ದುಡುವಾಗಿ ಒಳ್ಳೆ ಹೋರಾಟನೋರು ಕಾಪಾಡ್ಕೋ. ಪ್ರೈಸ್ ಗಾಡ್. ಓದ್ಕೊಡೋಣ. ಅದೇ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು ಹಾಳು ಒಡೆಯ ಎಂದು ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕೂ ಅನುಸಾರವಾಗಿ ಬಾಧ್ಯರಾಗಿದ್ದೀರಿ. ನಡತೆಯಿಂದಲೋ ನಂಬಿಕೆಯಿಂದಲೋ? ಮತ್ತೆ ಯಾಕೆ ನಡತೆ ಬಗ್ಗೆ ನಮಗೆ ಕತೆ? ಈ ಫೇತ್ ನನ್ನ ಆಟಿಟ್ಯೂಡ್ಸ್ನ ಚೇಂಜ್ ಮಾಡ್ತದೆ. ಪೌಲ್ ಹೇಳ್ತಾನೆ, ನಾನು ಮಗುವಾಗಿದ್ದಾಗ ತೆಪ್ರ ಆಡ್ತಿದ್ದೆ. ನಾನು ಬೆಳೆದ ಮೇಲೆ ಮಗುವಾದ ಸಂಗತಿಗಳು ಬಿಟ್ಟೋಯ್ತು. ಬೇಜಾರು ಮಾಡ್ಕೊಂಬೇಡ್ರಿ, ಅಸಹ್ಯವಾಗಿ ಹೇಳ್ತೀನಿ. ಮಗುವಾಗಿದ್ದಾಗ ಕಕ್ಕ ಮಾಡಿಬಿಟ್ಟು ಮಗು ಕಕ್ಕದಲ್ಲಿ ಆಟ ಆಡ್ತಿರ್ತದೆ. ಹೌದಾ ಇಲ್ಲ? ಅದೇ ವ್ಯಕ್ತಿ ದೊಡ್ಡವರಾದ್ಮೇಲೆ ಟಾಯ್ಲೆಟ್ಗೆ ಹೋಗಂದ್ರೆ ಅಯ್ಯೋ ವಾಸನಪ್ಪ ಅಂತದೆ. ಅದ್ರ ಟಾಯ್ಲೆಟ್ ಅದೇ ಮುಚ್ಕೊಳಕ್ಕಾಗಲ್ಲ. ಅರೆ ಅದೆಲ್ಲ ಆಟ ಆಡ್ತಿದ್ದೆಲ್ಲ ಚಿಕ್ಕದ್ರಲ್ಲಿ ಈಗಿಲ್ಲ, ಬೆಳೆದ್ಬಿಟ್ಟಿದ್ದೆ. ಅರ್ಥ ಆಯ್ತಾ? ಡೋಂಟ್ ಬಿ ಲೈಕ್ ಎ ಚೈಲ್ಡ್. ನೌ ಯು ಆರ್ ಗ್ರೋನ್, ಯು ಆರ್ ಅ ಸನ್ಸ್. ಆಮೇನ್. ಮಗುವಾಗಿದ್ದಾಗ ಪೌಲನು ಶೌರ ಮಾಡ್ಕೊಂಡ, ಆಲಯಕ್ಕೆ ಹೋದ, ಅವ್ರು ಹೇಳೋದಕ್ಕೆಲ್ಲ ಹಿಂಗೆ ಮಾಡ್ಕೊಂಡಿದ್ದ. ಬೆಳೆದಾಗ ಅವುಗಳ ಬಿಟ್ಬಿಟ್ಟ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಏನು ಎಲ್ಲಿ ಏನು ಮಾತಾಡ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಎಲ್ಲದಕ್ಕೂ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರೋದೇ ಇಂಟರ್ಪ್ರೇಟ್ ಮಾಡಬಾರ್ದು. ಆಧಾರವನ್ನು ನಾವು ತೋರಿಸ್ಬೇಕು. ಪ್ರೈಸ್ ಗಾಡ್. ಆಮೇನ್. ಓದ್ಕೊಳ್ಳೋಣ. ಓದಿ 4ನೇ ಅಧ್ಯಾಯ ಓದು. ಆದರೆ ನಾನು ಹೇಳುವುದೇನೆಂದರೆ ಬಾಧ್ಯನು ಎಲ್ಲ ಗಮನ ಕೇಳಿ. ಬಾಧ್ಯನು ತನ್ನ ಆಸ್ತಿಗಲ್ಲ ಅವನು ದಣಿಯಾಗಿದ್ದರು ಬಾಲಕನಾಗಿರುವ ತನಕ. ಎಲ್ಲಿವರೆಗೂ? ಬಾಲಕನಂದ್ರೆ ಏನು? ಮಗು ಅಂದ್ರೆ ಏನರ್ಥ? ಧರ್ಮಶಾಸ್ತ್ರಕ್ಕೆ ಅಧೀನನಾಗಿರುವ ತನಕ. ಅರ್ಥ ಆಯ್ತಲ್ಲ? ಆಗ ಆಳುಗಳು ಬಂದು ಹೇಳ್ಬೇಕು, ಇದು ಮಾಡಬಾರ್ದು, ಇದು ಮಾಡಬೇಕು, ಹಿಂಗೆ ನಡಿಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಮಾಡ್ರಿ. ಅವಾಗ ನಿಮ್ಮ ಹತ್ರ ದೇವ್ರು ಮಾತಾಡ್ತಾರೆ. ಹಿಂಗೆ ಮಾಡಬೇಡ್ರೆ ಹಿಂಗೆ ಮಾಡ್ಕೋಗಿದ್ರೆ ಹಿಂಗೆ ಬಂದ್ಬಿಡ್ತದೆ ಅಂತ ಹೇಳ್ತಾ ಕೂತ್ಕೊಂಡಿರ್ಬೇಕು. ಇನ್ನು ನಾವು ಮಕ್ಕಳೆಲ್ಲ ಬೆಳೆದವರಾಗಿದ್ದೇವೆ. ಆಮೇಲೆ ಇಲ್ಲಿ ಏನ್ ಬಗ್ಗೆ ಮಾತಾಡ್ತಿದ್ದಾರೆ? ಮೇಲೆ ಕೆಳಗೆ ಓದಬೇಕು. ಇಲ್ಲಿ ಧರ್ಮಶಾಸ್ತ್ರಕ್ಕೂ ಕೃಪೆಯ ವಿಚಾರವನ್ನ ಮಾತಾಡ್ಕೊಂಡು ಬರ್ತಿದ್ದಾರೆ. ಈಗ ನಾವು ರಕ್ಷಣೆ ಹೊಂದಿದ ಮೂಲಕವಾಗಿ, ದೀಕ್ಷಾಸ್ಥಾನ ತೆಗೆದ ಮೂಲಕವಾಗಿ ಕೃಪೆ ಎಂಬ ಸತ್ಯಕ್ಕೆ ಬಂದ್ಬಿಟ್ಟಿದ್ದೀವಿ. ಇನ್ನು ನಾವು ಆಳುಗಳಲ್ಲ. ಒಂದು ವೇಳೆ ನೀನು ರಕ್ಷಣೆ ಹೊಂದಿ ಕೂಡ ಮಗುವಾಗಿರುವ ತನಕ ನೀನು ಧರ್ಮಶಾಸ್ತ್ರಕ್ಕೆ ಆಳಿದ್ದಂಗೆ, ಅದು ಅದಿಂದಲಿದ್ದಂಗೆ ಭಯ. ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹೆಂಗೆ ನಡಬೇಕು ದೇವರೇ, ಅದು ಇದು ಎಂಬುದಾಗಿ ಭಯ ಪಡ್ತಾ ಇರಬೇಕು. ಕೆಳಗೆ ಓದ್ಕೊಳ್ಳಿ.
ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ತಂದೆಯು ನೇಮಿಸಿದ ದಿನದವರೆಗೂ ಬಾಲಕರ ಮತ್ತು ಮನೆವಾರ್ತಿಯವರ ಕೈ ಕೆಳಗಿರುವನು. ಹಾಗೆಯೇ ನಾವು ಸಹ ಬಾಲಕರಾಗಿದ್ದಾಗ ಈ ವಿಷಯದಲ್ಲಿ ಸತ್ಯದ ಪರಿಜ್ಞಾನ ಇಲ್ಲದಿರುವವರೆಗೂ ಬಾಲಕರಾಗಿರುವ ತನಕ ಲೋಕದವರ ಬಾಲಬೋಧನೆ ಅಂದ್ರೆ ಯಾವುದು? ಏನು ಪ್ರಯೋಜನ? ಧರ್ಮಶಾಸ್ತ್ರ ಓದಿ ಏನು ಪ್ರಯೋಜನ ಹೊಂದಿಲ್ಲ ಯಾರು, ಗೊತ್ತಾಯ್ತಾ? ಆ ಬಾಲಬೋಧನೆಗೆ ಅಧೀನರಾಗಿದ್ದೆವು. ಆದರೆ ಕಾಲವು ಪರಿಪೂರ್ಣವಾದಾಗ ಯಾವುದು ಕಾಲ ಪರಿಪೂರ್ಣ ಆಯ್ತು? ಎಲ್ಲ ಪ್ರವಾದನೆಗಳು ಹೇಳಲ್ಪಟ್ಟಿದ್ದೆಲ್ಲವೂ ಆ ಟೈಮ್ ಕರೆಕ್ಟ್ ಆಗಿ ಬಂದಾಯ್ತು. ಕಾಲವು ಪರಿಪೂರ್ಣವಾದ. ಅದಕ್ಕೆ ಹೆಸರು ಹೇಳಿದ್ರು, ಈ ಪಾತ್ರೆ ನನ್ನನ್ನು ಬಿಟ್ಟು ನೀಗುವುದಾದರೆ ನೀಗಲಿ, ನನ್ನ ಇಷ್ಟದಂತಲ್ಲ ನಿಮ್ಮ ಇಷ್ಟದಂತೆ. ಕಾಲವು ಪರಿಪೂರ್ಣವಾಯಿತು. ಪ್ರೈಸ್ ಗಾಡ್. ಕಾಲ ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟು ಧರ್ಮಶಾಸ್ತ್ರ ಅಧೀನವಾಗಿದ್ದ ನಮ್ಮೆಲ್ಲರನ್ನು ನಮ್ಮನ್ನೆಲ್ಲ ತಪ್ಪಿಸಬೇಕು, ವಿಮೋಚಿಸಬೇಕು, ರಕ್ಷಿಸಬೇಕೆಂದು ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತ ಪುತ್ರರ ಪದವಿಯನ್ನು ದೊರಕಿಸಬೇಕೆಂದು ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರ ಅಧೀನನಾಗಿ ಬಂದನು. ನೀವು ಪುತ್ರರಾಗಿರುವುದರಿಂದ, ನೀವು ಈಗ ಏನಾಗಿರೋದ್ರಿಂದ, ಯಾವಾಗ ಆಗ್ಬಿಟ್ರಿ ನೀವು? ನಂಬಿದಾಗ ಪುತ್ರರಾಗ್ಬಿಟ್ಟಿದ್ದೀರಪ್ಪ. ಪುತ್ರರಾಗಿರೋದ್ರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಏನ್ ಮಾಡಿದ್ದಾರೆ? ಈಗ ಮಗನ ಆತ್ಮ, ಅಪ್ಪ ತಂದೆನ ಕೂಗತಕ್ಕ ಆತ್ಮ ಎಲ್ಲಿದೆ? ಅದು ಯಾವ ಆತ್ಮ? ಕ್ರಿಸ್ತನ ಆತ್ಮ. ಏನು ಆತ್ಮ ಅದು? ಕ್ರಿಸ್ತನು ತಂದೆಯಾದ ದೇವರಿಗೆ ಏನಾಗಿದ್ದಾರೆ? ಆ ಆತ್ಮ ಎಲ್ಲಿದೆ? ಈಗ ನೀನಲ್ಲ, ಕ್ರಿಸ್ತನ ಆತ್ಮ ನಿನ್ನ ಒಳಗಿಂದ ಕೂಗತಕ್ಕದಾಗಿರ್ತದೆ. ಆಮೇಲೆ ಆಗ ನೀನು ಕೂಗಿದಾಗ ಮಗನೇ ಕೂಗಿದ್ದಕ್ಕೆ ಸಮಾನವಾದದ್ದು. ಪ್ರೈಸ್ ದಿ ಲಾರ್ಡ್. ರೈಟ್. ಹೀಗಿರುವಲ್ಲಿ ನೀನು ದಾಸನಲ್ಲ. ಇನ್ನು ಮುಂದೆ ಮತ್ತೆ ಅದ್ ಮಾಡಬೇಡ, ಇದ್ ಮಾಡಬೇಡ, ಇದು ಮಾಡು, ಇದು ಮಾಡಕ್ ಹೋಗ್ಬೇಡ ಅಂತ ಹೇಳತಕ್ಕ ದಾಸನಲ್ಲ. ಮಗನಾಗಿದ್ದಿ. ಮಗನಂದ ಮೇಲೆ ದೇವರ ಮೂಲಕ ಯಾರ ಮೂಲಕ? ನಿನ್ ಭಕ್ತಿ ಮೂಲಕ ಅಲ್ಲ, ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಎಲ್ಲದಕ್ಕೂ ನೀನ್ ಏನಾಗಿದ್ದಿ? ನೀನು ಬಾಧ್ಯನಾಗಿದ್ದಿ. ಇದನ್ನ ಪದೇ 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 ನಾನು ನೀನು ಕೇಳಿ ತಿಳ್ಕೊಳ್ಳುವಾಗ ನಾ ಬಾಂಡೇಜಲ್ಲಿ ಇರೋದಿಲ್ಲ, ಫ್ರೀ ಆಗಿರತಕ್ಕಂಥವರಾಗಿರ್ತೇವೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಮಗನ ಆತ್ಮ ಎಲ್ಲಿದೆ? ನಾನು ಕೂಗಿದ್ರು ಯೇಸು ಕೂಗಿದ್ರು ಈಕ್ವಲ್. ಈಗ ಇನಿ ನಾನಲ್ಲ ಹೇಳಿ, ನಾನಲ್ಲ, ಕ್ರಿಸ್ತ ಯೇಸುವೆ. ಆಮೇನ್. ಆಗ ನಾನು ಕ್ರಿಸ್ತನು. ಆಮೇನ್. ಆದ ಕಾರಣ ಎಲ್ಲ ಆಶೀರ್ವಾದಕ್ಕೆ ನಾನು ಬಾಧ್ಯನಾಗಿದ್ದೇನೆ. ಆಮೇನ್. ಆಮೇನ್. ಅರ್ಥ ಆಯ್ತಾ? ತಲೆ ಕೆಡ್ಸ್ಕೋಬೇಕಾ? ಕೆರಿಬೇಕಾ? ಅಳ್ಬೇಕಾ? ಏನಿಲ್ಲ, ಫ್ರೀ ಆಗಿರಿ. ಬಿ ಫ್ರೀ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಓದ್ಕೊಳ್ಳಿ. ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನ ಇಲ್ಲದವರಾಗಿ ದೇವರಲ್ಲದೊಳಗೆ ದೇವರ ಅಲ್ಲದವರಿಗೆ ಅಧೀನರಾಗಿದ್ದೀರಿ. ಈಗಲಾದರೂ ನೀವು ದೇವರನ್ನು ತಿಳಿದುಕೊಂಡಿದ್ದೀರಿ. ಈಗ ನೀವು ಯಾರನ್ನು ತಿಳ್ಕೊಂಡಿದ್ದೀರಿ? ದೇವರನ್ನು ಹೆಂಗ್ ತಿಳ್ಕೊಂಡ್ರಿ ನೀವು? ಯೇಸು ಕ್ರಿಸ್ತನು ನನಗಾಗಿ ಬಂದು ಸತ್ತು ಜೀವ ಗೆದ್ದು ಇವತ್ತು ಜೀವಿಸ್ತಿದ್ದಾರೆ ಎಂಬ ಸಂಗತಿಯನ್ನು ತಿಳ್ಕೊಂಡಾಗ ನೀವು ದೇವರ ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ತಿಳ್ಕೊಂಡಿದ್ದೀರಿ.
ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾರೆ. ಈಗ ಅಂದ್ರೆ ದೇವ್ರನ್ನ ಹೆಂಗ್ ತಿಳ್ಕೊಂಡ್ರಿ? ಆತನೇ ನನ್ನನ್ನು ಪ್ರೀತಿಸಿ ನನಗಾಗಿ ಬಂದು ಪ್ರಾಣವನ್ನು ಕೊಟ್ಟು ಸತ್ಯ ಜೀವ ಗೆದ್ದಿದ್ದಾರೆ ತಿಳ್ಕೊಂಡ್ರಿ. ಕಣ್ಣು ಕಾಣಲಿಲ್ಲ, ಕಿವಿ 1 ಕೊರಿಂಥಿಯರು 2 9-10 ಅಲ್ವಾ? ಕಣ್ಣು ಕಾಣಲಿಲ್ಲ, ನಮಗಾದರೂ ತನ್ನ ಆತ್ಮನ ಮೂಲಕ ಈ ಸುವಾರ್ತೆಯನ್ನು ಪ್ರಕಟಿಸಿದರು. ಪ್ರೈಸ್ ಗಾಡ್, ಹಲ್ಲೆಲೂಯ. ಅರ್ಥ ಆಯ್ತಾ? ರೈಟ್, ಓದ್ಕೊಳ್ಳೋಣ. ನೀವು ದೇವರನ್ನು ತಿಳಿದುಕೊಂಡಿದ್ದೀರಿ, ದೇವರನ್ನು ತಿಳಿದುಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಾದರೆ ಎಲ್ಲ ಕವನ ಕೇಳಿ, ಸರಿಯಾಗಿ ಹೇಳಬೇಕಾದ್ರೆ ದೇವರೇ ನಿಮ್ಮನ್ನು ತಿಳಿದುಕೊಂಡಿದ್ದಾನೆ. ಆಮೇನ್. ಸರಿಯಾಗಿ ಹೇಳಕ್ ಹೋಗ್ಬೇಕಾದ್ರೆ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಅದು ಡುಬಾಂಗ್ ಪೊಯ್ ಸುಳ್ಳು. ನೀನಲ್ಲ, ಆತ ನಿನ್ನ ಹೆಚ್ಚಾಗಿ ಪ್ರೀತಿಸಿದ್ದಾರೆ. ವಯಸ್ಸಲ್ಲ, ಸರಿಯಾಗಿ ಹೇಳಕ್ಕಾಗಬೇಕಾದ್ರೆ ಆತನ ನಮ್ಮನ್ನು ಪ್ರೀತಿಸಿದ್ದಾನೆ. ಆತನ ಪ್ರೀತಿಯಲ್ಲಿ ಕಾಪಿ ಹೊಡ್ಕೊಂಡು ನಾವು ಆತನ ಪ್ರೀತಿಸ್ತಿದ್ದೀವಿ ಅಷ್ಟೇ. ಕಟ್ ಅಂಡ್ ಪೇಸ್ಟ್ ಕಾಪಿ. ಅದಕ್ಕೆ ಬಾಯಿ ಬಿಟ್ಟು ಪೂರ್ಣ ಹೃದಯದಿಂದ ಆರಾಧಿಸುವ ಇದೆಲ್ಲ ಆಡಿದ್ರೆ ಬಾಯಿ ಕುಚ್ಚಿಬಿಡ್ತು. ಅರ್ಥ ಆಯ್ತ್ರೆ? ವಿ ಕೆನಾಟ್, ನಾವು ಆಗೋದಿಲ್ಲ. ಆತನ ಮಾಡಿದ್ದಾರೆ. ಆತನ ಪ್ರೀತಿ, ಪೌಲ್ ಹೇಳ್ತಾನೆ, ಆತನ ಪ್ರೀತಿ ನನ್ನನ್ನು ಒತ್ತಾಯಿಸ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್. ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲ ಬೋಧೆಗೆ ನೀವು ಕೆಲಸಕ್ಕೆ ಬಾರದ ದರಿದ್ರ 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 ಬಾಲ ಬೋಧನೆಗೆ ಮತ್ತು ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ? ಯಾವ್ದು ವಿಷಯದಲ್ಲಿ ಹೇಳ್ತಾನೆ ಹೇಳ್ರಿ? ಅದೇ ಬಾಲ ಬೋಧನೆ ಯಾವುದದು? ಧರ್ಮಶಾಸ್ತ್ರನೇ ಹೇಳ್ತದೆ. ನೀನ್ ಮಾಡಬೇಕು ಅದನ್ನೇ ಬೋಧಿಸ್ತಿರ್ತದೆ, ಅಂತವ್ರು ಅದನ್ನೇ ಬೋಧಿಸ್ತಿರ್ತಾರೆ. ಯಾರು ಆತನ್ ಏನ್ ಮಾಡಿದ್ದಾರೆ ಅಂತ ಬೋಧಿಸ್ತಾರೋ ಅದು ಕ್ರಿಸ್ತನ ಬಗ್ಗೆ ಬೋಧಿಸ್ತಿದ್ದಾರೆ. ಯಾರು ನೀನ್ ಏನ್ ಮಾಡ್ಬೇಕು ಅಂತ ಬೋಧಿಸ್ತಾರೋ ಅವರು ಬಾಲ ಬೋಧನೆ, ದರಿದ್ರ ಬೋಧನೆ, ಪಿಚಾಚಿ ಬೋಧನೆ. ಅದು ಬೈಬಲ್ ತೋರ್ತೀನಿ ನಾನು, ಬೈಬಲಲ್ಲಿದೆ. ಹಾಗಾಗಿ ಮತ್ತೆ ನಮ್ಮನ್ನು ಬಾಂಡ್ಯದಲ್ಲಿ ಹಾಕಕ್ಕೆ ಪ್ರಯತ್ನ ಪಡ್ತಾರೆ. ಭಯ ಬಂದ್ಬಿಡ್ತದೆ ನಮಗೆ, ಸಂದೇಹ ಬಂದ್ಬಿಡ್ತದೆ. ಸಂದೇಹ ಬಂದ ತಕ್ಷಣ ಭಯ ಬಂದ್ಬಿಡ್ತದೆ. ಭಯ ಬಂದಾಗ ದೇವ್ರ ಮೇಲಿರೋ ವಿಶ್ವಾಸ ಔಟ್. ಅದನ್ನೇ ಪೌಲ್ ಹೇಳ್ತಾನೆ, ಒಳ್ಳೆ ಹೋರಾಡು. ನೀನು ರಕ್ಷಣೆ ಹೊಂದಿದೆಯಲ್ಲ, ಯಾವ ಆಧಾರದ ಮೇಲೆ? ನಿನ್ನ ಭಕ್ತಿಯಿಂದಲ್ಲ, ಆತನ ಮಾಡಿದ ಪುಣ್ಯದಿಂದ. ಅದನ್ನು ಹಿಡ್ಕೋ ಗಟ್ಟಿಯಾಗಿ. ನಾನು ಕೂಡ ಹಿಡ್ಕೊಂಡಿದ್ದೀನಿ. ಇದು ನನಗಾಗಿ ಜೀವಮಾಲೆ ಇದೆ ಪಟ್ಟಿದೆ. ನಿಮ್ಗೆ ಹಿಂಗೆ ಹೇಳೋದು ಅರ್ಥ ಆಗೋದಿಲ್ಲ. ಮೇಲೆ ಅಂತ ಕೆಳಗೆ ಓದ್ತೀನಿ, ಯಾವಾಗ ಬರ್ತದೆ ನಿಮಗೆ. 1 ಕೊರಿಂಥಿಯ 1 ತಿಮೋತಿ 1ನೇ ಅಧ್ಯಾಯ ಓದ್ಕೊಳ್ಳೋಣ. 18. ಮಗನಾದ ತಿಮೋತಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ಏನು ಕ್ರೈಸ್ತರ ದಿವ್ಯ ಯುದ್ಧ ಏನು ಇದೆ? ನಿನ್ನ ಜೀವನ ಪೂರ್ತಿ ತಿರುಗಿ ಅಲ್ಲೇ ಬರಬೇಕು, ಗಾಸ್ಪಲ್ ತರನೇ ಬರಬೇಕು. ಇದಕ್ಕೆ ದಿವ್ಯ ಎಂತ ಯುದ್ಧ? ದಿವ್ಯ ಯುದ್ಧ, ಒಳ್ಳೆ ಹೋರಾಟ, ಇದಕ್ಕೆ ಹೆಸರು. ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ಆಜ್ಞಾಪನೆ ಮಾಡುತ್ತೇನೆ. ನಾನು ನಿನಗೇನ್ ಮಾಡ್ತೇನೆ? ಆಜ್ಞಾಪನೆ ಮಾಡುತ್ತೇನೆ. ನಂಬಿಕೆಯನ್ನು ಯಾವುದನ್ನು? ನಂಬಿಕೆ ಅಂದ್ರೆ ಏನು? ಕ್ರಿಸ್ತನೇ. ನಂಬಿಕೆ ಅಂದ್ರೆ ಏನು? ಅದು ಹೇಳ್ರಿ. ನಂಬಿಕೆ ಬರುವ ತನಕ ನಾವು ಹಾಳಾಗಿದ್ದೀವಿ ಅಂತ ಹೇಳಿಲ್ವಾ? ಆ ನಂಬಿಕೆ ಯಾರು? ಕ್ರಿಸ್ತನ ಬರುವ ತನಕ ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಎಲ್ಲ ಗಮನ ಕೇಳಿ. ನಂಬಿಕೆಯನ್ನು, ಸುವಾರ್ತೆಯನ್ನು, ಸುವಾರ್ತೆಯಿಂದ ಉಂಟಾದ ನೀತಿಯನ್ನು
ಮನಸಾಕ್ಷಿಯನ್ನು ಬಿಡದೆ ಹಿಡ್ಕೋ. ಅದೇಪ್ಪ, ಸುವಾರ್ತೆ ಮೂಲಕವಾಗಿ ನಾವು ನೀತಿವಂತರಾಗಿದ್ದೇವೆ ಅಂತ ಕಾನ್ಷಿಯನ್ಸ್ ಅನ್ನ ಕಾಪಾಡ್ಕೋಬೇಕು. ಯಾಕಂದ್ರೆ ಇವತ್ತು ಸಭೆಯಲ್ಲಿ ಇರತಕ್ಕಂಥವ್ರಿಗೆ ಏನಂತಂದ್ರೆ, ನಾ ಎಡವಿದ್ದೇನೆ, ನಾನು ಬಿದ್ದಿದ್ದೇನೆ, ನಾನು ಮಾಡಿಲ್ಲ, ನಾನು ಮಟ್ಟಿಲ್ಲ, ನಾ ಕೊಟ್ಟಿಲ್ಲ, ನಾನು ಇದ್ದ ಯಾವಾಗಲೂ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ವಾದಿಸ್ತದೆ ಇಲ್ವಾ? ಹೇಳ್ರಿ, ವಾದಿಸ್ತದ ಇಲ್ವಾ? ಆ ವಾದನೆಗೆ ನೀವು ಒಳಗೆ ಪಡಬೇಡ್ರಿ. ನೀವು ಸುವಾರ್ತೆಯನ್ನು ನಂಬಿದ್ದೀರಲ್ಲ, ಆ ಸುವಾರ್ತೆ ಏನು ಹೇಳ್ತದೆ? ಆತನ ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಅರಿಕೆ ಮಾಡುವವನು ಏನಾಗ್ತಾನೆ? ರಕ್ಷಣೆ ಉಂಟಂತದ್ದು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಈಗ ನಾವು ಪಾಪಿಯ ನೀತಿವಂತರ, ದೇವರ ಮಕ್ಕಳ ಪಿಶಾಚಿ ಮಕ್ಕಳ? ದೇವರ ಆತ್ಮ ಮಕ್ಕಳ ಅಪ್ಪ ತಂದೆ ಕೂಗತಕ್ಕ ಆತ್ಮ ಇದೆ, ಬೇರೆ ಆತ್ಮ ಇದೆಯಾ? ಇವೆಲ್ಲ ಬೆಳಿಗ್ಗೆ ನಾವು ಹೇಳಿದ್ವಿ, ಇದೆಲ್ಲ ನಮಗೆ ನಂಬಿಕೆ, ಈ ಸುವಾರ್ತೆ ನಂಬಿದ ಮೂಲಕವಾಗಿ ನಮಗೆ ಬಂದ್ಬಿಡ್ತು ಇವೆಲ್ಲ. ಪ್ರೈಸ್ ಗಾಡ್. ಬರ್ತದ, ಬಂದ್ಬಿಡ್ತಾ? ದೇವರೇ ನಮ್ಮನ್ನು ನೀತಿವಂತನ್ನು ನಿರ್ಣಯಿಸಿದ ಮೇಲೆ ನಮ್ಮ ಮೇಲೆ ತಪ್ಪು ಹೊರಿಸುವವನು ಆಮೇಲೆ ಯಾವನಾದಂಗೆ ಹೇಳಿದ್ರೆ ಅವನೇ ಅಪರಾಧಿ ನಮ್ಮ ಬಗ್ಗೆ. ಇಟ್ ಈಸ್ ನಾಟ್ ಬೈ ಆಕ್ಟ್, ಇಟ್ ಈಸ್ ಬೈ ಫೇತ್. ಇದು ಕ್ರಿಯೆಗಳಿಂದಲ್ಲ, ನಂಬಿಕೆಯಿಂದ. ಎಲ್ಲ ಹೇಳ್ರಿ. ನೀನು ಕ್ರಿಯೆಗಳನ್ನ ಮಾಡಕ್ ಹೋದಾಗ ಮತ್ತೆ ಧರ್ಮಶಾಸ್ತ್ರ ಅಧೀನದಲ್ಲಿ ಬಂದ್ಬಿಡ್ತಿ. ಎಲ್ಲಿ ಬರ್ತೀನಿ? ನೀನು ಧರ್ಮಶಾಸ್ತ್ರ ಅಧೀನದಲ್ಲಿ ಬರ್ತೀಯ. ನಂಬಿಕೆಯಿಂದ ಹೋದಾಗ ಪುತ್ರರಾಗಿ ಇರ್ತೀನಿ ನೀನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪುತ್ರರಾಗಿರೋದ್ರಿಂದ ಎಲ್ಲ ಆಶೀರ್ವಾದಕ್ಕೆ ಬಾಧ್ಯರಾಗಿ ಇದ್ದೀರಿ. ಈಗ ನಿಮ್ಮ ಮನಸ್ಸಾಕ್ಷಿಯನ್ನು ಓದ್ಕೊಳ್ಳಿ. ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಇರೇ ಕೊಟ್ಟಿದ್ದಾರೆ. ಇದನ್ನೇನ್ ಮಾಡಬೇಡ, ಬಿಟ್ಟು ಬಿಡದೆ. ಹೆಂಗ್ ಕೊಟ್ರು ನಿನಗೆ? ಸುವಾರ್ತೆಯನ್ನು ನಂಬಿದೆ, ನಂಬಿಕೆಯಿಂದ ರಕ್ಷಣೆ ಹೊಂದಿದೆ, ನೀತಿವಂತ ನಿರ್ಣಯನ ಹೊಂದ್ಕೊಂಡಿದ್ದಿ. ಇದನ್ನ ಬಿಡದೆ ಹಿಡ್ಕೋ. ಅರ್ಥ ಆಯ್ತಾ? ಇಲ್ಲ ಬಿಡ್ರಿ, ಅರ್ಥ ಆಗಿದ್ರೆ ಹಿಂಗೆ ಕೂತಿದ್ರ. ಅರ್ಥ ಆಯ್ತಾ? ರೈಟ್, ಅಷ್ಟು ಸಿಂಪಲ್ ಆಗಿದೆ. ಕೇಳಿ, ಈ ಸುವಾರ್ತೆ ನಂಬೋದ್ರ ಮೂಲಕ ನಾವೇನಾದ್ವಪ್ಪ ಹೇಳಿ, ಬಾಯಿ ತೆಗೆದು ಹೇಳ್ರಿ ಸರ್. ಆದ್ರ ನಿಮ್ಮ ಕ್ರಿಯೆಗಳಿಂದಲೋ ನಂಬಿಕೆಯಿಂದಲೋ ನೀತಿವಂತರಾದ್ರಿ, ದೇವರ ಮಕ್ಕಳಾದ್ರಿ, ದೇವರ ಆತ್ಮ ಹೊಂದಿದ್ದೀರಿ, ನಿತ್ಯ ಜೀವ ಪಡೆದಿದ್ದೀರಿ. ಇದೆಲ್ಲ ಆಯ್ತಾ? ಆಗ್ಬೇಕಾ? ಇದನ್ನ ನೀವು ಹಿಡ್ಕೊಳ್ಳಿ ಗಟ್ಟಿಯಾಗಿ. ಯಾರು ಏನಾರು ಹೇಳ್ಕೊಂಡು ಹೋಗ್ಲಿ, ಸಲಾಂ ಸಾಬ್, ಹೋಗ್ ಸಾಬ್, ಇದನ್ನ ಹಿಡ್ಕೊಳ್ಳಿ ಸಾಬ್. ಇದು ಯಾಕೆ ಅಂತಂದ್ರೆ, ಯಾಕೆ ಆ ಕಾಲದಲ್ಲಿ ಹಿಂಗೆ ಬರೆದಿದ್ದಾನೆ ಪೌಲು ಅಂತಂದ್ರೆ, ಎಲ್ಲರ ಗಮನ ಕೇಳಿ, ಬಹಳ ಸೂಕ್ಷ್ಮವಾದದ್ದು. ನಾನು ಕೂತು ರಾತ್ರಿ ಎಷ್ಟು ಆ ದೇವರಿಗೆ ಹೊತ್ತು ಡೀಪಾಗಿ ನಾನು ಕ್ವಶನ್ ಕೇಳಿ ಆನ್ಸರ್ ಪಡೆದು ಕೇಳಿ ರಾತ್ರಿ ಹಗಲು ಇದನ್ನ ಪಡೆದಿದ್ದೀನಿ ದೇವರಿಂದ. ಆದ ಕಾರಣ ನಾನು ವಾಕ್ಯ ಆಧಾರ ಇಲ್ಲದೆ ಕಥೆಗಳು ಸ್ಟೋರಿಗಳು ಹೇಳೋನಲ್ಲ. ವಾಕ್ಯದ ಆಧಾರದ ಮೇಲೆ ನಾನು ನಿಮಗೆ ಮಾತಾಡ್ತಿರುವಂಥದ್ದು. ಇಲ್ಲಿ ಪೌಲನು ಅನ್ಯ ಜನರಿಗೆ ಅಪೊಸ್ತಲನಾಗಿದ್ದ, ಹೌದಲ್ವಾ? ಈ 12 ಶಿಷ್ಯರು ಯಾರಾಗಿದ್ರು ಅಂದ್ರೆ ಯೂದರ ಮಧ್ಯದಲ್ಲಿ ಶಿಷ್ಯರಾಗಿದ್ರು, ಅಂದ್ರೆ ಅಪೊಸ್ತಲರಾಗಿದ್ರು, ಹೌದಲ್ಲ? ಈಗ ಈ ಪೌಲನ್ನು ಮಾಡುವ ಪ್ರಸಂಗದಲ್ಲಿ ಪೇದ್ರು ಕನ್ಫ್ಯೂಷನ್, ಯಾಕೋಬ ಕನ್ಫ್ಯೂಷನ್, ಎಲ್ಲರೂ ಕನ್ಫ್ಯೂಷನ್, ಹೌದಾ ಇಲ್ಲ? ಹೌದಾ ಇಲ್ರಿ? ರೈಟ್. ಅದೇ ಟ್ರಾನ್ಸ್ಲೇಷನ್ ಪೀರಿಯಡ್ ಅಂತ ನಮ್ಮನೆ ನಿಮ್ಗೆ ಹೇಳಿದೆ. ಈ ಸಭೆ ಬಂದು ಎಲ್ಲಿ ಅದು ಇನ್ನೊಂದು ನಮ್ದು ಅದಾಕಪ್ಪ, ಆ ಶಿಲ್ಬೆ ಕಾಣ್ತದ? ಶಿಲ್ಬೆಗೆ ಮುಂಚೆ ಯೇಸು ಸ್ವಾಮಿ ಇದ್ರ ಭೂಮಿ ಮೇಲೆ ಇದ್ರು. ಅಲ್ಲಿಂದ ಯೋವಾನು ಇವರೆಲ್ಲ ಹುಟ್ಟಿದ್ರ, ಅಲ್ಲಿಂದ ಅಪೋಸ್ತಲಗಳವರೆಗೂ ಟ್ರಾನ್ಸ್ಲೇಷನ್ ಪೀರಿಯಡ್ ಅಂತ ಹೇಳ್ತಾರಂತ ನಾನು ನಿಮ್ಮ ಮೊನ್ನೆ ತೋರಿಸ್ಕೊಟ್ಟಿದ್ದೀನಲ್ವಾ. ಟ್ರಾನ್ಸ್ಲೇಷನ್ ಪೀರಿಯಡ್ ಅಂದರೆ ಒಂದೇ ಸತಿ ಮಾರ್ಪಾಡು ಹೊಂದಿಲ್ಲ, ಸ್ಲೋ ಆಗಿ ಮಾರ್ಪಾಡು ಹೊಡ್ಕೊಂಡು ಬರ್ತಿದ್ದಾರೆ. ಮೊದಲನೇ ಅಧ್ಯಾಯದಲ್ಲಿ ಚೀಟಿ ಹಾಕಿ ಕುಲ್ಕಿ ಒಬ್ಬನ ತಗೊಂಡ್ರ, ಇದು ಎಲ್ಲಿಂದ ಅಡಾಪ್ಟ್ ಮಾಡ್ಕೊಂಡ್ರು? ಓಲ್ಡ್ ಟೆಸ್ಟಮೆಂಟ್ ಅಡಾಪ್ಟ್ ಮಾಡ್ಕೊಂಡ್ರು. ಸೆಕೆಂಡ್ ಆಗಿ 3ನೇ ಅಧ್ಯಾಯದಲ್ಲಿ ಯಥಾ ಪ್ರಕಾರ ದೇವಾಲಯಕ್ಕೆ ಹೋದ್ರ, ಪ್ರಾರ್ಥನೆ ಮಾಡಿದ್ರ,
ಯಾಕೆ ಅವ್ರಿಗೆ ಗೊತ್ತಿಲ್ಲ. ಓಲ್ಡ್ ಟೆಸ್ಟಮೆಂಟ್ ಥರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರು. ಹೌದಾ ಇಲ್ಲ? ಅಲ್ಲ, ಇವ್ರು ಈಗ ಈಗಲೂ ವಿಶ್ವಾಸಿಗಳನ್ನ ಹಂಗೆ ಮಾಡ್ತಾರೆ ಇರಲಿ. ಮತ್ತು ಈ ಥರ ಎಷ್ಟೋ ಸಂಗತಿಗಳನ್ನು ನಾವು ಹೇಳ್ಬೋದು. 8ನೇ ಅಧ್ಯಾಯ ತಾನೆ, 8ನೇ ಅಧ್ಯಾಯದಲ್ಲಿ ಒಬ್ಬನು ಬಂದು ನಾನು ಕೂಡ ಕೈ ಇಟ್ಟಾಗ ಇದೇ ಥರ ಹೊರ ಬರಬೇಕಂದ್ರೆ ಪೇತ್ರ ಏನಂದ, ನಿನ್ನ ಹಣದೊಂದಿಗೆ ನೀನು ನಾಶವಾಗಿ ಹೋಗ್ಬಿಡ್ತೀವಿ ಅಂತ. ಅದನ್ನ 5ನೇ ಅಧ್ಯಾಯದಲ್ಲಿ ಸತ್ರೋ ಇಲ್ವಾ? ಧರ್ಮಶಾಸ್ತ್ರ ನಂಬುವವನು ಧರ್ಮಶಾಸ್ತ್ರ ಪ್ರಕಾರ ನ್ಯಾಯ ತೀರ್ಪು ಒಳಗಾಗ್ತಾನೆ. ಅರ್ಥ ಆಯ್ತಾ? ಇವರು ಇನ್ನೂ ಕೃಪೆ ಎಂಬ ಸತ್ಯದ ಪರಿಜ್ಞಾನಕ್ಕೆ ಬಂದಿರಲಿಲ್ಲ. ಈ ಕೃಪೆ ಎಂಬ ಸತ್ಯವನ್ನು ಪೌಲಿಗೆ ಮಾತ್ರ ಪ್ರಕಟವಾಗಿದ್ದು. 7 ಮರ್ಮಗಳು ಹೇಳಿದ್ನ ನಿಮಗೆ, ಕಳೆದ ದಿನದ ಹೇಳಿದ್ನ. ಈ 7 ಮರ್ಮಗಳು ಪೌಲ್ ಒಬ್ಬನಿಗೆ ಮಾತ್ರ ಪ್ರಕಟವಾದದ್ದು. ಈ ಮರ್ಮಗಳನ್ನು ಪೌಲ್ ರೋಮ ಬರೆದ ಪತ್ರಿಕೆಯಿಂದ ಫಿಲೋಮನ್ ಬರೆದ ಪತ್ರಿಕೆವರೆಗೂ ನಾವು ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಅದು ಇದು ಎಲ್ಲ ಮಿಕ್ಸರ್ ಮಾಡಿದ್ರೆ ಚೌಚಬ್ಬತ್ತು ಆಗ್ಬಿಟ್ಟು ಸಿಹಿಯೂ ಗೊತ್ತಾಗಲ್ಲ, ಖಾರನೂ ಗೊತ್ತಾಗಿಲ್ಲ, ಎಲ್ಲ ತಿನ್ಬಿಟ್ಟಿದ್ದೀವಿ ಒಳಗಡೆ. ಗೊತ್ತಾಗೈತಾ? ಅರ್ಥ ಆಯ್ತಾ? ಅದಕ್ಕೆ ಚೌಚೌಬಾತ್ ಕೊಡುವಾಗ ಕೇಸರಿ ಬಾತ್ ಇಲ್ಲಿ ಕೊಡ್ತಾನೆ, ಖಾರ ಬಾತ್ ಹಿಂಗೆ ಕೊಡ್ತಾನೆ. ಕೇಳಿದ್ರೆ ಚೌಚೌಬಾತ್ ಅಂತಾನೆ. ಹೌದಲ್ವಾ? ತಿನ್ನುವಾಗ ನೀನು ಇದು ಸಪ್ರೇಟ್ ಆಗಿ ಸಿಗುತ್ತದೆ, ಬೇರೆ ಬೇರೆ ಟೇಸ್ಟ್ ಇರ್ತದೆ. ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಹಂಗೆ ಆಗ್ಬಿಡ್ತು ಕತೆ. ನಮ್ಮ ಕತೆ ಹೊಟ್ಟೆ ಕೆಟ್ಟೋಗಿ ತಲೆ ಕೆಟ್ಟೋಗಿ ಬೈಬಲ್ ಓದುವಾಗ ಎಲ್ಲ ಸೇರಿ ಮಿಕ್ಸಪ್ ಮಾಡಿ ಹೊಡೆದ್ಬಿಟ್ಟು ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಹಿಂಗೆ ಹೇಳ್ತಿದ್ದಾರೆ ಅಂತ ತಿಳ್ಕೊಂಡಿರ್ತೀವಿ. ಮಿಸ್ಟೇಕ್. ಅರ್ಥ ಆಗುತ್ತಾ? ರೈಟ್. ಈಗ ನೋಡ್ರಿ, ಓದ್ಕೊಳಪ್ಪ, ಅಲ್ಲಿ ಓದ್ಕೊ. ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದ ಹಿಡ್ಕೋ. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ಬಿಟ್ಟು ಏನ್ ಮಾಡ್ಬಿಟ್ರು ಅವರು? ಇರಿ, ರಕ್ಷಣೆ ಹೊಂದಿದ್ದು ಯಾವುದ್ರ ಮೂಲಕವಾಗಿ? ಸುವಾರ್ತೆ ಮೂಲಕವಾಗಿ, ಕೃಪೆ ಮೂಲಕವಾಗಿ, ಸತ್ಯದ ಮೂಲಕವಾಗಿ, ಯೇಸು ಮೂಲಕವಾಗಿ. ಈಗ ಅದನ್ನ ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ, ಕ್ರಿಸ್ತ ನಂಬಿಕೆ ಸುವಾರ್ತೆಯ ವಿಷಯದಲ್ಲಿ ಒಡೆದು ನಷ್ಟಪಟ್ಟ ಈಗ ಅವ್ರೇನ್ ಮಾಡ್ಬಿಟ್ಟಾರೆ? ವಿಶ್ವಾಸ ಎಂಬ ದೋಣಿಯಲ್ಲಿ ಕೂತ್ಕೊಂಡಿದ್ದವರು ಈಗ ಅಲ್ಲೂ ಕೈ ಹಾಕಿ ಇಲ್ಲೂ ಕೈ ಹಾಕ್ತಾರೆ. ಧರ್ಮಶಾಸ್ತ್ರಕ್ಕೂ ಕೈ ಹಾಕ್ತಾರೆ, ಇಲ್ಲಿ ಕೃಪೆಗೂ ಕೈ ಹಾಕೊಂಡು ಅಡುಗು ಹೊಡೆದವರಾಗಿ ನಷ್ಟಪಟ್ಟವರಂತೆ ಇದ್ದಾರೆ ಅಂತ ಅದರ ಬಗ್ಗೆ ಹೇಳ್ತಾರೆ. ನೀವು ಬೇಕಾದ್ರೆ ಆ ಚಾಪ್ಟರ್ ಫುಲ್ ಓದ್ ನೋಡ್ರಿ, ನಿಮ್ಗೆ ಅರ್ಥ ಆಗತ್ತೆ. ನಂಗೆ ಸಮಯ ಇಲ್ಲದ ಕಾರಣ ನಾನು ನಿಮಗೆ ಇದನ್ನ ಹಿಂಗೆ ಹೇಳ್ಬೇಕಾಗತ್ತೆ. ಮೇಲೆ ಓದೋದು ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಆಗ ಪೌಲ್ನ ಉದ್ದೇಶ ಇಲ್ಲಿ ಯಾರ ಬಗ್ಗೆ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ವಿಶ್ವಾಸದಲ್ಲಿ ಆರಂಭ ಮಾಡಿದ ನೀನು ಆ ಕಾನ್ಷಿಯನ್ಸ್ ಅನ್ನ ತಳ್ಳಿಬಿಟ್ಟು ಅದು ಧರ್ಮಶಾಸ್ತ್ರಕ್ಕೂ ಕೈ ಹಾಕುವಾಗವ ಅಡುಗು ಹೊಡೆದವನಾಗಿ ಏನಾಗ್ತೇ ನೀನು? ತೇಲ್ಕೊಂಡು ನಷ್ಟಪಟ್ಟು ಅಂತ ನಷ್ಟಪಟ್ಟಂತವರೇ ಹೇಗೆ ಇದ್ದಾರೆ. ಅದರಲ್ಲಿ ಉಮೇನಿಯನು, ಅಲೆಕ್ಸಾಂಡ್ರನು ಇಂಥವರೇ. ಗಮನ ಕೇಳಿ, ಎಲ್ಲ ಗಮನ ಕೇಳಿ, ಅವನ ಕೇಳಿ. ಇವರು ದೇವದೂಷಣೆ, ಇವರು ಏನ್ ಮಾಡ್ತಿದ್ದಾರೆ? ಈಗ ದೇವರ ದೂಷಣೆಯನ್ನು ಮಾಡಬಾರದೆಂದು ಎಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟನು. ಯಾರಿಗೆ ಒಪ್ಪಿಸ್ಕೊಟ್ಬಿಟ್ಟ? ಸೈತಾನಿಗೆ ಒಪ್ಪಿಸ್ಕೊಟ್ಬಿಟ್ಟ. ಪೌಲ್, ನೀನು ನೋಡ್ಕೊಳಿಸ್ತು. ಸೈತಾನೆ, ನೀನು ಏನು ಬೇಕಾದ್ರೆ ಇವನು ಮಾಡು, ಇಲ್ಲದ ಸಭೆಗೆ ಹಾಳು ಮಾಡ್ಬಿಡ್ತಾರೆ ಇವರು. ಅರ್ಥ ಆಯ್ತ್ರಿ? ಈಗ ಬೈಬಲ್ ಹೇಳ್ತದೆ ಸೈತಾನಿಗೆ ಏನು ಕೊಡಬೇಡ್ರಿ. ಆಗ ಸೈತಾನಿಗೆ ಹೆಂಗೆ ಜಾಗ ಕೊಡ್ತೀವಿ? ಅಪನಂಬಿಕೆ ಮೂಲಕವಾಗಿ ಜಾಗ ಕೊಡ್ತೀವಿ. ಹೌದಲ್ವಾ? ಸೈತಾನಿಗೆ ಜಾಗ ಯಾವುದು? ಅಪನಂಬಿಕೆ. ಅಪನಂಬಿಕೆ ಇದ್ರೆ ಒಳಗೆ ನುಗ್ತಾನಲ್ವಾ? ಅದನ್ನೇ ಇವ್ರನ್ನ ಒಪ್ಪಿಸಿಕೊಟ್ಬಿಡ್ತಾನೆ. ತಾನು ಕೆಟ್ಟು ಕೋತಿ ವನಾನು ಕೆಡಿಸ್ಬಿಡ್ಬಾರ್ದು ಸಭೆನ ಅಂತೇಳಿ ಅವರನ್ನು ಸೈತಾನಿಗೆ ಒಪ್ಪಿಸ್ಕೊಟ್ಬಿಡ್ತಾನೆ ಪೌಲ. ಸರಿ, ಇನ್ನೊಂದು ವಚನ 1 ತಿಮೋತಿ 4ನೇ ಅಧ್ಯಾಯ 1ರಿಂದಲೇ ಓದ್ಕೊಳ್ಳಿ. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳು ಎಲ್ಲ ಕೇಳಿ. ಎಲ್ಲಿ ನೋಡ್ರಿ,
ಎಲ್ಲ ಗಮನ ಕೇಳಿ. ದೆವ್ವಗಳ ಬೋಧನೆ ಅಂದ್ರೆ ಏನು ಹೇಳಿ? ಮಾಟ ಮಂತ್ರ, ವಿಗ್ರಹಾರಾಧನೆ ಬಗ್ಗೆನಾ? ನಾವು ಹಂಗೆ ತಾನೇ ತಿಳ್ಕೊಂಡಿದ್ದೀವಿ ಇದನ್ನ ನೋಡುವಾಗ. ಅರೆ ಹೇಳ್ರಿ, ಇಲ್ರಿ, ಕೆಳಗೆ ಹೋದ್ರಿ ಕ್ಲೀನಾಗಿ. ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ. ಯಾವ್ದ್ರಿಂದ? ಕ್ರಿಸ್ತ ನಂಬಿಕೆ ಅಂದ್ರೇನು? ಸುವಾರ್ತೆಯಿಂದ, ಸತ್ಯದಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರುಗಳು ಬಂದು ತನ್ನ ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆ ಉಳ್ಳವರಾಗಿದ್ರು. ಬರೆ ಉಳ್ಳವರಾಗಿದ್ರು, ನೀತಿವಂತರೆಂದು ತೋರ್ಪಡಿಸಿಕೊಂಡು ನೋಡ್ರಿ, ಒಳಗಡೆ ಬಡ್ಕೊಂಡು ಸಾಯ್ತಾರೆ, ಮೇಲೆ ಮಾತ್ರ ನೀತಿವಂತರು ಎಂಬುದಾಗಿ ಆಕ್ಟಿಂಗ್ ಮಾಡ್ಕೊಂಡಿರ್ತಾರೆ. ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸ್ತಾರೆ. ಹೀಗೆ ಹಾಗೆ, ಯಾಕಂದ್ರೆ ಅವ್ರು ಹಾಕ್ಕೊಂಡಿರೋ ಡ್ರೆಸ್ಸು ವೈಟ್ ಅಂಡ್ ವೈಟ್ ಹಂಗೆಲ್ಲ ಮಾಡಿ ಧರ್ಮಶಾಸ್ತ್ರದ ಗುರುಗಳ ಥರ ತೋರಿಸ್ಕೊಂಡು ಈ ದೇವದೂತರು ಬಂದ್ಬಿಟ್ರು ಎಂಬುದಾಗಿ ತಿಳ್ಕೋಬೇಕು. ಹಂಗೆಲ್ಲ ಮಾಡಿಕೊಂಡು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇದು ಮಾಡಬೇಡ ಓದ್ಕೊಳ್ಳೋಣ, ಇದು ತಿನ್ಬಾರ್ದು, ಇದು ಕುಡಿಬಾರ್ದು ಹೇಳುವರು. ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನೋದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಎಲ್ಲ ಗಮನ ಕೇಳಿ. ನಾನು ಪಾಸ್ಟರ್ ಚೆರಿಯನ್ನು ಆಸ್ಟ್ರೇಲಿಯಾಗೆ ಹೋಗಿದ್ದೆ. ಬರುವಾಗ ನನ್ನ ಜೊತೆಲಿ ಬಂದರು. ಆಗ ಅವ್ರು ಕೇಳಿದ್ರು, ಸುರೇಶ್ ನೀನು ಯಾವತ್ತಾದರೂ ಯಹೂದ್ಯರು ಊಟ ಮಾಡಿದ್ಯಾ ಅಂತ. ಕ್ರೂಶ್ ಅಂತ ಹೇಳ್ತಾರೆ. ಕ್ರೂಶ್ ಏನಂತಂದ್ರೆ ನಾನು ಗೊತ್ತಿಲ್ಲ, ನಾನು ತಿಂದಿಲ್ಲ ಅಂತ. ಸರಿ, ನಾನು ಆರ್ಡ್ರ್ ಮಾಡ್ತೀನಿ ಸುಮ್ಮನೆ ಅಂತ ಹೇಳಿ ಆರ್ಡ್ರ್ ಮಾಡಿದ್ರು. ಆರ್ಡ್ರ್ ಮಾಡಿದ್ಮೇಲೆ ಬಂತು. ಆ ಆರ್ಡ್ರ್ ನನಗೆ ಏನು ಕೇಳಿದೆ, ಏನು ಹಂಗಂದ್ರೆ ಅಂತ. ಅದು ಬೇರೆ ಯಾರಿಗಲ್ಲ, ಯೂದರಿಗಾಗಿಯೇ ರಬಿ ಸೈನೊಂದಿಗೆ ಆ ಊಟದ ಮೇಲೆ ಇರ್ತದೆ ಅಂತೇಳಿ. ಏನಂತಂದರೆ ಯೂದರು ತಾವೇ ತನ್ನ ಜನರೇ ಅಡುಗೆ ಮಾಡದಿರೋ ಊಟ ಯಾವುದು ಕೂಡ ಮಾಡಿದ್ರೆ ಅದನ್ನು ಊಟ ಮಾಡದೆ ಹೊರತು ಬೇರೆ ಯಾವುದು ಊಟ ಮಾಡಲ್ಲ. ಹೋಟೆಲ್ಗೆ ಬಂದರು, ಯಾವುದೇ ಜಾಗಕ್ಕೆ ಬಂದರು, ಅವರು ಅವ್ರದ್ದೇ ತಟ್ಟೆ, ಅವ್ರದ್ದೇ ಸ್ಪೂನ್, ಅವ್ರದ್ದೇ ಸಂಗತಿ ಇಟ್ಕೊಂಡಿರ್ತಾರೆ. ವೆಜಿಟೇಬಲ್ ಬೇಕಾದರೆ ಹೋಟೆಲ್ ಆರ್ಡ್ರ್ ಮಾಡ್ತಾರೆ. ಅದು ಕೂಡ 5 ಸ್ಟಾರ್ ಹೋಟ್ಲಲ್ಲಿ ಅದಕ್ಕಿಂತ ಸಪ್ರೇಟಾಗಿ ಕೌಂಟ್ರ್ ಇದ್ರೆ ಮಾತ್ರವೇ. ಮಾಂಸ ಅಂತೂ ಆಚೆ ಹೋದ ಕಡೆ ತಿನ್ನೋದೇ ಇಲ್ಲ. ಯಾಕೆ? ಧರ್ಮಶಾಸ್ತ್ರ ಹೇಳ್ತದೆ ಇದು ತಿನ್ನಬಾರ್ದು, ಇದು ಮುಟ್ಟಬಾರ್ದು, ಇದು ಮಾಡಬಾರ್ದು ಅಂತ ಹೇಳ್ತದೆ. ಭಾಳ ಕಟ್ನೆಟ್ಟಾಗಿದ್ದಾನೆ. ಇದ ವಿಚಾರವನ್ನು ಅದರಲ್ಲಿ ಮನಸ್ಸಲ್ಲಿಟ್ಕೊಂಡು ರಕ್ಷಣೆ ಹೊಂದಿದ ಮೇಲೆ ಕೂಡ ಈ ಸೈತಾನನ ಡಾಕ್ಟರ್ಗಳವರು ಇದನ್ನು ಬೋಧನೆ ಮಾಡ್ಕೊಂಡಿರ್ತಾರೆ ಸಭೆಗೆ. ನೀವು ದೀಕ್ಷಾಸ್ಥಾನ ಮಾತ್ರ ಸಾಕೋದು, ರಕ್ಷಣೆ ಮಾತ್ರ ಸಾಕಾಗೋದು, ಇದು ತಿನ್ನಬಾರ್ದು, ಇದು ಮುಟ್ಟಬಾರ್ದು, ಇದು ಮಾಡಬಾರ್ದು ಅಂತ ಅವರಿಗೆ ಇದನ್ನು ಕ್ಲಾಸ್ ತಗೊಳ್ತಾ ಕೂತ್ಕೊಂಡಾಗ ಇದನ್ನು ಪೌಲನು ಬರಿಬೇಕಾದ ಪರಿಸ್ಥಿತಿ ಬಂತು. ಓದ್ಕೊಳ್ಳಿ. ದೇವರು ಸಕಲ ವಿಧವಾದ ಆಹಾರ ಉಂಟು ಮಾಡಿ ಆತನು ಉಂಟು ಮಾಡಿದ್ದೆಲ್ಲವೂ ಒಳ್ಳೆದೇ ದೇವರ ಸ್ತೋತ್ರ ಮಾಡಿ ದೇವರಿಗೆ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದಲ್ಲ. ಪ್ರೈಸ್ ದಿ ಲಾರ್ಡ್. ಏನಾಗುತ್ತಲ್ಲ? ಪವಿತ್ರವಾಗುತ್ತಲ್ಲ. ಈಗ ಯೂದರಾಗಿರುವ ರಕ್ಷಣೆ ಅಂದ್ಬಿಟ್ರಲ್ಲ, ಅನ್ಯ ಜನರನ್ನು ನೋಡಿ ಕೇವಲವಾಗಿ ಎನಿಸ್ಕೊಂಡು ಅನ್ಯ ಜನರಾಗಿರತಕ್ಕಂಥ ಒಂಥರ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರನ್ನ ಏನು ಮಾಡ್ತಿದ್ರು ಅಂದರೆ, ನೀವು ರಕ್ಷಣೆ ಹೊಂದಿದ್ದೀರಾ ಮತ್ತು ಅದು ತಿಂತೀರಾ? ಅಯ್ಯೋಯ್ಯೊಬ್ಬ ಅದು ತಿನ್ನಂಗಿಲ್ಲಲ್ಲ. ಮೋಸ ಧರ್ಮಶಾಸ್ತ್ರ ಏನು ಹೇಳ್ತದೆ? ಅದು ತಿನ್ನುವವರು
ಈಗ ಅಂತ ಹೇಳಿ ಭಯ ಮುಡಿಸಿ ಅದನ್ನು ಟೀಚಿಂಗ್ ಕ್ಲಾಸ್ ಎಲ್ಲ ತಗೊಂಡು ಅದನ್ನೊಂದು ಬೋಧನೆ ಸ್ಟಾರ್ಟ್ ಮಾಡಿಬಿಟ್ರು. ಅದಕ್ಕೆ ಅವ್ರನ್ನ ಏನಂತಾರೆ, ಸೈತಾನನ ಡಾಕ್ಟರೇನ್ ಎಂಬುದಾಗಿ ಅವ್ರನ್ನ ಹೇಳ್ತಾರೆ. ಪೌಲನು ಬೇಜಾರಾಗ್ಬಿಟ್ರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಕೆಳಗೋದ್ಕೊಳ್ಳಿ. ಈ ಸಂಗತಿಗಳನ್ನು ಸಹೋದರಿಗೆ ತಿಳಿಸಿದ್ದರೆ ನೀನು ಅನುಸರಿಸಿರುವ ಕ್ರಿಸ್ತ ನಂಬಿಕೆಯ ನೋಡ್ದ ಯಾವುದನ್ನ, ಅದು ಯಾವುದದು? ಸುವಾರ್ತೆ. ಅರ್ಥ ಆಯ್ತಾ? ಕ್ರಿಸ್ತ ನಂಬಿಕೆಯು ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಯಾವ ಬೋಧನೆಯ? ಸುಬೋಧನೆ ಅಂದ್ರೆ ಯಾವುದು? ಪೌಲನು, ತಿಮೋತಿ ಇವರೆಲ್ಲರೂ ಹೇಳತಕ್ಕಂತ ಈ ಬೋಧನೆ ಸುಬೋಧನೆ, ಸೌಂಡ್ ಡಾಕ್ಟೀರಿಯನ್. ಪ್ರೈಸ್ ಗಾಡ್. ಅರ್ಥ ಆಗತ್ತಾ? ರೈಟ್. ಸುಬೋಧನೆ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದುವವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರುವೆ. ಆಮೇನ್. ಯಾರ ಬಗ್ಗೆ ಬೋಧನೆ ಮಾಡಬೇಕು? ಸುಬೋಧನೆ ಅಂದ್ರೆ ಯಾವುದು? ಕ್ರಿಸ್ತನ ಬಗ್ಗೆ ಬೋಧನೆ ಮಾತ್ರ ಸುಬೋಧನೆ. ಪ್ರಮಾಣವನ್ನು ತೆಗೆದು ಬೋಧನೆ ಮಾಡಿದ್ರೆ ಸೈತಾನನ ಡಾಕ್ಟರಿನಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಅರ್ಥ. ಅರ್ಥ ಆಯ್ತದೆ? ಒಳ್ಳೇದೇ ಹೇಳ್ಕೊಡ್ತದೆ. ಮಾರಲ್ಲ, ಸಿವಿಲ್ಲ, ಸರ್ನಲ್ಲಾದಲ್ಲಿ ಊಟದ ಸಿಸ್ಟಮ್ ಕೂಡ ಬೈಬಲಲ್ಲೇ ಇದು ತಿನ್ನಬಾರ್ದು, ಇದು ತಿನ್ನಬೇಕು, ಇದು ಮಾಡಬೇಕು ಅಂತ ದೇವರು ಇಸ್ರಾಯೇಲ್ಗೆ ಒಳ್ಳೇದಕ್ಕಾಗಿ ಇಟ್ಟಿದ್ದು ನಿಜವೇ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಅದನ್ನ ಟೀಚಿಂಗ್ ಮಾಡ್ಕೊಂಡು ಅದರಲ್ಲಿ ಜನನ ಕಂಡಮ್ನೇಷನ್ ಹಾಕೊಂಡಿದ್ರೆ ಸೈತಾನನ ಬೋಧಕನಾಗ್ಬಿಡ್ತೇ ನೀನು ಅಂತ ಪೌಲ ಹೇಳ್ತಾರೆ. ಆಗ ಯಾರ ಬಗ್ಗೆ ನಾವು ಬೋಧನೆ ಮಾಡಕ್ಕೆ ಕರೆಯಲ್ಪಟ್ಟಿದ್ದೇವೆ? when they know the truth himself will set them free. ನೀನು ಬಿಡುಗಡೆ ಮಾಡೋಕ್ಕೆ ಪ್ರಯತ್ನ ಪಡಬೇಡ ಜನರನ್ನ, ಸತ್ಯ ಅವ್ರನ್ನ ಬಿಡುಗಡೆ ಮಾಡಲಿ. ಪಾಸ್ಟರ್ ಹಿಂಗೆಲ್ಲ ಮಾಡಿದ್ರೆ ಜನರಿಗೆ ಲೈಸೆನ್ಸ್ ಕೊಟ್ಟಾಗ್ತದೆ. ಲೈಸೆನ್ಸ್ ನೀನೇನು ಕೊಡಬೇಡ, ಕೊಡಲಿಲ್ಲ ಅದು ಕೂಡ ಓಡಿಸ್ತಾರೆ ಗಾಡಿನ. ನೀನು ಸತ್ಯ ಹೇಳಕ್ಕೆ ಕಲಿ. ಸತ್ಯ ಅವ್ರನ್ನ ಬಿಡುಗಡೆ ಮಾಡ್ತದೆ. ನಿಮ್ಮ ತಾತನ ಕಾಲದಿಂದಲೇ ಪ್ರಮಾಣ ಬೋಧನೆ ಮಾಡ್ಕೊಂಡು ಒಬ್ಬನು ತಿದ್ದಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮೈಮೇಲೆ ಕಳ್ಕೊಂಡ್ರು. ಈಗೆಲ್ಲ ಆದರೂ ನಮಗೆ ದೇವರು ಉಚಿತಾರ್ಥವನ್ನು ನಿತ್ಯ ಜೀವನ ಕೊಟ್ಟಿದ್ದಾರೆ. ಇದನ್ನು ಹೇಳ್ಕೊಡು. ಕೆಳಗೋದು. ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ರೈಟ್. ಪ್ರೈಸ್ ಗಾಡ್. ಈಗ ಎಕ್ಸರ್ಸೈಸ್ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ರೆ ಓಕೆ. ಸ್ಪಿರಿಚುವಲ್ ವಿಷಯದಲ್ಲಿ ಇನ್ನೊಂದು ವಚನ ಓದ್ಕೊಳ್ಳೋಣ. 2 ತಿಮೋತಿ 4ನೇ ಅಧ್ಯಾಯ 7 ಮತ್ತು 8ನೇ ವಚನ ಓದ್ಕೊಳ್ಳೋಣ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಈಗೆಲ್ಲ ಗಮನ ಕೇಳಿ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ಪೌಲ ತಿಮೋತಿಗೆ ಹೇಳ್ತಾನೆ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಕ್ರಿಸ್ತ ನಂಬಿಕೆಯನ್ನು ಯಾವುದನ್ನು ಹಿಡ್ಕಂಡೆ ಹೇಳಿ, ಬಾಯಿ ತೆಗೆದು ಹೇಳಬೇಕು. ಅಲ್ಲಿಂದ ಓದ್ಕೊಂಡ್ ಬರ್ತಿದ್ದೀವ. ಎಷ್ಟು ಸತಿ ಬಂತು ಈ ಮಾತು ಹೇಳಿ? ಎಷ್ಟು ಲೆಕ್ಕ ಮಾಡಿದ್ರೆ ಯಾರಾದರೂ? ನೀನು ಬೈಬಲ್ ಪೂರ್ತಿ ಲೆಕ್ಕ ಮಾಡ್ಕೊಳಕ್ಕೆ ಅಷ್ಟೊಂದಿದೆ. ತರಿಸ್ತೀನಿ, ಇನ್ನೂ ಸಮಯ ಇದೆ, ನೋಡೋಣ. ಇಲ್ವತ್ತಲ್ಲಿ ನಾಳೆ ಕೂಡ ಬಿಡಲ್ಲ. ನನ್ನ ಮನಸ್ಸಲ್ಲಿ ಒಂದು ಸತಿ ಒಂದು ವಾಕ್ಯ ಸಾಕು. ಒಬ್ಬ ಮನುಷ್ಯನಿಗೆ ಮಾತು ಹೇಳ್ತಾರೆ. ಒಂದು ಮಾಟಕ್ಕೆ ಒಂದು ಸೂಡು, ಅವ್ರ ಮನುಷ್ಯನಿಗೆ ಅವ್ರು ಪೇಚ್ ಅಂತಾರೆ. ಒಂದು ವಾಕ್ಯ ಸಾಕು, 2 ವಾಕ್ಯ ಸಾಕು. 100 ವಾಕ್ಯ ಹೇಳಿದ್ರು ನಿನ್ನ ತಲೆ ಒಳಗೆ ಹೋಗಿಲ್ಲ ಅಂದರೆ ನಾನು ಏನು ಮಾಡಲಿ? ಅರೆ ಇದೇ ವಾಕ್ಯ ಏನು ಹೇಳ್ತದೆ? ಮೇಲೆ ಕೆಳಗೆ ಓದು, ಏನು ಹೇಳ್ತದೆ ಅಲ್ಲಿ? ಬೈ ಹೇರಿಂಗ್ ಅಂಡ್ ಹೇರಿಂಗ್. ಕೇಳ್ತಾನೆ ಇರು. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತಾನೆ ಇರ್ಬೇಕಾ? ಆಯ್ತು, ಹೇಳ್ತೀನಿ ಬಿಡಪ್ಪ. ಫಾಟ್ ಗುಡ್ ಬೈ. ಹೌದು. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಯಾವುದು ನಂಬಿಕೆಯನ್ನು ಕಾಪಾಡಿಕೊಂಡೆಮ್ಮ ಹೇಳಿ? ಏನ್ ಕ್ರಿಸ್ತ ನಂಬಿಕೆ ಅಂದಪ್ಪ? ನಿಂದೇನ ಐತೆ ಬಂಡವಾಳಲ್ಲಿ? ಆತನ್ ಮಾಡಿದ್ದನ್ನ ನಂಬಿದ್ದೆಪ್ಪ ಅಷ್ಟೇ. ನೀನು ನಿಂದ ಕತೆ ಏನಿಲ್ಲ ಕಡೆಯಲ್ಲಿ. ಆತನ್ ಏನ್ ಮಾಡಿದ್ರು ಅದನ್ನ ಅಂಗೀಕಾರ ಮಾಡಿಕೊಂಡು ಗಪ್ಚುಪ್ಪು ಕೂತಿದ್ದೆ ಅಷ್ಟೇ.
ಇನ್ನು ಹೆಂಗೆ ಹೇಳಲಿ ನಾನು? ಓದ್ಕೋ, ಕೇಳಿ ಓದ್ಕೋ. ನೀತಿವಂತರಿಗೆ ದೊರಕುವ ಇರಿ ಪೌಲ್ ಮಾತ್ರ ಅಲ್ಲ, ನೀತಿವಂತರಿಗ ಅವನಿಗೊಬ್ಬನಿಗೆ ಮಾತ್ರ ಅಲ್ಲ ಸ್ಪೆಷಲ್. ನೀತಿವಂತರಿಗೆ ಹೆಂಗ್ ನೀತಿವಂತನಾದೆ? ಈ ಸುವಾರ್ತೆ ನಂಬೋದ್ರ ಮೂಲಕವಾಗಿ ನೀತಿವಂತನಾದೆ. ನೀತಿವಂತನಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಕೂಡ ಸಿದ್ಧವಾಗಿದೆ. ಅದನ್ನು ಇವರೇನೋ ಸ್ಪೆಷಲ್ ಆಗಿ ಇವರಿಗೆ ಮಾತ್ರ ಅಲ್ಲ, ನಂಬಿದವರೆಲ್ಲರಿಗೂ ಅಲ್ಲಿ ದೇವರು ಇಟ್ಟಿದ್ದಾರೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವ ಎಲ್ಲರಿಗೂ ಕೊಡುವನು. ಆಮೇಲೆ ಅಂದ್ರೆ ಇನ್ನೊಂದು ಭಾಷೆಯಲ್ಲಿ ಹೋದ್ರೆ ಆ ಕ್ರಿಸ್ತ ನಂಬಿಕೆಯಲ್ಲಿರುವ ಎಲ್ಲರಿಗೂ ಕೊಡುವನು. ಗಾಸ್ಪಲ್ ಅಂದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಗಮನ ಕೇಳಿ. ಪಾಸ್ಟ್ ಅಲ್ಲಿ ಏನ್ ಹೇಳ್ತು ಆತನ ಬಗ್ಗೆ ಹೇಳಲ್ಪಟ್ಟಿತ್ತು. ಆತನು ಬಂದ್ರು, ಆತನು ಸತ್ತು ಜೀವಾಗೆದ್ದು ಇವತ್ತು ಮತ್ತೆ ಬರ್ತಾರೆ. ಸುವಾರ್ತೆ ಫುಲ್ ಗಾಸ್ಪಲ್ ಅಂದ್ರೆ ಏನರ್ಥ? ಆತನ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿತ್ತು. ಆತನು ಬಂದ್ರು, ಸತ್ತು ಜೀವಾಗೆದ್ರು, ಆತನು ಹೋಗಿದ್ದಾರೆ, ಮತ್ತೆ ಬರ್ತಾರೆ. ಆತನ ಪ್ರತ್ಯಕ್ಷತೆಯನ್ನು ಎದುರು ನೋಡುವ ಎಲ್ಲರಿಗೂ ಕೂಡ ಅದು ದೊರಕುತ್ತದೆ. ಆಮೇಲೆ ಆ ನಂಬಿಕೆಯಲ್ಲಿ ಸ್ಥಿರವಾಗಿರ್ಬೇಕು ನೀನು. ಏನ್ ನಂಬಿಕೆ? ನಿಂದ ನಾಟಕ ಏನಿಲ್ಲ, ಆತನ ಏನ್ ಮಾಡಿದ್ರು ಆತನ ನಂಬೋದು. ಅರ್ಥ ಆಗಿಲ್ಲಲ್ಲ? ಇನ್ನೂ ಸರಿ ಹೇಳ್ತೀನಿ ನಿಮಗೆ. ಮೇಲೆ ಬಾ, ಮೇಲೆ ಎತ್ಕೋ. 4ನೇ ಅಧ್ಯಾಯ 1ನೇ ವಚನ ಓದ್ಕೋ. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ ದೇವರ ವಾಕ್ಯವನ್ನು ಸಾರು. ಯಾವುದನ್ನು ಸಾರು? ತಿರ್ಗಾ ಹೇಳ್ರಿ. ವಾಕ್ಯಕ್ಕೂ ಪ್ರಮಾಣಕ್ಕೇನು ವ್ಯತ್ಯಾಸ? ಹೇಳಿ. ಪ್ರಮಾಣ ನೀನೇನ್ ಮಾಡಬೇಕು ಅದನ್ನು ಬೋಧಿಸ್ತದೆ. ವಾಕ್ಯವು ಆತನ ಹೇಳಿದನೋ ಅದನ್ನ ಬೋಧಿಸ್ತದೆ. ಉಂಟಾದದ್ದೆಲ್ಲವೂ ಯಾರಿಂದ ಉಂಟಾಯಿತು? ಆತನ ವಾಕ್ಯವಿಲ್ಲದೆ ಒಂದಾದ್ರೂ ಉಂಟಾಗಲ್ಲ. ನಿನ್ನ ಲೈಫಲ್ಲಿ ಏನಾರು ಆಗ್ಬೇಕು ಅಂತಂದ್ರೆ ಆತನ ವಾಕ್ಯದಿಂದಲೇ ಆಗ್ಬೇಕು ಹೊರತು ನೀನ್ ವಾಕ್ಯಕ್ಕೆ ಸಹಾಯ ಮಾಡಕ್ ಹೋಗ್ಬೇಡ. ಆಮೇಲೆ ಅರ್ಥ ಆಯ್ತ್ರಿ? ಆಮೇಲೆ ಕೆಳಗೆ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಆಸಕ್ತನಾಗಿರು. 24 hours ಈ ವಿಷಯದಲ್ಲಿ ವಾಕ್ಯ ಸಾರೋದ್ರಲ್ಲಿ. ಪಾಸ್ ಮಾತಾಡ್ತಿದ್ದು, ಅಯ್ಯೋ ಪಾಸ್ ಟಯರ್ಡ್ ಆಗಮ್ಮತ್ತೆ. ನಾ ಬೇಸಿಕ್ಕಿನೇ ಮಲ್ಕೊಂಡು ಕೂಡ ಮಾತಾಡ್ತಿದ್ದೀನಿ. ಸಾಯವಾಗ್ಲೂ ಮಾತಾಡ್ಕೊಂಡೆ ಹಂಗೆ ಹೋಯ್ತೀನಿ ನಾನು. ದಟ್ ಇಸ್ ಮೈ ಎನರ್ಜಿ. ಆಮೇಲೆ ಯಾಕೆ ನಾನು ಕಲ್ಪನಾ ಕಥೆಗಳು ಹೇಳ್ತಾ ಇಲ್ಲ, ಸ್ಟೋರಿಗಳು ಹೇಳ್ತಾ ಇಲ್ಲ. ಐ ಆಮ್ ಪ್ರೀಚಿಂಗ್ ದ ಲಿವಿಂಗ್ ವರ್ಡ್ ಆಫ್ ಗಾಡ್. ಅದು ನನ್ನ ಬಾಯಿಂದ ಹೋಗುವಾಗ ಫಸ್ಟ್ ನನಗೆ ಜೀವ ಕೊಟ್ಟು ಆಮೇಲೆ ನಿನಗೆ ಜೀವವಾಗಿ ಬರೋದು. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ಗಾಡ್. ನೆಕ್ಸ್ಟ್ ಪೂರ್ಣ ದೀರ್ಘ ಶಾಂತಿಯಿಂದ. ಹೆಂಗೆ ಕೆಲವೊಮ್ಮೆ ಕೋಪ ಬರ್ತದಲ್ವಾ? ನನಗೆ ಬರ್ತದಲ್ವಾ? ಆದ್ರೂ ದೇವರ ದೀರ್ಘ ಶಾಂತಿಯಿಂದ ಏನು ಮಾಡೋದು? ಅವ್ರಿಗೆ ಅರ್ಥ ಆಗಿಲ್ಲ. ಸ್ಲೋ ಆಗಿ ಹೇಳ್ಕೊಡಪ್ಪ. ಅದಕ್ಕೆ ನಾನು ಟೆನ್ಷನ್ ಆದರೂ ತಿರ್ಗ ವಾಪಸ್ ಬಂದ್ಬಿಡ್ತೀನಿ. ನೋಡಿದಿರಲ್ಲ ಏನು ಪಾಸ್ ಹಿಂಗಂತಾರಪ್ಪ ಅಂತ ಗಬಕ್ಕಂತ ವಾಪಸ್ ಬಂದು ದೀರ್ಘ ಶಾಂತಿಯಿಂದ ಉಪದೇಶ ಮಾಡ್ಬೇಕು. ಏನ್ ಮಾಡ್ಬೇಕು? ಉಪದೇಶ ಮಾಡ್ತಾ ಖಂಡಿಸು. ಮಾಡ್ತೀನ? ಖಂಡಿಸ್ತಾ ಇಲ್ಲ.
ಹಾ ಖಂಡಿಸಿ ಗದರಿಸು. ಗದರಿಸ್ತಾ ಇಲ್ವಾ? ಗದರಿಸ್ತಾ ಇದ್ದೀರಾ? ಗದರಿಸ್ತಾ ಇಲ್ವಾ? ಗದರಿಸಿ ಎಚ್ಚರಿಸು. ಎಚ್ಚರಿಸ್ತಾ ಇಲ್ವಾ? ಎಚ್ಚರಿಸಿ. ಯಾಕೆಂದರೆ ಜನರು ಕೇಳಿ, ಜನರು ಸ್ವಸ್ಥ ಬೋಧನೆಯನ್ನು ಈ ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಸಹಿಸಲಾರದ ಕಾಲ ಬಂದಾಗ್ಬಿಡ್ತು ಈಗಲೇ. ಬಂದ್ಬಿಡ್ತಾ? ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ. ಎಂತ ಕಿವಿ? ತೀಟೆ ಕಿವಿ ಅಂದ್ರೆ ಏನರ್ಥ? ಇಚ್ಚಿಂಗ್ ಏರ್ ಅಂದ್ರೆ ಏನು ಗೊತ್ತಾ? ಕೈ ಕೊಡಿದಿಲ್ಲಾಗಲ್ಲ, ತಮಿಳು ಕನ್ನಡದಲ್ಲಿ ಹೇಳ್ತಾರೆ ನೀ ಟ್ರಾನ್ಸ್ಲೇಟ್ ಮಾಡಾದೆ ಕನ್ನಡಕಾರ ಯಾರ ಕನ್ನಡದವ್ರು ಹೇಳಿ. ಅಲ್ಲಿ ಇದ್ದಾರೆ ನೋಡಿ ನಮ್ಮ ಪಂಡಿತ್ ಹೇಳಿ ಪಂಡಿತ. ಇತ್ತಾಳೆ ಕಿವಿಯ? ಇತ್ತಾಳೆಯ ಕಿತ್ತಾಳೆಯ? ಬ್ರಾಸಾ? ಅಲ್ಲ ಬಿಡು. ಕಿವಿ ಹಿಂಗ ಆಗಲ್ವಾ? ಒಂಥರ ಆಗಲ್ಲ ನಿಮಗೆ? ಮನುಷ್ಯರಾಗಿದ್ರೆ ಆಗ್ತಿತ್ತು, ಏನ್ ಮಾಡೋದು? ಅದು ಯಾರೋ ಇರ್ಲಿ ಬಿಡಪ್ಪ, ಹಿಂಗ ಆಗತ್ತಾ ಇಲ್ವಾ? ಹಂಗೆ ಕೆಲವರು ಎಲ್ಲಿ ಅವರು ತೀಟೆ ಕಿವಿ ಉಳ್ಳವರಾಗಿ ತಮ್ಮ ದುರಾಸೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ. ಯಾವ ಬೋಧನೆಗೆ? ಸತ್ಯ ಅಂದ್ರೆ ಯಾವುದು? ಕ್ರಿಸ್ತ ನಂಬಿಕೆ, ಕ್ರಿಸ್ತನ ವಿಷಯದಲ್ಲಿ ಸತ್ಯ ಬೋಧನೆಗೆ ಕಿವಿ ಕೊಡದೆ ಕಲ್ಪನಾ ಕಥೆಗಳನ್ನು ಸ್ಟೋರಿಗಳು ಹೇಳ್ತಾರೆ. ಆ ಸ್ಟೋರಿ, ಈ ಸ್ಟೋರಿ, ಈ ಕತೆ ಇಲ್ಲಿ ನಡೀತು, ಹಿಂಗಾಯ್ತು. ಇದನ್ನ ಎಮೋಷನ್ ಮಾಡೋದು ಜನರಿಗೆ. ಏನಂತಾರೆ? ಮನುಷ್ಯರು ಏನಾಗ್ಬಿಟ್ರು, ಅಲ್ಲಿ ಹೋಗಿ ಹಿಂಗಾಯ್ತು, ಇವ್ರು ಹಿಂಗ್ ಮಾಡಿದ್ರು, ದಾವಿದ್ ಹಿಂಗೆ, ಅಬ್ರಹಾಂ ಹಿಂಗೆ, ಜಾನ್ ನಾಕ್ ಹಿಂಗೆ, ಡೇವಿಡ್ ಲಿವಿಂಗ್ಸ್ಟೋನ್ ಹಿಂಗೆ. ಲೆಪ್ಪ, ನಮ್ಗದೆಲ್ಲ ಬೇಡ. ಕ್ರಿಸ್ತನ ಬಗ್ಗೆ ಹೇಳ್ಕೊಡು. ಮೇಘದಷ್ಟು ಉಪಾಯದರು ಇದ್ರು, ಸಾಕ್ಷಿಗಳಿದ್ರು, ನಮ್ಮ ನಂಬಿಕೆಯನ್ನು ಆರಂಭಿಸೋನ್ ಪೂರ್ವೇನು ಕ್ರಿಸ್ತನಾಗಿದ್ದಾನೆ. ಮೇಘದಷ್ಟು ಇರ್ಬೋದು, ಹೀರೋಗಳೆಲ್ಲ. ಹೀರೋಗಳ ಬಗ್ಗೆ ಇರಲಿ, ಪಕ್ಕದಲ್ಲಿ ಇಟ್ಕೊಳ್ಳೋ ಉಪ್ಪಿನಕಾಯಿ ಥರ. ನಮಗೆ ಬೇಕಾಗಿರೋದು ಕ್ರಿಸ್ತನ ಬಗ್ಗೆ ಬೋಧನೆ. ಅರ್ಥ ಆಯ್ತಾ? ಈಸ್ ರಿಯಲ್ ಹೀರೋ. ನಾನು ಹೇಳ್ತೀನಿ ಕೇಳಿ, ಸಾಕ್ಷಿಗಳು ಹುಮ್ಮಸ್ಸನ್ನು ತಗೊಂಬರ್ಬೋದು, ವಾಕ್ಯವು ನಮ್ಮ ಲೈಫನ್ನು ಬದಲಾಯಿಸ್ಬೋದು. ಯಾವ್ದು ಬೇಕು? ಹುಮ್ಮಸ್ ಬೇಕಾ? ವಾಕ್ ಬದಲಾಗಣೆ ಬೇಕಾ? ಈಗ ನನಗೆ ನಡೆದಂಥ ಸಾಕ್ಷಿ ಹೇಳಿದ್ರೆ ಹತ್ತು ಬಿಡ್ತಾರೆ ಕೆಲವರೆಲ್ಲ. ಅಳೋದ್ರಲ್ಲಿ ಏನಾಗಲ್ಲೋಪ್ಪ, ಈ ವಾಕ್ಯ ನಿನ್ನ ಲೈಫನ್ನು ಟ್ರಾನ್ಸ್ಫಾರ್ಮೇಶನ್ ಮಾಡ್ತದೆ ನೋಡು, ಅದು ನನಗೆ ಬೇಕಾಗಿರತಕ್ಕಂಥ. ನಿನ್ನ ಮನಸ್ಸು ಪೂರ್ಣ ಏನಾದ್ರು ಮರುರೂಪವಾಗ್ತದೆ. ಪ್ರೈಸ್ ಗಾಡ್. ಅರ್ಥ ಆಯ್ತಾ? ರೈಟ್. ಓದ್ಕೊಳ್ಳಿ, ಟೈಮ್ ಆಯ್ತು. ಕಲ್ಪನಾ ಕಥೆಗಳನ್ನು ಕೇಳೋದ್ರಲ್ಲಿಯೂ ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು. ಶ್ರಮೆಯನ್ನು ತಾಳಿಕೋ. ಶ್ರಮೆಯನ್ನು ನೋಡಿ, ಈ ಸೇವೆಯಲ್ಲಿ ಶ್ರಮ ಇದೆಯಲ್ವಾ? ಈ ಸತ್ಯ ಹೇಳಕ್ಕೆ ಒಬ್ಬ ಮನುಷ್ಯನಿಗೆ ನಾನು ಎಷ್ಟು ಅವರ್ಗಳು ಕೂತ್ಕೊಂಡು ಮಾತಾಡ್ತೀನಿ. ಒಬ್ಬ ವ್ಯಕ್ತಿಗೆ ರಾತ್ರಿ ಪೂರ್ತಿ ಹಗಲ್ಪೂರ್ತಿ ಹೇಳೋದು, ತಿರ್ಗಾ ಅಲ್ಲೇ ಬರ್ತಾನೆ. ಫಸ್ಟ್ ಅದು ಹೆಂಗೆ, ಅದು ಹಂಗೆ ಅಂತಂದು ಏನು ಮಾಡೋದು? ತಾಳ್ಮೆಯಾಗಿ ಶಾಂತ ಗುಣದೊಂದಿಗೆ ಹೇಳ್ಬೇಕಾಗತ್ತೆ. ಬೇರೆ ದೇವ್ರು ಹೇಳಿದ್ದಾರೆ, ಅದು ಪ್ರೀತಿಯಿಂದ ಮಾಡಬೇಕು ಅಲ್ವಾ? ರೈಟ್. ಸುವಾರ್ತಿಕನ ಕೆಲಸವನ್ನು ಮಾಡು. ನಿಮಗೆ ನೇಮಿಸಿರುವ ಸೇವೆಯನ್ನು ಏನಿಲ್ಲದೆ ನಿನಗೆ ನೇಮಿಸಿದಾರ ಒಂದು ಸೇವೆಯನ್ನ. ಏನ್ ಸೇವೆ ನೇಮಿಸಿದ್ದಾರಪ್ಪ? ನೀನು ಹೋಗಿ ಈತನ ಬಗ್ಗೆ ಗಂಟೆ ಬಾರಿಸ್ಬೇಕು ಅಂತ ಹೇಳಿದ್ದಾರೆ. ನೀನು ಬೇರೆ ಯಾವ ಗಂಟೆ ಬಾರ್ಸಕ್ ಹೋಗ್ಬೇಡ. ಅರ್ಥ ಆಯ್ತಾ? ಅರ್ಥ ಆಯ್ತ್ರಿ? ಬರೀ ಆತನ ಮಾಡಿದ ಪುಣ್ಯಗಳನ್ನ, ಆತನಿಂದ ಉಂಟಾಗತಕ್ಕಂಥ ಏನು ಈತನ ವಿಚಾರಗಳಲ್ಲಿ ನಾವು ಸಾರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಹೊರತು ಕಲ್ಪನಾ ಕಥೆಗಳು, ಅಜ್ಜಿ ಕಥೆಗಳು, ತಾತನ ಕಥೆಗಳು ನಮಗೆ ಬೇಡ.
ಅದನ್ನ ಮಕ್ಕಳಿಗೆ ಊಟ ತಿನ್ನಿಸುವಾಗ ಬೇಕಾದ್ರೆ ಕಥೆಗಳು ಹೇಳ್ಕೊಂಡು ತಿನ್ನಿಸ್ತಾ ಇರು. ಇಲ್ಲಿ ಕಥೆಗಳು ಬೇಡ, ಇಲ್ಲಿ ಬೇಕಾಗಿರೋದು ಸತ್ಯ. ಪುಲ್ಪಿಟ್ಟಿಗೆ ಬಂದ್ಬಿಟ್ಯಾ, ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ಕುರಿತು ಪ್ರಸಂಗ ಮಾಡೋಕ್ಕೆ ಟ್ರೈ ಮಾಡಬೇಡ. ಪ್ರೈಸ್ ಗಾಡ್. ರೈಟ್, ಓಕೆ, ನೆಕ್ಸ್ಟ್. ಲೋಪವಿಲ್ಲದ ನಡೆಸು, ಯಾಕಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಏನಾಗಿದ್ದೇನೆ, ಪಾನದ್ರವ್ಯವಾಗಿದ್ದೇನೆ. ಇದು ಎಷ್ಟು ಸತಿ ಯೇಸುಸ್ವಾಮಿ ಜೊತೆಲಿದ್ದ ಶಿಷ್ಯರುಗಳಿದಾರಲ್ಲ, ಅವ್ರಿಗೇನು ಡೌಟ್ ಅಂದರೆ, ಇವನು 6ನೇ ತಿಂಗಳಲ್ಲಿ ಉಡ್ದ ಸಭೆಗಳನ್ನ ಹಿಂಸೆ ಪಡಿಸ್ತಿದ್ದ. ಇವನೇನೋ ಪ್ರಕಟಣೆ ಊರೆಲ್ಲ ಹತ್ಕೊಂಬರ್ತಿದ್ದಾನೆ. ನಾವು ಯೇಸು ಜೊತೆಲಿ ತಿಂದೋ ಕುಡ್ದೋ ಮಾಡ್ದೆ ನಮ್ಗೆ ಹೇಳ್ದೆ ಇವನಿಗೆ ಹೆಂಗೆ ಬಂದ್ಬಿಡ್ತು. ಅರ್ಥ ಆಯ್ತನ್ರಿ? ನಮಗೆ ದಾಟ್ಕೊಂಡು ಇವನಿಗೆ ಹೆಂಗೆ ಹೋಗ್ಬಿಡ್ತಪ್ಪ ಅಂತ ಇವರೆಲ್ಲರೂ ತಲೆ ಒಳಗೆ ಕೆಡ್ಸ್ಕೊಂಡಿದ್ದಾರೆ. ಅದಕ್ಕೆ ಇವನ್ ಎಲ್ಲಿ ಸುವಾರ್ಥ ಸಾರ್ಕೊಂಬರ್ತಾನೆ, ಇವ್ರು ಹೋಗಿ ಕೆಡ್ಸ್ಕೊಂಬರೋದು. ಅದು ಬೈಬಲಲ್ಲಿ ಬರ್ದಿಲ್ಲ. ನಾವಾದರೆ ಬರೆದ್ಬಿಡ್ತಿದ್ವಿ, ಎಲ್ಲ ಓಪನ್ ಮಾಡಿಬಿಡ್ತಿದ್ವಿ. ಮಾನ ಮರ್ಯಾದೆಲ್ಲ ತೆಗೆಯೋದು ಬರ್ದಿಲ್ಲ. ನಾ ಬೇಕಾದ್ರೆ ಅದಕ್ಕೆಲ್ಲ ಕ್ಲೀನಾಗಿ ಆಧಾರಗಳು ತೋರಿಸ್ತೀನಿ. ಅದಕ್ಕೆ ಪೌಲ ಗಲಾತ್ಯರಲ್ಲಿ ಹೇಳ್ತಾನೆ, ಈ ಸುವಾರ್ತೆ ಅಲ್ಲದೆ ಬೇರೆ ಒಂದು ಸುವಾರ್ತೆ, ಅವನು ದೇವದೂತರಲ್ಲ, ಅಪೋಸ್ತಲರಲ್ಲಿ ಪ್ರಧಾನ ಅಪೋಸ್ತಲಾಗಿರಲಿ, ಅವನೇ ಆಗಲಿ ಶಾಪಗ್ರಸ್ತನಾಗಲಿ ಅಂತಾನೆ. ಅರ್ಥ ಆಯ್ತ್ರಿ? ದೇವದೂತರು ಯಾಕೆ ಹೇಳ್ತಾನೆ ಅಂತಂದ್ರೆ, ನಾವಾಗಿದ್ರೆ ಡೈರೆಕ್ಟಾಗಿ ಹೆಸರಿಟ್ಟು ಮಾನ ಮರಿ ತೆಗೆದುಬಿಡ್ತಿದ್ವಿ ಪುಲ್ಪಿಟ್ಟಲ್ಲಿ. ಪರಿಶುದ್ಧಾತ್ಮ ಮಾಡೋರಲ್ಲ. ಕೆಲವು ಪ್ರಸಂಗ ನೋಡಬೇಕು, ಕೇಳ್ಕೊ. ನಿನಗೆ ಬರ್ತೀನಿ, ನಿನಗೆ ಒಂದ್ಸತಿ ಕೇಳ್ತಾ ಇರ್ಬೋದು. ಅವನಿಗೆ ಹೇಳ್ತೀನಿ, ಪುಲ್ಪಿಟ್ಟಲ್ಲಿ ನಿಂತ್ಕೊಂಡು ನಿನ್ನ ಮನೆ ಸ್ಟೋರಿ, ಫ್ಲೈಟಲ್ಲಿ ಹೋಗ್ತೀನಿ, ಕಾರಲ್ಲಿ ಹೋಗ್ತೀನಿ, ನನಗೆ ಬಸ್ಸಲ್ಲಿ ಹೋಗೋ ಥರ ನನಗೆ ನಿನ್ಗೆ ಯಾವನ್ ಬೇಕು ಅದನ್ನು ಕೇಳ್ಕೊಂಡು ಕೂತ್ಕೊಂಡಿರೋಕ್ಕಲ್ಲಿ. ಇವನು ಬಸ್ಸಲ್ಲಿ ಹೋಗಿ ಬರೋ ಥರ ಅಂತ ಫ್ಲೈಟ್ ಒಳಗೆ ನನ್ನ ಕೈಲಿ ಸಿಕ್ಕ ನಿನ್ನ. ಅಜ್ಜಿ ಕತೆ ಹೇಳ್ಬೇಡ, ತಾತನ ಕತೆ. ನೀ ಫ್ಲೈಟಲ್ಲ ಹೋಗು, ಯಾವ್ದಲ್ಲಿ ಹೋಗೋ, ಇಲ್ಲ ಸ್ವಂತ ಫ್ಲೈಟ್, ಅದ ಬೇಕಾಗಿರೋದು ಪುಲ್ಪಿಟ್ಟಲ್ಲೇ. ಕ್ರಿಸ್ತನ ಬಗ್ಗೆ ಮಾಡವಾರೆ, ಆ ಕ್ರಿಸ್ತನ ಬಗ್ಗೆ ಜನರು ಭಕ್ತಿ ಇರ್ತೀವಂತಾರೆ. ಪ್ರಸಂಗ ಮಾಡಿದ್ರೆ ಬೇರೆ ಹಣ ಹಣ ಹಣ. ನೀನೇನು ಗೆಣಾನ ಬಾಯಿ ತೆಗೆದ್ರೆ ಅಂತ ಕೂತಿದ್ದೆ. ನನಗೆ ಯಾವ ಕೊರತೆ ಇಲ್ಲಪ್ಪ. ನಾ ಹಣ ಬಗ್ಗೆ ಮಾತಾಡೋದಿಲ್ಲ, ಆದ್ರೆ ಯಾವ ಕೊರತೆ ನನಗಿಲ್ಲ. ಅದು ಶುಭ ಕೃಪೆ ನಾಯಿಗೆ ಬಾಲ ಇದ್ದಂಗೆ ಹಿಂದ್ಗಡೆ ಬರ್ತದೆ. ಇವನು ಅಲ್ಲೇ ತಿರ್ತಿರ್ತಾನೆ ನಾಯಿ ತಿರ್ದಂಗೆ. ಹಣ 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 ಅಂತ. ಬ್ಲೆಸ್ಸಿಂಗ್ಸಲ್ಲಿ ಅದು ಒಂದು ಪಾಠ ಅಷ್ಟೇ. ಅದೇ ಪ್ರಸಂಗ, ಅದೇ ಹೇಳಿಕೊಂಡಿರೋದು ಕೆಲಸ ಅಲ್ಲ. ಬೇಡ ಬಿಡು, ನಮಗೀಗ ವಾಕ್ಯಕ್ಕೆ ಬರೋಣ. ನೋಡಿದ್ರ ಸ್ವಲ್ಪ ಬಿಟ್ಟರೆ ನಮ್ಮನ್ನು ಕೂಡ ಸೀತೆ ಕಿವಿಗೆ ಹಿಂಗೆ ಕೇಳ್ತಾ ಇದ್ರು ನೋಡಿ, ಎಲ್ಲ ಹುಷಾರಾಗಿ. ಇದು ಅವ್ರ ಬಗ್ಗೆನೇ ಇರ್ಬೋದು, ಇವ್ರ ಬಗ್ಗೆನೇ ಇರ್ಬೋದು, ಇದು ಅದೇ ಇರ್ಬೋದು. ಜನಕ್ಕೆ ರೆಫರೆನ್ಸ್ ಬಿಡ್ತು ನೋಡ್ರಿ. ಅದನ್ನು ಹೇಳ್ಬೇಕು. ಸ್ವಲ್ಪ ನನಗೂ ಕೂಡ ಅವಾಗವಾಗ ಬರ್ತದೆ, ಹೇಳ್ಬೇಕು. ರೈಟ್, ಕೇಳೋದ್ಕೊಳ್ಳೋಣ. ಯಾಕೆಂದ್ರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಯಾವ ವಿಷಯದಲ್ಲಿ ಶ್ರೇಷ್ಠ ಹೋರಾಟ ಮಾಡಿದ್ದಾನಪ್ಪ? ಸುವಾರ್ತೆಗೆ. ಈ ಸುವಾರ್ತೆ ಸಾರುವಾಗ ಇನ್ನೊಬ್ಬರು ಬಂದು ಏನೋ ಬೋಧನೆ ಮಾಡ್ಕೊಟ್ಬಿಡೋದು, ತಲೆ ಎಲ್ಲ ಕೆಡಿಸ್ಬಿಡೋದು ಜನರನ್ನ. ಇವನು ಹೋಗಿ ಗಲಾತಿಯರು ಊರಿಗೆ ಹೋಗಿ ಅಲ್ಲಿ ಇವ್ನು ಹೋಗಿ ಇನ್ನೊಬ್ರು ಬಂದು ಸುನ್ನತಿ ಮಾಡ್ಬೇಕಣ್ಣ ಮರ್ಯ, ಸುನ್ನತಿ ಮಾಡಲಿಲ್ಲ ಅಂದರೆ ದೇವರು ಒಡಂಬಡಿಕೆ ಮಾಡಿದ, ಅದ್ರ ಮೂಲಕವಾಗಿ ಒಡಂಬಡಿಕೆ ಇಲ್ಲ ಬಂದಿರೋದು. ಸುನ್ನತಿ ಇಲ್ದಿದ್ರೆ ನಿನಗಿಲ್ಲ, ಅದು ಎಂದೆಂದಿಗೆ ಇರಬೇಕು ಅಂತ ವಾಕ್ಯ ರೆಫರೆನ್ಸ್ ತೋರಿಸ್ತಿದ್ರು. ಇದು ಮಕ್ಕಳಿಗೆ ಉಂಟಾಗಿರಬೇಕು ಅಂತ ಆ ವಾಕ್ಯ ತೋರಿಸೋದು. ಹಬ್ಬಗಳು ಹುಣ್ಣಿಮೆಗಳು ಇವೆಲ್ಲ ಮಾಡಬೇಕು ತಿನ್ನೋ ವಿಷಯದಲ್ಲಿ. ಇವೆಲ್ಲ ಧರ್ಮಶಾಸ್ತ್ರ ತೆಗೆದು ವಾಕ್ಯ ಹೇಳ್ತದೆ ನೋಡಿ, ವಾಕ್ಯ ಹೇಳ್ತದೆ ಅಂತ ತೆಗೆದು ತೋರಿಸೋದು ಜನರಿಗೆ. ಹಾಗೆ ಜನರು ಏನು ಮಾಡ್ತಾರೆ, ಪೌಲು ಹಿಂಗೆ ಪ್ರಸಂಗ ಮಾಡಿ ಹೋದ ತಕ್ಷಣ ಇವ್ರು ಬಂದು ಆಟ ಆಡಿಸ್ಬಿಡ್ತಾರೆ. ಅರ್ಥ ಐತ್ರಿ? ಅದಕ್ಕೆ ಪೌಲು ಹೇಳ್ತಾನೆ ಗಲಾತ್ಯರಲ್ಲಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ನಿಮ್ಮನ್ನು ಮರಳುಗೊಳಿಸಿದ್ದು?
ಯೇಸು ಕ್ರಿಸ್ತನು ಆ. ಶಿಲುಬೆಗೆ ಹಾಕಿಸಿಕೊಂಡವನಾಗಿ ಆ. ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳ್ಕೊಳ್ಳಬೇಕು. ನಾನು ನಿಮ್ಮಿಂದ ತಿಳ್ಕೋಬೇಕು ಅಂತಿದ್ದೇನೆ. ನೀವು ದೇವರ ಆತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸದಿಂದಲೂ ಮೈ ಗಾಡ್ ಹೇಳ್ರಿ, ದೇವರ ಆತ್ಮ ನಾನು ಹೇಳ್ತೀನಿ, ಸೇವೆ ದೊಡ್ಡದ, ದೇವರ ಆತ್ಮ ದೊಡ್ಡದ? ನೀನು ದೇವರ ಆತ್ಮ ಹೊಂದಿದ್ದು ನೇಮನಿಷ್ಠ ಅನುಸರಿಸೋದ್ರಿಂದಲ್ಲ. ಹೇಳ್ರಿ, ಅದನ್ನೇ ಫ್ರೀಯಾಗಿ ಕೊಟ್ಮೇಲೆ ಮಿಕ್ಕದೆಲ್ಲ ಜೊತೆಲಿ ಬಂದಂಗೆ ನನಗೆ ಯೇಸುವಿನ ನಾಮದಲ್ಲಿ. ಇದೇನು ಎಕ್ಸ್ಟ್ರಾ ಫಿಟ್ಟಿಂಗು? ಏನು ಎಕ್ಸ್ಟ್ರಾ ಫಿಟ್ಟಿಂಗು? ಸ್ವಂತ ಮಗನನ್ನೇ ಎದೆ ಮೇಲೆ ಹಾಕ್ಕೊಂಡಿದ್ದೀರಲ್ಲ, ಇನ್ನೇನು ಬೇಕು? ಅದನ್ನೇ ಫ್ರೀಯಾಗಿ ಕೊಟ್ಬಿಟ್ಟವ್ರೆ. ಅದನ್ನೇ ಪೌಲ್ ಹೇಳ್ತಾನೆ, ಲೇಪ ನೇಮನಿಷ್ಠೆಗಳು ನೀವು ಅಭಿಷೇಕ ಹೊಂದಿದ್ದು, ಪವಿತ್ರಾತ್ಮ ಹೊಂದಿದ್ದು ಇಲ್ವಲ್ಲ? ಅಷ್ಟು ದೊಡ್ಡ ಪವಿತ್ರಾತ್ಮ ದೇವರೇ ನಿಮ್ಮ ಹೃದಯದಲ್ಲಿ ಬಂದ್ಬಿಟ್ರಲ್ಲ. ನೇಮನಿಷ್ಠೆಗಳು ಅನ್ಸೋದು ನಂಬಿಕೆಯಿಂದಲೇ ಬಂದ್ಬಿಟ್ರು. ಮತ್ತು ಮಿಕ್ಕಿದೆಲ್ಲ ಏನು ಕ್ರಿಯೆಗಳಿಂದ ಬರ್ತದ? ಇಲ್ರಿ, ಇದು ಮಾಡಿದ್ರೆ ಕೊಡ್ತಾರೆ, ಅದು ಮಾಡಿದ್ರೆ ಮಾಡ್ತಾರೆ. ಯಾಕ್ರಿ ಸುಮ್ಮನೆ ಅದನ್ನು ಬಾಂಡೇಜಲ್ಲಿ ಹಾಕ್ತೀರಿ? ಓದ್ಕೊಳ್ಳಿ. ಕೇಳಿ ನಂಬಿದ್ರಿಂದಲೂ, ಕೇಳಿ ಯಾವುದನ್ನು ಕೇಳಿ? ಸುವಾರ್ತೆಯನ್ನ ಕೇಳಿ ನಂಬಿದ್ರಿಂದಲೂ ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಿ. ಆತ್ಮನ ಅನುಸಾರವಾಗಿ, ದೇವರ ಆತ್ಮನ ಅನುಸಾರವಾಗಿ ಪ್ರಾರಂಭಿಸಿ. ಇಲ್ಲಿ ನಮ್ಮ ಪ್ರಾರಂಭ ಹೆಂಗಾಗಿತ್ತು? ಹೇಳಿ 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 ಹೆಂಗೆ ದೇವರ ಆತ್ಮನ ಹೆಂಗಾಯ್ತು? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ ಅಂತ ಹೇಳಿದೆ. ನಮಗಾದರೂ ಈ ಸುವಾರ್ತೆಯನ್ನ ದೇವರು ವ್ಯಕ್ತಪಡಿಸಿದ್ದಾರೆ, ಹೌದಲ್ವಾ? ಆಗ ನಾವೇ ಕಂಡುಕೊಂಡ್ವ, ದೇವರು ಆತ್ಮನ ಸಹಾಯದಿಂದ ಕಂಡುಕೊಂಡ್ವ. ಆಗ ನಾವು ಹೆಂಗೆ ಆರಂಭಿಸಿದ್ವಿ? ಹೇಳಿ ಹೇಳಿ ಹೆಂಗೆ ಆರಂಭಿಸಿದ್ವಿ? ಇಂದಿನ ಪುಣ್ಯದಿಂದಲೋ ಆತನ ಕೃಪೆಯಿಂದಲೋ? ಆಗ ಈ ದೇವರ ಆತ್ಮದಿಂದ ಆರಂಭಿಸಿ ನೀವು ಈಗ ಮಾಂಸದಲ್ಲಿ ಮತ್ತೆ ಅದನ್ನು ಮುಗಿಸೋಕ್ಕೆ ಪ್ರಯತ್ನ ಪಟ್ಟರೆ ನಾವೇನು ಹೇಳ್ಬೇಕು? ನಿನ್ನ ಓದ್ಕೊಳ್ಳಿ, ಕೆಳಗೆ ಓದ್ಕೊಳ್ಳಿ. ದೇವರ ಆತ್ಮನ ಅನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? Praise the Lord, hallelujah. ಇಂಗ್ಲಿಷ್ ನಲ್ಲಿ you want to become perfect by the flesh, ಮಾಂಸದಿಂದ ನೀವು ಪರ್ಫೆಕ್ಟ್ ಆಗಬೇಕು ಅಂತ ಪ್ರಯತ್ನ ಪಡ್ತೀರೋ ಅಂತ ಕೇಳ್ತಾರೆ. ಆಗ್ತದಾ? ನಾನು ಹಂಗೆ ಮಾಡೋದ್ರಿಂದ, ನಾನು ಹಿಂಗೆ ನಡೆಯೋದ್ರಿಂದ, ಹೀಗೆ ನಾನು ಮಾಡೋದ್ರಿಂದ, ಹಿಂಗೆ ಮಾಡಿದ್ದಕ್ಕೋಸ್ಕರ ಆಗಕ್ಕಾಗತ್ತಾ? ನೋ, ಇಂಪಾಸಿಬಲ್. ನಿನ್ನ ಪರ್ಫೆಕ್ಷನ್ ಆಗೋದು ವರ್ಕಿಂದಲ್ಲ, ಫೇತಿಂದ. ದೇವರ ಚಿತ್ತವನ್ನು ನೆರವೇರಿಸೋದು ನಾಟ್ ಬೈ ವರ್ಕ್, ಬೈ ಫೇತ್. ದೇವರ ಚಿತ್ತ ಏನು ಗೊತ್ತಾ? ಒಬ್ಬನೇ ಮಗನನ್ನು ಮಾಂಸದಲ್ಲಿ ಬಂದ ಆತನನ್ನು ನಂಬುವುದೇ ದೇವರ ಚಿತ್ತ. ಗೊತ್ತಾಯ್ತ್ರಿ? ವಾಟ್ ಇಸ್ ದ ವಿಲ್ ಆಫ್ ಗಾಡ್? ನಿನಗೆ ಗೊತ್ತಾ? 24/7 ಇದಿಟ್ಕೊಂಡಿದ್ಯಾ ನೀನು? ಇಲ್ಲ. ವಾಟ್ ಇಸ್ ದ ವಿಲ್ ಆಫ್ ಗಾಡ್? ಬಿಲೀವಿಂಗ್ ದಟ್ ಹಿ ಕೇಮ್ ಇನ್ ದ ಫ್ಲೆಶ್. ಮಾಂಸದಲ್ಲಿ ಬಂದ ಆತನನ್ನ ಅಂಗೀಕಾರ ಮಾಡಿಕೊಳ್ಳುವಂಥದ್ದೇ ದೇವರ ಚಿತ್ತ. ಪ್ರೈಸ್ ಗಾಡ್. ಅರ್ಥ ಆಯ್ತ್ರಿ? ಪ್ಲೀಸ್ ಡೋಂಟ್ ಟ್ರೈ ಇನ್ ದ ಫ್ಲೆಶ್. ಮಾಂಸದಲ್ಲಿ ಪ್ರಯತ್ನ ಪಡಕ್ ಹೋಗಬೇಡ. ಒಳ್ಳೆಯವನಾಗಬೇಕು ಅಂತ ಹೆಸರು ಪಡ್ಕೊಳಕ್ ನೋಡ್ಕೋಬೇಡ. ಎಲ್ಲ ಒಳ್ಳೆಯದು ಅಲ್ಲಿಂದಲೇ ಬರುವಂಥದ್ದಾಗಿದೆ. ಆತ್ಮನ ಫಲವು ಡ್ಯಾಶ್ 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 9 ವಿಧವಾದದ್ದು, ಅದು ಕೂಡ ಆತ್ಮದಿಂದಲೇ. ಅಪ್ಪಿತಪ್ಪಿ ನೀವು ಒಳ್ಳೆಯವರು ಅಂತ ಯಾರು ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಇರಲಿ, ನನ್ನ ಹತ್ರ ಒಂದು ಒಳ್ಳೇದಲ್ಲ ಸಾರ್. ಗಲಾತ್ಯರ 5ನೇ ಅಧ್ಯಾಯ 18-19 ನನ್ನಲ್ಲಿರುವಂಥದ್ದು. ಅಲ್ಲಿಂದ ಬಂದಿದ್ದು ಆತ್ಮದಿಂದಲೇ ಈಗ ಮ್ಯಾನಿಫೆಸ್ಟೇಷನ್ ಆಗಿರೋದು ಅಂತ. ಅದಕ್ಕೆ ಪೌಲ್ ಹೇಳ್ತಾನೆ, ನನ್ನ ಬಗ್ಗೆ ಜಾಸ್ತಿ ಹೋಗ್ಕೊಳ್ಬೇಡ್ರಿ, ನಾನಲ್ಲ ಆತನೇ. ನಾನೇನೋ ಕೊಂಬನ್ ತಿಳ್ಕೋಬೇಡ್ರಿ, ನಾನು ಸತ್ತೆ, ಜೀವಿಸುವುದು ನಾನಲ್ಲ, ಕ್ರಿಸ್ತ ನನ್ನಲ್ಲಿ ಜೀವಿಸುವರಾಗಿದ್ದಾರೆ. ಏನು ಬ್ರದರ್ ಹಿಂಗೆ ಆಗ್ಬಿಟ್ರಿ ಸೇವೆಯಲ್ಲಿ, ನಿಮ್ಮ ಕಷ್ಟದಿಂದ ದೇವರು ಈ ಥರ ಮಾಡಿಬಿಟ್ಟು? ನಾನಲ್ರಿ, ಸತ್ತಿದ್ದೇನೆ, ಇನ್ನು ಜೀವಿಸುವುದು ಕ್ರಿಸ್ತ ಯೇಸು ಎಂಬ ಮನೋಭಾವ ನಿನಗಿದ್ರೆ ನಿನ್ನ ಬಾಲ, ಈ ಕೊಂಬು, ಅಲ್ಲು ಎಲ್ಲ ಬರೋದಿಲ್ಲ, ಎಲ್ಲ ಮುಚ್ಕೊಂಡು ಸೈಲೆಂಟಾಗಿರ್ತಿ. ಯಾಕೆ? ನಾನಲ್ಲ, ಕ್ರಿಸ್ತ ಯೇಸು. ಆ ಅರಿವು ಬರಬೇಕು, ನಾಲೆಜ್ ಬರಬೇಕು.
ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತ್ರಿ? ಓಕೆ, ಕೆಳಗೆ ಓದ್ಕೊಳ್ಳಿ. ನೀವು ಹಾ. ಅಷ್ಟು ಬಾಧೆಗಳನ್ನು ಅನುಭವಿಸಿದ್ದು ಹಾ. ವ್ಯರ್ಥವೋ ವ್ಯರ್ಥವೋ ವ್ಯರ್ಥ, ವ್ಯರ್ಥವೇ ಎಂದು ಹೇಳಬೇಕೇನು? ವ್ಯರ್ಥವೆಂದು ಹೇಳಬೇಕೇನೋ. ಈಗ 10ನೇ ವಚನಕ್ಕೆ ಬನ್ನಿ. 10ನೇ ವಚನ. ಬನ್ನಿ. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವ ಎಲ್ಲರೂ ಶಾಪ ಅಧೀನರಾಗಿದ್ದಾರೆ. ಎಷ್ಟು ಜನಕ್ಕೆ ಶಾಪ ಕೆಳಗಿರ್ಬೇಕು? ನೇಮ ನಿಷ್ಠೆಗಳು ಮಾಡ್ರಿ, ಇದು ಮಾಡ್ರಿ, ಇದು ಬಿಡ್ರಿ, ಇದು ಮಾಡ್ರಿ, ಇದು ಬಿಡ್ರಿ, ಇದನ್ನ ಕೇಳ್ಕೊಂಡೇ ಹಾಳಾಗೋಗ್ಬಿಡ್ರಿ. ಇಲ್ಲ, ನಂಬೋದ್ರ ಮೂಲಕವಾಗಿ ಪರ್ಫೆಕ್ಷನ್ ಆಗಿಬಿಟ್ಟಿದ್ದೀನಿ. ನೇಮ ನಿಷ್ಠೆಗಳನ್ನು ಅನುಸರಿಸೋದಕ್ಕೆ ಪ್ರಯತ್ನ ಪಡುವವನು ಶಾಪ ಅಧೀನದಲ್ಲಿದ್ದಾನೆ. ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರದದೆ. ಇದಲ್ಲದೆ ಧರ್ಮಶಾಸ್ತ್ರ ಮೂಲಕ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲವೆಂದು ನಿಮಗೆ ಸ್ಪಷ್ಟವಾಗಿದೆ. ಯಾಕೆಂದರೆ ನೀತಿವಂತನು ನಂಬಿಕೆಯಿಂದಲೇ. ಯಾವುದ್ರ ಮೇಲೆ ನಂಬಿಕೆ? ಹೇಳಿ, ಯಾವುದ್ರ ಮೇಲೆ ನಂಬಿಕೆ? ಸುವಾರ್ತೆ, ಕ್ರಿಸ್ತನು, ನಂಬಿಕೆ. ಅರ್ಥ ಆಯ್ತಾ ಈಗ? ಅಲ್ಲ ಸರ್, ಅರ್ಥ ಆಯ್ತ್ರಿ? ಪೌಲನು ಒಂದು ಕಡೆ ಪ್ರಾರ್ಥನೆ ಮಾಡ್ಕೊಳಕ್ಕೆ ಹೇಳ್ತಾನೆ, ರೋಮರ್ ಬರೆದ ಪತ್ರಿಕೆ. ಅದನ್ನು ಓದಿ ನಾ ಮುಗಿಸ್ಬಿಡ್ತೀನಿ. ದಯಮಾಡಿ ನನಗೊಂದು ಅವಕಾಶ ಕೊಡ್ತೀರಾ? ಇಲ್ಲ ತಿಂತೀರಾ? ಮುಗಿಸಿದ್ರೆ ನನಗೇನಿಲ್ಲ. ರೈಟ್, ನೀವು 15-30 ಓದ್ಕೊಡಿ. ರೋಮರ್. ಸಹೋದರರೇ, ನೀವು ನನಗೋಸ್ಕರ ಎಲ್ಲ ಗಮನ ಕೇಳಿ, ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲಿಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತವಾಗಿಯೂ ಬೇಡಿಕೊಳ್ಳುತ್ತೇನೆ. ಇದನ್ನು ನಾನು ನಿಮಗೆ ಮಾಡ್ತೇನೆ. ಬೇಡ್ಕೊಳ್ಳಿ, ನನಗಾಗಿ ಬೇಡ್ಕೊಳ್ಳಿ. ಏನಕ್ಕೆ? ಕೆಳಗೆ ಓದು, ಅವಾಗ ಗೊತ್ತಾಗುತ್ತೆ. ಮೇಲೆ ಓದ್ಬೇಕು, ಕೆಳಗೆ ಓದ್ಬೇಕು. ಮಧ್ಯದಲ್ಲಿ ಇಟ್ಕೆ ತೆಗೆದ್ರೆ ಅಲ್ಲಿ ಓದಂಗೆ ಇರ್ತದೆ ನಿನಗೆ. ದೇವರು ನನ್ನನ್ನು ಯೂದಾಯದಲ್ಲಿ ಯಾರಿದ್ದಾರೆ? ಯೂದಾದಲ್ಲಿ ಯಾರಿದ್ದಾರೆ? ಅದೇ ಅವಿದ್ಯರು ಇದ್ದಾರೆ ಬಿಡ್ರಿ. ಯೂದ ಎಂತ ಜನರು ಇರೋದಲ್ಲಿ? ಯೂದರು ಇದ್ದಾರೆ. ಯಾರಿದ್ದಾರೆ? ಯೆರೂಸಲೇಮ್, ಯೂದಾಯ, ಸಮಾರ್ಯ. ಯೆರೂಸಲೇಮ್ನಲ್ಲಿ ಯಹೂದ್ಯರು, ಯೂದಾದಲ್ಲಿ ಕೂಡ ಅಂದ್ರೆ ಯಹೂದ್ಯರೇ ಇರ್ತಾರೆ. ಸಮಾರ್ಯ ಅಂದ್ರೆ ಯಹೂದ್ಯರು ಮತ್ತು ಅನ್ಯ ಜನರು ಮದುವೆ ಆಗಿದವರು ಒಳಗೆ ಬರೋಂಗಿಲ್ಲ, ಸಮಾರ್ಯ ಊರಿನಲ್ಲಿ ಇರಬೇಕು. ಆಮೇಲೆ ಲೋಕದ ಕಟ್ಟಕಡೆವರೆಗೂ. ಈಗ ಪೌಲ್ದು ಪ್ರಾಬ್ಲಮ್ಮು RSS, BJP, ಬಜರಂಗ ದಳದಲ್ಲ. ಆ ಒಂದು ಪ್ರಾಬ್ಲಮ್ಮು ಯಹೂದ್ಯರಾಗಿರತಕ್ಕಂಥ ಇವರುಗಳು. ಆಯ್ತಾ? ಯಾವುದು ನಂಬಿಕೆ ಇಲ್ಲ ಅವರಿಗೆ? ಕ್ರಿಸ್ತನು ಮಾಡಿದ ಕೆಲಸದ ಮೇಲೆ ನಂಬಿಕೆ ಇಲ್ಲ. ಅವರಾಗಿ ಮಾಡಿಬಿಟ್ಟು ನಾ ಮಾಡಿದೆ ಅಂತ ಊರೆಲ್ಲ ಸಾರ್ಕೊಂಬರೋದ್ರಲ್ಲಿ ನಂಬಿಕೆ ಉಳ್ಳವರು ಅವರು. ಸ್ವಾಮಿ ಹತ್ರ ಬಂದಾಗಲ್ಲ ಇದೇ ಹೇಳ್ತಿದ್ರಲ್ವಾ, ನಿಮ್ಮ ಶಿಷ್ಯರು ಕೈ ತೊಳಿತಲ್ಲ, ನಾವಾದರೂ ಕೈ ತೊಳಿತೀವಿ. ನಿಮ್ಮ ಶಿಷ್ಯರು ಸಬ್ಬತ್ ದಿನದಲ್ಲಿ ನವಣೆ ತಿವಿತೇವೆ, ನಾವು ಅದನ್ನು ಮಾಡೋದಿಲ್ಲ ಹೇಳ್ತಿದ್ರಲ್ವಾ. ಅದೇ ಪಾರ್ಟಿಗಳು ಈ ಪಾರ್ಟಿಗಳು. ಈಗ ಓದ್ಕೊಳ್ಳಿ, ಪೌಲ್ ಪ್ರಾರ್ಥನೆ ಯಾಕೆ ಹೇಳ್ತಾನೆ, ಯಾಕೆ ಓಡಾಡ್ಕೊಂಡು ಸಾಯ್ತಾನೆ ಅಂತಂದ್ರೆ ಬೇರೆ ವಿಷಯಕ್ಕಲ್ಲ. ದೇವರು ನನ್ನನ್ನು ಯೂದಾಯದಲ್ಲಿರುವ ಅವಿದ್ಯರ ಸುವಾರ್ತೆ ಸಾರಿದ್ರೆ ಅಂಗೀಕಾರ ಮಾಡಿಕೊಳ್ಳದಿರುವ ಅವರ ಕೈಗಳಿಗೆ ತಪ್ಪಿಸಬೇಕಂತಲೋ ಯೆರೂಸಲೇಮಿನಲ್ಲಿರತಕ್ಕಂತ
ನಾನು ಹಾ. ಮಾಡುವಂತ ಹಾ. ಈ ಧರ್ಮ ಕಾರ್ಯವು ನೋಡಿ, ಈ ಸೇವೆ ಮಾಡ್ತೀನಲ್ಲ, ಈ ಧರ್ಮ ಕಾರ್ಯವನ್ನು ಅಲ್ಲಿರುವ ದೇವ ಜನರಿಗೆ ಏನಾಗಿ ತೋರ್ಬೇಕು? ಇದು ಹಿತಕರವಾಗಿ ತೋರಬೇಕೆಂದು ಪ್ರಾರ್ಥಿಸಿರಿ. ಈಗ ನಾನು ಹೇಳ್ತೀನಿ ಕೇಳಿ, ಎಲ್ಲ ನೋಡ್ರಿ. ಪೌಲನ್ನು ಒಂದ್ಸತಿ ನೀವು ಬೈಬಲ್ ಅಪೊಸ್ತಲಗಳು ಓದಿದ್ದೀರಾ? ಪೌಲನ್ನು 15ನೇ ಅಧ್ಯಾಯದಲ್ಲಿ ಪೇತ್ರು, ಯಾಕೋಬ ಎಲ್ಲ ಮಂಡಳಿಯವರೆಲ್ಲ ಒಪ್ಕೊಂಡ್ಬಿಡ್ತಾರೆ. ನೀನು ಹೇಳುವ ಸುವಾರ್ತೆ ಕರೆಕ್ಟ್ ಕಣಪ್ಪ, ನೀನು ಹೇಳೋದು ಸರಿ ಅಂತ ಲೆಟರ್ ಬರೆದು ಕಳಿಸ್ತಾರ ಇಲ್ಲ? 15 ಆದ ನಂತರ 17, 18, 19 ಬರ್ತದ್ದಾನೆ. 20, 24 ಅಧ್ಯಾಯದ ಒಳಗೆ ಏನಾಯ್ತು ಅಂತಂದ್ರೆ, ಪೌಲನು ಮತ್ತೊಂದು ರೌಂಡ್ ಹೊಡ್ಕೊಂಡು ಸೇವೆ ಎಲ್ಲ ಮುಗಿಸ್ಕೊಂಡು ಯೆರೂಸಲೇಮಿಗೆ ಬರ್ತಾನೆ. ಅಲ್ಲಿರೋ ಯೂದರೆಲ್ಲ ಏನು ಹೇಳ್ತಾರೆ, ಯೋ ನಿನಗೆ ತಲೆ ಐತಾ? ನೀನು ಹೋಗಿ ಊರೆಲ್ಲ ಏನೇನೋ ಸಾರ್ಕೊಂಬಂದ್ಬಿಟ್ಟಿದ್ದಿ, ಅಲ್ಲಿರತಕ್ಕಂಥವ್ರೆಲ್ಲ ಕಂಪ್ಲೇಂಟ್ ಮಾಡಿಬಿಟ್ಟವ್ರೆ. ಈಗ ಇಲ್ಲಿ ನಿನ್ನಿಂದ ನಮಗೆ ಭಾಳ ತೊಂದರೆ ಆಗ್ಬಿಟ್ಟಿದೆ. ನೀನೇನೋ ಧರ್ಮಶಾಸ್ತ್ರ ಕೈಕೊಳ್ಬಾರ್ದು, ಮೋಸ ಪ್ರಮಾಣಗಳು ಏನಿಲ್ಲ, ಅದು ಇದು ಅಂತ ಹೇಳ್ಬಿಟ್ಟೆ ಅಂತೇಳಿ ಇಲ್ಲಿ ನಮ್ಮನ್ನು ಹಾಕಿ ತಿವಿತಿದ್ದಾರೆ. ಮರ್ಯಾದೆಗೆ ನಾವು ಹೇಳೋದು ಕೇಳು. ನಮ್ಮ ಹತ್ರ ಒಂದು 5-6 ಜನ ಇದ್ದಾರೆ. ಅವ್ರನ್ನ ನಿನ್ನ ಸ್ವಂತ ದುಡ್ಡಲ್ಲಿ ಹೋಗಿ ಹರಕೆ ಕಟ್ಟಿ ಅವ್ರಿಗೆ ಕ್ಷೌರ ಮಾಡಿ ಪೂಜೆ ಮಾಡು ಅಂತಾನೆ. ಯಾಕೆ? ನೀನು ಅದನ್ನು ಮಾಡುವಾಗ ನೀನು ಧರ್ಮಶಾಸ್ತ್ರಕ್ಕೆ ವಿರೋಧವಾದವನಲ್ಲ, ನೀನು ಕೂಡ ಮೋಸೆ ಧರ್ಮಶಾಸ್ತ್ರಕ್ಕೆ ಒಳಪಟ್ಟು ಇದ್ಯಾ ಅಂತ ಹೇಳಿ ಅವ್ರು ತಿಳ್ಕೊಳ್ಳೋದಕ್ಕೆ ಈ ನಾಟಕ ಮಾಡು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅರೆ, ಅರ್ಥ ಆಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಹೋಗ್ಬೇಕು ಒಳಗೆ ಯೇಸು ನಾಮದಲ್ಲಿ. ಆಗ ಪೌಲ್ಗೆ ಬೇರೆ ವಿಧಿ ಇಲ್ಲ. ಯಾಕಂತಂದರೆ ಪೌಲ್ ಅದನ್ನು ಮಾಡಲಿಲ್ಲ ಆದರೆ ಈ ಅಪೋಸ್ತಲರು ಏನು ಯೆರೂಸಲೇಮಿನಿದ್ದಾರೆ ಪರಿಶುದ್ಧವಂತರು ಅಂತ ಹೇಳ್ಕೊಂಡು ಇವ್ರು ರಿಜೆಕ್ಟ್ ಮಾಡಿಬಿಟ್ರೆ, ಪೌಲ್ ಬರೆದಂಥ ರೋಮಾಪುರದಿಂದ ಫಿಲೋಮನ್ವರೆಗೆ 13 ಪುಸ್ತಕಗಳು ಮಠಾಸ್, ಯಾರು ಸ್ವೀಕರಿಸ್ಕೊಳ್ಳಲ್ಲ. ಯಾಕೆ? ನಾವು ಯೇಸು ಜೊತೆಲಿ ತಿಂದವ್ರು ಕಣಯ್ಯ, ಅವ ಏನು ಮುಟ್ಟಿದವರು, ಇವನ್ ಯಾವನೋ ಬಂದು ಹೇಳ್ತಾನೆ ಅಂತ ತಳ್ಬಿಡ್ತಿದ್ರು ಅವನ ಪುಸ್ತಕನ. ಅರ್ಥ ಆಯ್ತಾ? ಹಲೋ, ಅರ್ಥ ಆಯ್ತಾ? ಅದಕ್ಕಾಗಿ ಪೌಲನ ಬಾಯಿ ಮೇಲೆ ಕೈ ಇಟ್ಕೊಂಡು ದೇವಾಲಯಕ್ಕೆ ಹೋಗ್ತಾನೆ. ಅವನ್ನ ಕರ್ಕೊಂಡು ಬೇರೆ ವಿಧಿಯೇ ಇಲ್ಲ ಅವನಿಗೆ. ಗೊತ್ತಾಯ್ತಾ? ಅಲ್ಲಿ ಹೋದಾಗ ಅರೆಸ್ಟ್ ಮಾಡಿಬಿಡ್ತಾರೆ ಅವನ್ನ. ಇಷ್ಟು ಸೇವೆಯಲ್ಲಿ ಪಾನಪಾರ್ಥನಾಗಿ ಉಯ್ಯಲ್ಪಟ್ಟ. ಅದಕ್ಕೆ ಅವನು ಹೇಳ್ತಾನೆ, ನನಗಾಗಿ ಪ್ರಾರ್ಥನೆ ಮಾಡಿಕೊಡಿ, ಅಲ್ಲಿರತಕ್ಕಂಥ ಪರಿಶುದ್ಧವಂತರು ನನ್ನ ಅಂಗೀಕಾರ ಮಾಡ್ಕೊಬೇಕು, ನಾನು ಧರ್ಮ ಸೇವೆ ಮಾಡುವಂಥದ್ದನ್ನು. ಯಹೂದ್ಯರಾಗಿರತಕ್ಕ ಅಂದರೆ ಯೂದದಲ್ಲಿರತಕ್ಕಂಥವರ ಅವಿಧೇಯತೆಗೆ ನಾನು ತಪ್ಪಿಸಲ್ಪಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಸಭೆಗೆ ಕೇಳ್ಕೊತಾನೆ. ಅರ್ಥ ಆಯ್ತು ರೀ? ಅರೆ, ಅರ್ಥ ಆಯ್ತಂದ್ರೆ ತಲೆ ಆಡಿಸಿ. ನೀವು ಸುಮ್ಮನೆ ಕೂತಿದ್ರೆ ನಾನು ಏನೋ ಸುಮ್ಮನೆ ಬಿಡ್ತಿದ್ದೀನಿ, ತಲೆ ಆಯ್ತದೆ. ಪ್ರೈಸ್ ಗಾಡ್. ದೇವರ ಕೃಪೆಗೂ ವಾಕ್ಯಕ್ಕೂ ನಿಮ್ಮನ್ನು ಸಮರ್ಪಣೆ ಮಾಡಿ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ಪ್ರೈಸ್ ಗಾಡ್. ಆಮೆನ್.